ಇವರು ಬಾಗಲಕೋಟೆ ಮುಧೋಳ ತಾಲೂಕಿನ ರಂಜಣಗಿ ಗ್ರಾಮದವರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಂಎ ಕನ್ನಡ ಪದವಿಯನ್ನು, ಕಲಬುರಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ದಶಕದ ಕಥೆಗಳಲ್ಲಿ ಪರಂಪರೆ ಮತ್ತು ಆಧುನಿಕತೆ ವಿಷಯದಲ್ಲಿ ಪಿಎಚ್ಡಿ ಪದವಿಯನ್ನ 2015ರಲ್ಲಿ ಪಡೆದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರ ಚಿಕ್ಕ ಅಳುವಾರ ಎಂಬಲ್ಲಿ 4 ವರ್ಷ ಅತಿಥಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಹಿರಿಯ ಶ್ರೇಣಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೃಜನಶೀಲ ಬರವಣಿಗೆ, ವಿಮರ್ಶೆ ಇವರ ಆಸಕ್ತಿಯ ವಲಯಗಳು. ಕಾವ್ಯದ ಒಡನಾಟದಿಂದಾಗಿ ಈವರೆಗಿನ ಸಂಕ್ರಮಣ ಸಾಹಿತ್ಯ ಬಹುಮಾನ, ಕ್ರೈಸ್ಟ್ ವಿಶ್ವವಿದ್ಯಾನಿಲಯದ ದ. ರಾ ಬೇಂದ್ರೆ ಸ್ಮೃತಿ ಕಾವ್ಯ ಬಹುಮಾನ, ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕ, ವಿದ್ಯಾರ್ಥಿ ಕಾವ್ಯ ಬಹುಮಾನ, ಸಂಚಯ ಕಾವ್ಯ ಬಹುಮಾನ, ಅಂಕುರ ಕಾವ್ಯ ಬಹುಮಾನ ಸತತವಾಗಿ 3 ವರ್ಷ ಲಭಿಸಿವೆ. ಯೂತ್ ಮೀಡಿಯಾ ಮ್ಯಾಗಜಿನ್ ಕಾವ್ಯ ಬಹುಮಾನವೂ ಸಹ ದೊರೆತಿದೆ. ಇದಲ್ಲದೆ ಕನ್ನಡಪ್ರಭ, ವಿಜಯವಾಣಿ, ಮಯೂರ, ಹೊಸತು, ಸಂಗಾತ, ಕೆಂಡಸಂಪಿಗೆ, ಅವಧಿ, ಋತುಮಾನ ಪತ್ರಿಕೆಗಳಲ್ಲಿ ಕವಿತೆಗಳು ಪ್ರಕಟಣೆಗೊಂಡಿವೆ. ಗದಗ ಲಢಾಯಿ ಪ್ರಕಾಶನದಿಂದ ಕೊಡಮಾಡುವ ವಿಭಾ ಸಾಹಿತ್ಯ ಪ್ರಶಸ್ತಿ 2016ರ ಒಡೆದ ಬಣ್ಣದ ಚಿತ್ರಗಳು ಮೊದಲ ಕವನ ಸಂಕಲನಕ್ಕೆ ದೊರೆತಿದೆ. ಅದೇ ಕೃತಿಗೆ 2017ರ ಕಾವ್ಯ ಮಾಣಿಕ್ಯ ರಾಜ್ಯ ಪ್ರಶಸ್ತಿ, 2018ರ ಜಿನ್ನಾ ಸನದಿ ಯುವ ಸಾಹಿತ್ಯ ಪ್ರಶಸ್ತಿಯೂ ದೊರೆತಿದೆ. ಚಲಿಸುವ ಗೋಡೆಗಳು 2ನೇ ಕವನ ಸಂಕಲನದ ಹಸ್ತಪ್ರತಿಗೆ ಗವಿಸಿದ್ದ ಎನ್. ಬಳ್ಳಾರಿ ಕಾವ್ಯ ಪ್ರಶಸ್ತಿ 2022ರಲ್ಲಿ ಲಭಿಸಿದೆ. ಅದೇ ಕೃತಿಗೆ ಬೀಳಗಿ ದತ್ತಿ ಪ್ರಶಸ್ತಿ 2024ರಲ್ಲಿ ದೊರೆತಿದೆ. ಬೆಳಗು ಬೆಳೆಯುವ ಹೊತ್ತು 2024ರ ಲೇಖಕರ ಮೊದಲ ವಿಮರ್ಶಾ ಸಂಕಲನಕ್ಕೆ 2025ರ ಸ್ವಾಭಿಮಾನಿ ಪುಸ್ತಕ ಪ್ರಶಸ್ತಿಯೂ ಲಭಿಸಿದೆ. ಪರಿಸರವಾದಿ ವಿಮರ್ಶೆಯ ತಾತ್ವಿಕತೆ 2022, ಕುವೆಂಪು ಪಠ್ಯಗಳ ಹಸಿರು 2023 ಎನ್ನುವ 2 ಸಂಶೋಧನಾ ಯೋಜನೆಯನ್ನ ಪೂರೈಸಿದ್ದಾರೆ. 45ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿದ್ದು, ಶ್ರೀಯುತರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ 30ಕ್ಕೂ ಹೆಚ್ಚು ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಗಳ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಎಂಎ ವಿದ್ಯಾರ್ಥಿನಿ ಕವಿತಾ ಅವರಿಗೆ ಧನ್ಯವಾದಗಳು. ಎನ್ಇಟಿ ತರಗತಿ ಸರಣಿ ಉಪನ್ಯಾಸ ಮಾಲಿಕೆಯ ಸಾಹಿತ್ಯದ ವಿಮರ್ಶೆದ ಕುರಿತು ಮಾತಾಡಬೇಕಾಗಿ ಗುರುಗಳಾಗಿರ್ತಕ್ಕಂತಹ ಮಹಂತೇಶ್ ಪಟೇಲ್ ಸರ್ ಅವರಲ್ಲಿ ಕೇಳ್ಕೊಳ್ತೇನೆ. ಸರ್, ವೇದಿಕೆ ನಿಮಗಾಗಿ. ಧನ್ಯವಾದಗಳು ಸಚಿನ್. ಎಲ್ಲರಿಗೂ ನಮಸ್ಕಾರ. ಬೇರು ಚಿಗುರು ಆನ್ಲೈನ್ ವೇದಿಕೆಯಲ್ಲಿ ಇವತ್ತು ನಾವು ಎನ್ಇಟಿ ತರಗತಿಗಳಿಗೆ ಸರಣಿ ಉಪನ್ಯಾಸದ ಭಾಗವಾಗಿ ನಾನಿವತ್ತು ಸಾಹಿತ್ಯ ವಿಮರ್ಶೆಯ ಕುರಿತಾಗಿ ಮಾತನಾಡಲಿದ್ದೇನೆ. ಈ ಬೇರು ಚಿಗುರು ವೇದಿಕೆಯ ಅಧ್ಯಕ್ಷರಾದ ಮತ್ತು ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ವಿಜಯ್ ಕುಮಾರ್ ಮತ್ತು ಬೇರು ಚಿಗುರು ವೇದಿಕೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ಹಾಗೂ ಈ ಆನ್ಲೈನ್ ವೇದಿಕೆಯಲ್ಲಿ ನೆರೆದಿರುವ ವಿದ್ಯಾರ್ಥಿ ಮಿತ್ರರೇ ಮತ್ತು ಸಾಹಿತ್ಯಾಸಕ್ತರೇ, ಕಳೆದ ಒಂದು 8 ದಿನದ ಸುಮಾರು 8 ದಿನ, ಒಂದು 10-15 ದಿನನೇ ಆಗಿರ್ಬಹುದು, ಮಿತ್ರರಾದ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಹೀಗೆ ಆನ್ಲೈನ್ ಕಾರ್ಯಕ್ರಮ ಮೂಲಕ ನಾವು ಎನ್ಇಟಿ ಮತ್ತು ಜಿಐಆರ್ಎಫ್ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಜ್ಞಾನ ದಾಸೋಹ ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಅಂದಾಗ ನನಗೆ ತುಂಬಾ ಖುಷಿ ಆಯ್ತು. ಮತ್ತು ನಾನು ಒಂದು ಯಾವ್ದಾದ್ರು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ಆ ಭಾಗವಾಗಿ ನಾನು ಇವತ್ತು ನನ್ನ ಮಾತುಗಳನ್ನ ತಮ್ಮೆದುರು ಆಡ್ಲಿದ್ದೀನಿ. ಸಾಹಿತ್ಯ ವಿಮರ್ಶೆ ಎನ್ನುವುದು ಪಾಶ್ಚಾತ್ಯರಿಂದ ಬಂತು ಅನ್ನೋದನ್ನ ನಾವು ಸಾಮಾನ್ಯವಾಗಿ ಓದ್ತೀವಿ ಮತ್ತು ಅದರ ಬಗ್ಗೆ ಹೇಳ್ತೀವಿ. ಸಾಹಿತ್ಯ ವಿಮರ್ಶೆ ಅನ್ನೋದು ಲಿಟರರಿ ಕ್ರಿಟಿಸಿಸಮ್ ಅಥವಾ ಕ್ರಿಟಿಸಿಸಮ್ ಅನ್ನೋ ಪದದಿಂದ ನಾವು ಸಾಮಾನ್ಯವಾಗಿ ಅದರ ಪೂರ್ವ ಹಿನ್ನೆಲೆಯನ್ನ ನೋಡ್ತೀವಿ. ಸಾಹಿತ್ಯ ವಿಮರ್ಶೆ ಅಂತ ಬಂದಾಗ ಮುಖ್ಯವಾಗಿ ಸಾಹಿತ್ಯ ವಿಮರ್ಶೆ, ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯಿಂದಲೇ ನಾನು ನನ್ನ ಮಾತುಗಳನ್ನ ಆರಂಭಿಸಿ ಕನ್ನಡ ಸಾಹಿತ್ಯದವರೆಗೂ ಅದನ್ನ ನಾನು ಈ ಉಪನ್ಯಾಸದಲ್ಲಿ ವಿಸ್ತರಿಸುವ ಉದ್ದೇಶ ಇದೆ. ಮೊಟ್ಟ ಮೊದಲಿಗೆ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಅಂತ ಹೇಳಿ ನಾವು ನೋಡುವಾಗ ಅದನ್ನ ನಾವು ಪಾಶ್ಚಾತ್ಯ ವಿಮರ್ಶಕರ ಮೂಲಕನೇ, ಪಾಶ್ಚಾತ್ಯ ಕಾವ್ಯ ಮೀಮಾಂಸಕರ ಮೂಲಕವೇ ಗುರುತಿಸುವ ಪ್ರಯತ್ನವನ್ನ ಮಾಡ್ತೀವಿ. ಅಂದ್ರೆ ಅರಿಸ್ಟಾಟಲ್, ಪ್ಲೇಟೋ,
ಲಾಂಜಿನೆಸ್ಸು, ಆಮೇಲೆ ಕೋಲರಿಜು, ಎಡ್ವರ್ಡ್ ಬುಲ್ಲು, ಟಿ.ಎಸ್. ಸೀಲಿಯೇಟು, ವಿಲಿಯಂ ವರ್ಡ್ಸ್ವರ್ತು, ಬೆನೆಡಿಕ್ಟ್ ಕ್ರೋಚೆ, ಸಾಮ್ಯುಯಲ್ ಜಾನ್ಸನ್ನು, ಹೀಗೆ ಅನೇಕ ಜನ ಸಾಹಿತ್ಯ ವಿಮರ್ಶೆಯ ವಿಚಾರಕ್ಕೆ ಬಂದಾಗ ಏನು ಕಾವ್ಯ ಮೀಮಾಂಸಕರಂತ ಏನ್ ಕರಿತೀವಲ್ಲ, ಅವರನ್ನು ಪಾಶ್ಚಾತ್ಯ ವಿಮರ್ಶೆಯ ಭಾಗವಾಗಿನೇ ನೋಡುವಂತ ಒಂದು ಪರಂಪರೆ ನಮ್ಮಲ್ಲಿ ಇದೆ. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಬಗ್ಗೆ ಈ ಆನ್ಲೈನ್ ಉಪನ್ಯಾಸದಲ್ಲಿ ಬೇರೆಯವರು ಮಾತನಾಡಲಿರುವ ಕಾರಣಕ್ಕಾಗಿ ನಾನು ಆ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಸಾಹಿತ್ಯ ವಿಮರ್ಶೆ ಅಂತ ಅನ್ನೋದು ತುಂಬಾ ಸರಳವಾದ ಮಾತುಗಳಲ್ಲಿ ಹೇಳ್ಬೇಕಾದ್ರೆ ಒಂದು ಸಾಹಿತ್ಯ ಕೃತಿಯ ಕುರಿತಾದ ವಿಶ್ಲೇಷಣೆಯನ್ನ ಅಥವಾ ಅದರ ತಾತ್ವಿಕತೆಯನ್ನ ಹುಡುಕಾಟ ಮಾಡುವ ಮತ್ತು ಒಂದು ಸಾಹಿತ್ಯ ಕೃತಿಗೆ ಬೆಲೆ ಕಟ್ಟುವ ಕೆಲಸವಾಗಿ ಅಥವಾ ಬೆಲೆ ಕಟ್ಟುವ ಕಾರ್ಯವಾಗಿ ನಾವು ವಿಮರ್ಶೆಯನ್ನ ನೋಡ್ತಾ ಹೋಗ್ತೀವಿ. ಟಿ.ಎಸ್. ಏಲಿಯಟ್ ಅಂತವರು ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸಾಹಿತ್ಯ ವಿಮರ್ಶೆ ಅನ್ನೋದು ಒಂದು ಸತ್ಯ, ಅಂದ್ರೆ ಒಂದು ಕೃತಿಯ ಒಳಗಡೆ ಒಂದು ಸತ್ಯ ಅನ್ನೋದು ಇರ್ತದೆ. ಆ ಸತ್ಯವನ್ನ ಕಂಡುಕೊಳ್ಳುವುದಕ್ಕಾಗಿ ಮಾಡುವಂತಹ ಒಂದು ಸಾಮೂಹಿಕ ಪ್ರಯತ್ನ ಅಂತ ಹೇಳ್ತಾರೆ. ಅಂದ್ರೆ ಕೃತಿಯಲ್ಲಿ ಅಡಕವಾಗಿರುವ ಸತ್ಯವನ್ನು ಕಂಡುಕೊಳ್ಳಲು ಮಾಡುವಂತ ಒಂದು ಸಾಮೂಹಿಕ ಪ್ರಯತ್ನವೇ ವಿಮರ್ಶೆ ಅನ್ನೋದನ್ನ ಟಿ.ಎಸ್. ಏಲಿಯಟ್ ಹೇಳ್ತಾರೆ. ಇಂಥದ್ದೇ ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ವಿಭಿನ್ನವಾಗಿ ಐ.ಎ. ರಿಚರ್ಡ್ಸ್ ಕೂಡ ಕೊಡ್ತಾರೆ. ಅವರು ಕೃತಿಯ ಒಳಗಡೆಗಿರುವ ಒಂದು ಅನುಭವಕ್ಕೂ ಮತ್ತು ಇನ್ನೊಂದು ಅನುಭವಕ್ಕೂ ಇರುವ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆಯಲ್ಲ, ಅದನ್ನ ಕಂಡುಕೊಳ್ಳುವುದನ್ನೇ ವಿಮರ್ಶೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ವಿಸ್ತರಿಸೋದಾದ್ರೆ ಒಬ್ಬ ಲೇಖಕನ ಅನುಭವ ಮತ್ತು ಇನ್ನೊಂದು ಲೇಖಕನ ಅನುಭವ ಇವೆರಡು ಸಾಹಿತ್ಯದ ಅಭಿವ್ಯಕ್ತಿಯಾಗಿ ಬಂದಾಗ ಅವುಗಳ ನಡುವೆ ಹೇಗೆ ಒಂದು ವ್ಯತ್ಯಾಸ ಇರ್ತದೆ, ಹೇಗೆ ಒಂದು ಅನಂತತೆ ಇರ್ತದೆ ಅನ್ನುವುದನ್ನ ನಾವು ಓದಿನ ಮೂಲಕ ಅಧ್ಯಯನ ಮೂಲಕ ಕಂಡುಕೊಳ್ಳುವುದನ್ನೇ ಐ.ಎ. ರಿಚರ್ಡ್ಸ್ ಸಾಹಿತ್ಯ ವಿಮರ್ಶೆ ಅಂತ ಹೇಳಿ ಗುರುತಿಸ್ತಾರೆ. ಮ್ಯಾಥ್ಯೂ ಅರ್ನಾಲ್ಡ್ ಇದನ್ನ ಸ್ವಲ್ಪ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇಟ್ಟು ನೋಡ್ತಾನೆ. ಅವನು ಸಾಹಿತ್ಯ ವಿಮರ್ಶೆ ಅಂತ ಅನ್ನೋದು ಒಂದು ಜೀವನದ ಪ್ರತಿಬಿಂಬದ ಮರು ವಿಮರ್ಶೆ ಅನ್ನುವ ವ್ಯಾಖ್ಯಾನವನ್ನ ಮಾಡ್ತಾನೆ. ಹೀಗೆ ಪಾಶ್ಚಾತ್ಯ ವಿಮರ್ಶೆಯ ಪರಂಪರೆ ಒಳಗಡೆಗೆ ಟಿ.ಎಸ್. ಏಲಿಯಟ್, ಐ.ಎ. ರಿಚರ್ಡ್ಸ್, ಮ್ಯಾಥ್ಯೂ ಅರ್ನಾಲ್ಡ್, ಎಫ್.ಆರ್. ಲಿವಿಸ್, ಹೀಗೆ ಬೇರೆ ಬೇರೆ ವಿಮರ್ಶಕರು ಬೇರೆ ಬೇರೆ ತರದ ವ್ಯಾಖ್ಯಾನದ ಮೂಲಕ ಸಾಹಿತ್ಯ ವಿಮರ್ಶೆಯನ್ನ ತಾತ್ವಿಕವಾಗಿ ವಿಶ್ಲೇಷಣೆ ಮಾಡ್ತಾ ಬಂದಿದ್ದಾರೆ. ಇಷ್ಟು ಸಾಹಿತ್ಯ ವಿಮರ್ಶೆಯ ಅರ್ಥ ಸಾಕು ಅಂತ ಹೇಳಿ ಅನ್ಸತ್ತೆ. ಇನ್ನು ಸಾಹಿತ್ಯ ವಿಮರ್ಶೆಯ ಪ್ರಸ್ಥಾನಗಳ ಬಗ್ಗೆ ಮಾತನಾಡುವಾಗ ನಾವು ಒಂದು 4 ಗುಂಪುಗಳನ್ನಾಗಿ ನಾವು ಅದನ್ನ ಹೇಳ್ಬೋದು. ಗುಂಪುಗಳು ಅಥವಾ ಅದನ್ನ ನಾನು ಪಂಥಗಳನ್ನು ಹೆಸರಿನಿಂದ ಅದನ್ನ ನಾನು ಗುರುತಿಸ್ತೇನೆ. ಅಂದ್ರೆ ಅದನ್ನ ಹೇಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕೃತಿ ಕೇಂದ್ರಿತ ವಿಮರ್ಶೆ, ಕರ್ತೃ ಕೇಂದ್ರಿತ ವಿಮರ್ಶೆ, ಸಮಾಜ ಕೇಂದ್ರಿತ ವಿಮರ್ಶೆ, ಓದುಗ ಕೇಂದ್ರಿತ ವಿಮರ್ಶೆ, ಪರಿಸರ ಕೇಂದ್ರಿತ ವಿಮರ್ಶೆ, ಹೀಗೆ ಬೇರೆ ಬೇರೆ ಒಂದು ಉಪವರ್ಗೀಕರಣವನ್ನ ನಾವು ಸಾಹಿತ್ಯ ವಿಮರ್ಶೆಯ ಪಂಥಗಳಲ್ಲಿ ಮಾಡ್ಬೋದು. ಈ ಕರ್ತೃ ಕೇಂದ್ರಿತ ವಿಮರ್ಶೆ, ಕೃತಿ ಕೇಂದ್ರಿತ ವಿಮರ್ಶೆ ಇವು ಆರಂಭದಲ್ಲಿ ಸಾಹಿತ್ಯ ವಿಮರ್ಶೆಯಲ್ಲಿ ಕಾಣಿಸಿಕೊಂಡ್ವು. ನಮ್ಮ ಎನ್.ಇ.ಟಿ ಸಿಲೆಬಸ್ ಅಲ್ಲಿ ಅದನ್ನ ವಿಮರ್ಶಾ ಪ್ರಸ್ಥಾನಗಳಲ್ಲಿ ನಾವೇನು ಮನೋವೈಜ್ಞಾನಿಕ ವಿಮರ್ಶೆ ಅಂತ ನೋಡ್ತೀವಲ್ಲ, ಅದು ಕೃತಿ ಕೇಂದ್ರಿತ ವಿಮರ್ಶೆಯ ಒಂದು ಮುಖ್ಯ ಪ್ರಕಾರ ಅನ್ನುವುದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಕೃತಿ ಕೇಂದ್ರಿತ ಅಲ್ಲ, ಕರ್ತೃ ಕೇಂದ್ರಿತ ವಿಮರ್ಶೆಯ ಒಂದು ಮುಖ್ಯ ಪ್ರಕಾರವಾಗಿ ನಾವು ಅದನ್ನ ನೋಡ್ಬೋದು. ಅಂದ್ರೆ ಕರ್ತೃ ಕೇಂದ್ರಿತ ವಿಮರ್ಶೆ, ಲೇಖಕ ಕೇಂದ್ರಿತ ವಿಮರ್ಶೆ ಅಥವಾ ಮನೋವೈಜ್ಞಾನಿಕ ವಿಮರ್ಶೆ, ಈ ಪದಗಳನ್ನ ಸಾಮಾನ್ಯವಾಗಿ ನಾವು ಒಂದೇ ಅರ್ಥದಲ್ಲಿ ಬಳಸ್ತಾ ಹೋಗ್ತೀವಿ. ಏನು ಇಲ್ಲಿ ನಾವು ಈ ಸಿದ್ಧಾಂತದ ಒಳಗೆ ಮುಖ್ಯವಾಗಿ ಗಮನಿಸೋದಂದ್ರೆ, ಒಂದು ಸಾಹಿತ್ಯ ಕೃತಿಯ ಅಲ್ಲಿ ಬರುವಂತ ಪಾತ್ರಗಳ ಮಾನಸಿಕ ವರ್ತನೆಗೂ ಮತ್ತು ಆ ಕೃತಿಯನ್ನು ರಚನೆ ಮಾಡಿರುವ ಲೇಖಕನ ಮನೋಭಾವಕ್ಕೂ ಇರುವ ಸಂಬಂಧವನ್ನ ಇಲ್ಲಿ ಮುಖ್ಯವಾಗಿ ನಾವು ವಿಮರ್ಶೆಯ ಮೂಲಕ ಅಧ್ಯಯನವನ್ನ ಮಾಡ್ತೀವಿ. ಅಂದ್ರೆ ಇಲ್ಲಿ ಲೇಖಕನ ಮನಸ್ಥಿತಿಗೂ ಮತ್ತು ಕೃತಿಯಲ್ಲಿ ಬರುವ ಮಾನಸಿಕ ಅಭಿವ್ಯಕ್ತಿಗೂ ಒಂದು ತುಂಬಾ ಇಂಟರ್ ಕನೆಕ್ಟಿವಿಟಿ ಇರ್ತದೆ ಎನ್ನುವುದನ್ನ ಈ ಮನೋವೈಜ್ಞಾನಿಕ ವಿಮರ್ಶೆ
ಪ್ರತಿಪಾದನೆಯನ್ನ ಮಾಡ್ತದೆ. ಈ ಸಿದ್ಧಾಂತಕ್ಕೆ ಮುಖ್ಯವಾಗಿ ಪ್ರೇರಕರಾದವರು ಯಾರು ಅಂತಂದ್ರೆ ನಮ್ಮ ಸಿಗ್ಮಂಡ್ ಫ್ರೈಡ್ ಅವರು ಒಂದ್ ಕಡೆಗೆ ಲೇಖಕ ಮತ್ತು ಕೃತಿ ಬಗ್ಗೆ ತುಂಬಾ ಮಹತ್ವದ ವಿಚಾರಗಳನ್ನ ಹೇಳ್ತಾರೆ. ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಬಗ್ಗೆ, ಆಮೇಲೆ ಅವರು ಏನು ಮುಖ್ಯವಾಗಿ ಏನು ಮನೋವಿಶ್ಲೇಷಣೆ ಅಂತ ಕರಿತೀವಲ್ಲ, ಸೈಕಾಲಜಿಕಲ್ ಅನಾಲಿಸಿಸ್ ಅಂತ ಕರಿತೀವಲ್ಲ, ಅದ್ರ ಬಗ್ಗೆ ಮಾತನಾಡ್ತಾನೆ. ಒಬ್ಬ ಹುಚ್ಚನಿಗೂ ಮತ್ತು ಒಬ್ಬ ಲೇಖಕನಿಗೂ ವ್ಯತ್ಯಾಸ ಇಲ್ಲ ಅನ್ನುವುದನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಒಬ್ಬ ಹುಚ್ಚನಾದವನಿಗೆ ತನ್ನ ಮಾನಸಿಕ ಅಭಿವ್ಯಕ್ತಿಯ ಬಗ್ಗೆ ಒಂದು ನಿಯಂತ್ರಣ ಇರೋದಿಲ್ಲ. ಆದರೆ ಇದೇ ಬಗೆಯ ಅಭಿವ್ಯಕ್ತಿ ಇದ್ದರೂ ಕೂಡ ಒಬ್ಬ ಸೃಜನಶೀಲ ಲೇಖಕನ ಅಭಿವ್ಯಕ್ತಿಯಲ್ಲಿ ಒಂದು ನಿಯಂತ್ರಣ ಇರ್ತದೆ. ಹಾಗಾಗಿ ಅಭಿವ್ಯಕ್ತಿ, ಹುಚ್ಚನ ಅಭಿವ್ಯಕ್ತಿಗೂ ಮತ್ತು ಲೇಖಕನ ಅಭಿವ್ಯಕ್ತಿಗೂ ಅಂತಹ ವ್ಯತ್ಯಾಸ ಏನಿಲ್ಲ ಅನ್ನೋದನ್ನ ಯಾರು ಸಿಗ್ಮಂಡ್ ಫ್ರೈಡ್ ಪ್ರತಿಪಾದನೆಯನ್ನ ಮಾಡಿದ್ದ. ಈ ಚಿಂತನೆ ಇದೆಯಲ್ಲ, ಇದೇ ಮುಂದೆ ಈ ಮನೋವೈಜ್ಞಾನಿಕ ವಿಮರ್ಶೆ ಹುಟ್ಕೊಳ್ಳೋದಕ್ಕೆ ಕಾರಣ ಆಯಿತು. ಇದರ ಭಾಗವಾಗಿ ಮುಂದುವರೆದು ಕಾರ್ಲಿಂಗು, ಎರಿಕ್ ಫ್ರಾಮು, ಎರಿಕ್ಸನ್ ಈ ಮೊದಲಾದ ಚಿಂತಕರು ಕೂಡ ಸೃಜನಶೀಲತೆ, ಲೇಖಕರು, ಕಲಾವಿದರು ಇವುಗಳ ರಚನೆ ಹಿಂದಿರುವಂತ ಒಂದು ಮಾನಸಿಕ ಸ್ಥಿತಿಗತಿ ಬಗ್ಗೆ ಒಂದು ಸೈಕಾಲಜಿಕಲ್ ಅಧ್ಯಯನವನ್ನ ಮಾಡಿದ್ರು. ಇವು ಎಲ್ಲವೂ ಒಂದು ಮನೋವೈಜ್ಞಾನಿಕ ವಿಮರ್ಶೆಗೆ ಒಂದು ಅಡಿಪಾಯವನ್ನ ಹಾಕಿಕೊಳ್ಳುವುದಕ್ಕೆ ನೆರವಾದವು. ಆದರೆ ಮನೋವೈಜ್ಞಾನಿಕ ವಿಮರ್ಶೆ ಅಂತ ನಾವು ಕರೆಯಲ್ಪಡೋದು ಕೆಲವು ಜನರನ್ನ ಮಾತ್ರ. ಮುಖ್ಯವಾಗಿ ಹರ್ಬರ್ಟ್ ರೀಡ್ ಅಂತ ಹೇಳಿ ಒಬ್ಬ ಪಾಶ್ಚಾತ್ಯ ಮನೋವೈಜ್ಞಾನಿಕ ವಿಮರ್ಶಕ ಬರ್ತಾನೆ. ಅವನು ವರ್ಡ್ಸ್ವರ್ತನ ಒಂದು ಕಾವ್ಯವನ್ನ ಇಟ್ಕೊಂಡು ದ ಮ್ಯಾನ್ ದ ಮಾಸ್ಕ್ ಅಂತ ಹೇಳಿ ಒಂದು ಪುಸ್ತಕವನ್ನ ಬರೀತಾನೆ. ಅಂದ್ರೆ ವರ್ಡ್ಸ್ವರ್ತ್ ಕಾವ್ಯದಲ್ಲಿ ಬರುವಂತಹ ಮನುಷ್ಯರು ಇರುವ ಮುಖವಾಡಗಳ ಬಗ್ಗೆ ಮಾತಾಡ್ತಾನೆ. ಈ ಮುಖವಾಡ ಅಂತನ್ನುವ ಪರಿಭಾಷೆ ಇದು ಸೈಕಾಲಜಿಕಲ್ ಆಗಿರುವಂತ ಒಂದು ಟರ್ಮಿನಾಲಜಿ. ಈ ಟರ್ಮಿನಾಲಜಿಯನ್ನ ಬಳಸಿಕೊಂಡನೆ ಹೇಗೆ ವರ್ಡ್ಸ್ವರ್ತನ ಕಾವ್ಯದ ಒಳಗಡೆಗೆ ಮನುಷ್ಯನ ಬೇರೆ ಬೇರೆ ಮುಖವಾಡಗಳು ಬರ್ತವೆ. ಈ ಮುಖವಾಡಗಳು ವರ್ಡ್ಸ್ವರ್ತನ ವೈಯಕ್ತಿಕ ಬದುಕಿನ ಒಳಗಡೆಗೆ ನಡೆದಿರುವಂತಹ ಅನೇಕ ಸಂಗತಿಗಳನ್ನ ಅವನು ಇಂಟರ್ ಕನೆಕ್ಟ್ ಮಾಡಿ ವರ್ಡ್ಸ್ವರ್ತನ ಕಾವ್ಯವನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ವರ್ಡ್ಸ್ವರ್ತನ ಮನಸ್ಥಿತಿಗೂ ಅವನ ಕಾವ್ಯದಲ್ಲಿ ಬರುವಂತ ಪಾತ್ರಗಳ ಮನಸ್ಥಿತಿಗೂ ಹೆಚ್ಚು ಕಡಿಮೆ ಒಂದು ಇಂಟರ್ ಕನೆಕ್ಟಿವಿಟಿ ಇರ್ತದೆ ಎನ್ನುವುದನ್ನ ಹರ್ಬರ್ಟ್ ರೀಡ್ ತನ್ನ ಮನಶಾಸ್ತ್ರೀಯ ವಿಮರ್ಶೆಯ ಮೂಲಕ ಪ್ರತಿಪಾದನೆಯನ್ನ ಮಾಡ್ತಾನೆ. ಆಮೇಲೆ ವ್ಯಾನ್ ವೀಕ್ ಬ್ರೋಕ್ ಅಂತ ಹೇಳಿ ಇನ್ನೊಬ್ಬ ವಿಮರ್ಶಕ, ಅವನು ಮುಖ್ಯವಾಗಿ ಈ ಶೇಕ್ಸ್ಪಿಯರ್ನ ನಾಟಕಗಳನ್ನ ಇಟ್ಕೊಂಡು ಅವನು ಒಂದು ಸೈಕಾಲಜಿಕಲ್ ಆಗಿರುವಂತ ಅಧ್ಯಯನವನ್ನ ಮಾಡ್ತಾನೆ. ಇವನ ಜೊತೆಗೆ ಇನ್ನು ಎಡ್ಮಂಡ್ ವಿಲ್ಸನ್, ನಾರ್ಮನ್ ಹಾಲೆಂಡ್ ಈ ತರದ ಅನೇಕ ವಿದ್ವಾಂಸರು ಕೂಡ ಈ ಸೈಕಾಲಜಿಯನ್ನ ಇಟ್ಕೊಂಡು ಸಾಹಿತ್ಯ ಕೃತಿಗಳನ್ನ ಅಧ್ಯಯನ ಮಾಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸಾಹಿತ್ಯ ಚರ್ಚೆಗಳ ಬೆಳವಣಿಗೆ ಆದಂತೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಮನೋವೈಜ್ಞಾನಿಕ ವಿಮರ್ಶೆಗೆ ಸಾಹಿತ್ಯ ವಲಯದಲ್ಲಿ ಕೊಡುವ ಕೆಲಸ ಆಗ್ಲಿಲ್ಲ. ಹಾಗಾಗಿ ಒಂದಷ್ಟರ ಮಟ್ಟಿಗೆ ಚರ್ಚೆಗಳು ಮನೋವೈಜ್ಞಾನಿಕ ವಿಮರ್ಶೆ ಬಗ್ಗೆ ನಡೆದು ಆ ನಂತರದಲ್ಲಿ ಹೆಚ್ಚು ಮನಶಾಸ್ತ್ರೀಯ ವಿಮರ್ಶೆಗಳು ಜಾಗತಿಕವಾಗಿ ಕಂಡು ಬರಲಿಲ್ಲ. ಇದರ ನಂತರದಲ್ಲಿ ನಾವು ಈ ಕರ್ತೃ ಕೇಂದ್ರಿತ, ಲೇಖಕ ಕೇಂದ್ರಿತ ವಿಮರ್ಶೆಯ ನಂತರದಲ್ಲಿ ನಾವು ಮತ್ತೊಂದು ವಿಭಾಗವಾಗಿ ವರ್ಗೀಕರಣವಾಗಿ ನೋಡೋದು ಯಾವುದು ಅಂತಂದ್ರೆ ಅದು ನಾವು ಕೃತಿ ಕೇಂದ್ರಿತ ವಿಮರ್ಶೆ ಅಂತ ಕರಿತೀವಿ. ಕೃತಿ ಕೇಂದ್ರಿತ ವಿಮರ್ಶೆ, ಪಠ್ಯ ಕೇಂದ್ರಿತ ವಿಮರ್ಶೆ ಇವೆರಡೂ ಒಂದೇ ಅರ್ಥದಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಇದೇ ಚೌಕಟ್ಟಿನ ಒಳಗಡೆಗೆ ನಮ್ಮ NET ಸಿಲೆಬಸ್ ನಲ್ಲಿರುವಂತಹ ಮುಖ್ಯವಾಗಿ ಯಾವುದು ಅಂತಂದ್ರೆ ಈ ರೂಪನಿಷ್ಠ ವಿಮರ್ಶೆ, ರಾಚನಿಕ ವಿಮರ್ಶೆ, ನಿರಚನವಾದಿ ವಿಮರ್ಶೆ ಈ ತರದ ವಿಮರ್ಶಾ ಪಂಥಗಳನ್ನ ನಾವು ಈ ಕೃತಿ ಕೇಂದ್ರಿತ ವಿಮರ್ಶೆಯ ಭಾಗವಾಗಿ ನೋಡ್ತಾ ಹೋಗ್ತೀವಿ. ಕೃತಿ ಕೇಂದ್ರಿತ ವಿಮರ್ಶೆ ಯಾವುದ್ರ ಬಗ್ಗೆ ಮಾತಾಡ್ತದೆ ಅಂತ ಹೇಳಿ ನಾವು ಮುಖ್ಯವಾಗಿ ಗಮನಿಸೋದಾದ್ರೆ ಆ ಪದವೇ ಹೇಳ್ತದೆ. ಅಂದ್ರೆ ನಾವು ಈ ಹಿಂದೆ ಕರ್ತೃ ಕೇಂದ್ರಿತ ವಿಮರ್ಶೆಯಲ್ಲಿ ಲೇಖಕನನ್ನೇ ಮುಖ್ಯವಾಗಿಟ್ಟುಕೊಂಡು ಕೃತಿಯನ್ನ ಅಧ್ಯಯನ ಮಾಡಿದರೆ, ಕೃತಿ ಕೇಂದ್ರಿತ ವಿಮರ್ಶೆಯಲ್ಲಿ ಲೇಖಕನಿಗೂ ಕೃತಿಗೆ ಸಂಬಂಧವೇ ಇಲ್ಲ ಅಂತ ಅನ್ನುವುದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಒಂದು ಸಾಹಿತ್ಯ ಕೃತಿ ಅನ್ನುವುದು ಅದು ಸ್ವಾಯತ್ತತೆಯಿಂದ ಕೂಡಿರುವಂತ ಒಂದು ರಚನೆ. ಅಲ್ಲಿ ನಮಗೆ ಲೇಖಕ ನಮ್ಮ ಎದುರುಗಡೆಗೆ ಇರೋದಿಲ್ಲ, ನಮ್ಮ ಎದುರುಗಡೆ ಇರುವುದು ಕೃತಿ ಮಾತ್ರ. ಹಾಗಾಗಿ ನಾನು ಆ ಕೃತಿಯನ್ನ ಅರ್ಥ ಮಾಡಿಕೊಳ್ಳುವಾಗ ಕೃತಿಯ ಒಳಗಡೆಗೆ ಇರುವಂತ
ಭಾಷೆ, ಅದರ ವಸ್ತು ವಿಷಯ, ಅದರ ಶೈಲಿ ತಂತ್ರ, ಅದರ ಆಶಯ ಆಕೃತಿ, ಇವುಗಳ ಮೂಲಕವೇ ನಾನು ಕೃತಿಯ ಮೌಲ್ಯಮಾಪನ ಮಾಡಬೇಕು ಅನ್ನುವುದು ನಮಗೆ ಈ ಪಠ್ಯ ಕೇಂದ್ರಿತ ವಿಮರ್ಶೆ ಅಥವಾ ಕರ್ತೃ ಕೇಂದ್ರಿತ ವಿಮರ್ಶೆಯಲ್ಲಿ ನಮಗೆ ಮುಖ್ಯ ಆಗ್ತದೆ. ಈ ಕರ್ತೃ ಕೇಂದ್ರಿತ ವಿಮರ್ಶೆಯ ಭಾಗವಾಗಿನೇ ನಾವು ಮೊಟ್ಟ ಮೊದಲು ನೋಡೋದು ಯಾವುದಂತಂದ್ರೆ ರೂಪನಿಷ್ಠ ವಿಮರ್ಶೆಯನ್ನು. ರೂಪನಿಷ್ಠ ವಿಮರ್ಶೆ ಹೆಸರೇ ಹೇಳುವ ಹಾಗೆ ವಿಮರ್ಶೆಯಲ್ಲಿ ಹೆಚ್ಚು ಜನಪ್ರಿಯವಾಗಿರುವಂತ ಒಂದು ವಿಮರ್ಶೆಯ ಪ್ರಕಾರ. ನಾವು ಅದನ್ನ ರಾಚನಿಕ ವಿಮರ್ಶೆ ಅಂತ ಕೂಡ ಕರೆಯುವ ಪ್ರಯತ್ನವನ್ನ ಮಾಡ್ತೀವಿ. ಆ ರೂಪನಿಷ್ಠ ವಿಮರ್ಶೆಗೆ ಇನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಆ ರೂಪನಿಷ್ಠ ವಿಮರ್ಶೆ ಅಂತ ಕರೀತಾರೆ, ಆಮೇಲೆ ರಾಚನಿಕ ವಿಮರ್ಶೆ ಅಂತ ಕರೀತಾರೆ, ಕರ್ತೃನಿಷ್ಠ ವಿಮರ್ಶೆ ಅಂತ ಹೇಳಿ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ರೂಪನಿಷ್ಠ ವಿಮರ್ಶೆಯನ್ನ ಕರೆಯುವುದನ್ನ ನಾವು ನೋಡ್ತೀವಿ. ಇಲ್ಲಿ ರೂಪನಿಷ್ಠ ವಿಮರ್ಶೆ, ರೂಪನಿಷ್ಠ ಯಾವುದರ ರೂಪ ಅಂತಂದ್ರೆ ಒಂದು ಸಾಹಿತ್ಯ ಕೃತಿಯ ರೂಪಗಳಿಗೆ ನಿಷ್ಠವಾಗಿ ಅದನ್ನ ವಿಮರ್ಶೆ ಮಾಡುವುದನ್ನೇ ನಾವು ರೂಪನಿಷ್ಠ ವಿಮರ್ಶೆ ಅಂತ ಕರಿತೀವಿ. ಅಂದ್ರೆ ಒಂದು ಸಾಹಿತ್ಯ ಕೃತಿಯ ಮುಖ್ಯ ರೂಪಗಳು ಯಾವ ಅಂತ ಹೇಳಿ ನಾವು ಗುರುತಿಸಬೇಕಾಗ್ತದೆ ಅಂದ್ರೆ ಆ ಕೃತಿ ಒಳಗೊಂಡಿರುವ ಭಾಷೆ, ಅದು ಒಳಗೊಂಡಿರುವ ವಸ್ತು ವಿಷಯ, ಅದರ ಶೈಲಿ, ತಂತ್ರ ಮತ್ತು ವಿಧಾನ, ಅದು ಒಳಗೊಂಡಿರುವ ಆಶಯ, ಅದು ಒಳಗೊಂಡಿರುವ ಆಕೃತಿ, ಹೀಗೆ ಒಂದು ಸಾಹಿತ್ಯ ಕೃತಿಯ ಬೇರೆ ಬೇರೆ ಅಂಗಗಳನ್ನ ನಾವು ಗಮನದಲ್ಲಿರಿಸಿಕೊಂಡು ವಿಮರ್ಶೆ ಮಾಡುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಅರ್ಥದಲ್ಲಿ ಕನ್ನಡದಲ್ಲಿ ನಾವು ನವ್ಯ ವಿಮರ್ಶೆ ಅಂತ ಏನ್ ನೋಡ್ತೀವಲ್ಲ, ಆ ನವ್ಯ ವಿಮರ್ಶೆ ಈ ರೂಪನಿಷ್ಠ ವಿಮರ್ಶೆಯ ಪ್ರಭಾವದಿಂದಲೇ ರಚನೆ ಆಯ್ತನ್ನುವುದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ನಮಗೆ ಮುಖ್ಯವಾಗಿ ಒಂದು 3 ಹಂತಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ರೂಪನಿಷ್ಠ ವಿಮರ್ಶೆ ಅಥವಾ ರಾಚನಿಕ ವಿಮರ್ಶೆ ಬೆಳೆದು ಬರ್ತದೆ. ಆ ಬೆಳವಣಿಗೆಯನ್ನ ಹೇಳುವುದಕ್ಕಿಂತ ಮುಂಚೆ ಇಲ್ಲಿ ರಾಚನಿಕ ಅಂತ ಅನ್ನುವ ಪದ ಇದೆ. ರಾಚನಿಕ ವಿಮರ್ಶೆ, ರಚನೆ ಅಂತನ್ನುವ ಪದವನ್ನ ನಾವು ಮೊದಲು ನೋಡೋಣ. ರಚನೆ ಅಂತಂದ್ರೆ ಒಂದು ಸ್ಟ್ರಕ್ಚರ್ ಅನ್ನುವ ಅರ್ಥದಲ್ಲಿ ನಾವು ರಚನೆ ಅನ್ನುವ ಪದವನ್ನ ಬಳಸ್ತೀವಿ. ಅಂದ್ರೆ ಒಂದು ರಚನೆಯ ಒಳಗಡೆಗೆ ಅನೇಕ ಬಿಡಿ ಬಿಡಿ ಘಟಕಗಳು ಇರ್ತವೆ. ಆ ಎಲ್ಲಾ ಬಿಡಿ ಬಿಡಿ ಘಟಕಗಳ ಸೇರಿ ಒಂದು ಸ್ವಯಂ ಪೂರ್ಣವಾದ ರಚನೆ ಆಗಿರ್ತದೆ. ಹಾಗೇನೆ ಒಂದು ಸಾಹಿತ್ಯ ಕೃತಿ ಎನ್ನುವುದು ಕೂಡ ಒಂದು ರಚನೆ ಎನ್ನುವುದನ್ನ ಈ ರಾಚನಿಕ ವಿಮರ್ಶೆ ಪ್ರತಿಪಾದನೆಯನ್ನ ಮಾಡ್ತದೆ. ಅಂದ್ರೆ ಆ ಕೃತಿಯ ಒಳಗಡೆಗೆ ಬೇರೆ ಬೇರೆ ಘಟಕಗಳು, ಅಂದ್ರೆ ಭಾಷಿಕ ಘಟಕಗಳು, ಆ ಕೃತಿಯ ವಸ್ತು ವಿಷಯದ ಘಟಕಗಳು, ಆ ಕೃತಿಯ ಶೈಲಿಯ ಘಟಕಗಳು, ಆ ಕೃತಿಯ ಆಶಯ ಧೋರಣೆಯ ಘಟಕಗಳು, ಹೀಗೆ ಅಂದ್ರೆ ಮನುಷ್ಯನ ದೇಹದ ಬೇರೆ ಬೇರೆ ಅಂಗಗಳು ಸೇರಿ ಹೇಗೆ ಒಬ್ಬ ಸಮಗ್ರ ಮನುಷ್ಯ ಆಗ್ತಾನೋ ಹಾಗೆ ಸಾಹಿತ್ಯ ಕೃತಿ ಅಂತಂದ್ರೆ ಕೇವಲ ಭಾಷೆ ಅಲ್ಲ, ಕೇವಲ ವಸ್ತು ವಿಷಯವಲ್ಲ, ಕೇವಲ ತಂತ್ರ ಶೈಲಿಯಲ್ಲ, ಕೇವಲ ಅದು ಹೇಳುವ ಆಶಯ ಧೋರಣೆಗಳೇ ಮಾತ್ರ ಅಲ್ಲ, ಇವುಗಳ ಎಲ್ಲವುಗಳ ಸಾವಯವ ಸಂಯೋಗದಿಂದ ಮಾತ್ರ ಒಂದು ಶ್ರೇಷ್ಠ ಕೃತಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಾವೊಂದು ಕೃತಿಯನ್ನ ಮೌಲ್ಯಮಾಪನ ಮಾಡುವಾಗ ಆ ಕೃತಿಯ ಎಲ್ಲಾ ಅಂಗಗಳನ್ನ ಮುಖ್ಯವಾಗಿ ಪರಿಗಣಿಸಬೇಕು ಅನ್ನುವುದನ್ನ ರೂಪನಿಷ್ಠ ವಿಮರ್ಶೆ ಪ್ರತಿಪಾದನೆಯನ್ನ ಮಾಡ್ತದೆ. ಹೀಗೆ ರೂಪನಿಷ್ಠ ವಿಮರ್ಶೆ ಮೊಟ್ಟ ಮೊದಲು ನಮಗೆ ಕಾಣಿಸಿಕೊಂಡಿದ್ದು ರಷ್ಯನ್ ಭಾಷೆಯಲ್ಲಿ. ಹಾಗಾಗಿನೇ ನಾವು ರೂಪನಿಷ್ಠ ವಿಮರ್ಶೆಯನ್ನ ರಷ್ಯನ್ ರೂಪನಿಷ್ಠ ವಿಮರ್ಶೆ, ಬ್ರಿಟಿಷ್ ರೂಪನಿಷ್ಠ ವಿಮರ್ಶೆ ಮತ್ತು ಅಮೆರಿಕನ್ ರೂಪನಿಷ್ಠ ವಿಮರ್ಶೆ ಅಂತ ಹೇಳಿ 3 ದೇಶಗಳ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಗುರುತಿಸ್ತೀವಿ. ರಷ್ಯನ್ ರೂಪನಿಷ್ಠ ವಿಮರ್ಶೆ ಆರಂಭವಾಗುವುದನ್ನೇ ಲಿಂಗ್ವಿಸ್ಟಿಕಲ್ ಅಧ್ಯಯನದ ಮೂಲಕ. ಯಾಕೆಂದ್ರೆ ಸುಮಾರು 1940-50ರ ಸುಮಾರಿಗೆ ರಷ್ಯನ್ ದೇಶದ ಒಳಗಡೆಗೆ ಈ ಭಾಷಾ ವಿಜ್ಞಾನಿಗಳ ಒಂದು ಒಕ್ಕೂಟ ತುಂಬಾ ಪ್ರಬಲವಾಗಿತ್ತು. ಅವರು ಬರೀ ಭಾಷೆಯನ್ನ ಅಧ್ಯಯನ ಮಾಡುವುದ್ರ ಜೊತೆಗೆ ಸಾಹಿತ್ಯ ಕೃತಿಗಳಲ್ಲಿರುವ ಭಾಷೆಯ ಅನನ್ಯತೆಯ ಬಗ್ಗೆ ಹೆಚ್ಚು ಅವರು ತಲೆಯನ್ನ ಕೆಡಿಸ್ಕೊಳ್ತಾ ಇದ್ರು. ಅಂತವರಲ್ಲಿ ಮೊದಲು ನಮಗೆ ಫರ್ಡಿನಾಂಡ್ ಸಸುರ್ ಹೆಸರು ಕೇಳಿರ್ತೀವಿ ನಾವು. ಫರ್ಡಿನಾಂಡ್ ಸಸುರು ಅವನು ಏನು ಜನರಲ್ ಲಿಂಗ್ವಿಸ್ಟಿಕ್ ಮತ್ತು ಡಿಸ್ಕೋರ್ಸ್ ಆಫ್ ಲಿಂಗ್ವಿಸ್ಟಿಕ್ ಅನ್ನುವ ಪುಸ್ತಕಗಳ ಮೂಲಕ ಭಾಷೆಯ ಬಗ್ಗೆ ಮಹತ್ವದ ಮಾತುಗಳನ್ನ ಹೇಳಿದ. ಅಂದ್ರೆ ಒಂದು ಕೃತಿಯ ಒಳಗಡೆ ಅರ್ಥ ಅನ್ನೋದು ಹೇಗಿರ್ತದೆ, ಒಂದು ಪದಕ್ಕೆ ಒಂದು ಸಾಲಿನಲ್ಲಿ ಒಂದು ಅರ್ಥ ಇದ್ರೆ ಅದೇ ಪದಕ್ಕೆ ಇನ್ನೊಂದು ಸಾಲಿನಲ್ಲಿ ಬೇರೆಯ ಅರ್ಥ ಇರುತ್ತಲ್ಲ, ಈ ವ್ಯತ್ಯಾಸಕ್ಕೆ ಏನು ಕಾರಣ ಅನ್ನುವುದನ್ನ ಅವನು ತುಂಬಾ ಸೂಕ್ಷ್ಮವಾಗಿ ಆ ಭಾಷೆಯ ಬಗ್ಗೆ
ಮಾತನಾಡುವಂತ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಫರ್ಡಿನಾಂಡ್ ಸಸೂರ್, ಆಮೇಲೆ ವಿಕ್ಟರ್ ಸ್ಲಾವಸ್ಕಿ, ರೋಮನ್ ಯಾಕುಬ್ಸನ್, ವ್ಲಾಡಿಮಿರ್ ಫ್ರಾಪ್ ಈ ತರದ ಮೊದಲಾದ ರಷ್ಯಾದ ಭಾಷಾ ವಿಜ್ಞಾನಿಗಳು ಅಲ್ಲಿನ ಜನಪದ ಕಥೆಗಳನ್ನ ಮತ್ತು ಬೇರೆ ಬೇರೆ ಮೌಖಿಕ ಪಠ್ಯಗಳನ್ನ ಅವರು ಭಾಷಿಕ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅವುಗಳ ರಾಚನಿಕತೆಯನ್ನ ಮೌಲ್ಯಮಾಪನ ಮಾಡುವ ಕೆಲಸವನ್ನ ಮಾಡ್ತಾರೆ. ಈ ವಿಕ್ಟರ್ ಸ್ಲಾವಸ್ಕಿ ಅಂತ ಅನ್ನುವನು ಅಪರಿಚಿತೀಕರಣ ಅಂತ ಒಂದು ಪದವನ್ನ ಬಳಸ್ತಾನೆ. ಅಂದ್ರೆ ಸಾಮಾನ್ಯವಾಗಿ ಬರಹಗಾರರು ತುಂಬಾ ಪರಿಚಿತವಾಗಿರುವ ಭಾಷೆಯನ್ನೇ ಕಾವ್ಯದ ಮೂಲಕ ಅವರು ಅಪರಿಚಿತಗೊಳಿಸಿ ಬಿಡ್ತಾರೆ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಅವನು ಮಾಡ್ತಾನೆ. ಏನ್ ಅಪರಿಚಿತಗೊಳಿಸೋದಂತಂದ್ರೆ, ಒಬ್ಬ ಕವಿ ಯಾವುದೋ ಒಂದು ಸಾಲಿನ ಮೂಲಕ ಅದು ತುಂಬಾ ಸಾಮಾನ್ಯವಾದ ಅರ್ಥವೇ ಇರ್ತದೆ, ಬಟ್ ಕಾವ್ಯದಲ್ಲಿ ಹೇಳುವಾಗ ಸ್ವಲ್ಪ ಅದನ್ನ ಅವನು ಟ್ವಿಸ್ಟ್ ಮಾಡಿ ಅಥವಾ ಓದುಗನಿಗೆ ಅದನ್ನ ಅಪರಿಚಿತಗೊಳಿಸಿ ಹೇಳ್ತಾನೆ ಅನ್ನುವ ಭಾಷೆಯ ಬಗ್ಗೆ ಒಂದು ಅಪರಿಚಿತೀಕರಣ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಈ ವಿಕ್ಟರ್ ಸ್ಲಾವಸ್ಕಿ ರಷ್ಯನ್ ದೇಶದಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾನೆ. ಆಮೇಲೆ ವ್ಲಾಡಿಮಿರ್ ಫ್ರಾಪ್ ಅಂತ ಹೇಳಿ ರಷ್ಯಾದ ತುಂಬಾ ಪ್ರಸಿದ್ಧ ರೂಪನಿಷ್ಠ ವಿಮರ್ಶಕ. ಅವನು ಈ ವ್ಲಾಡಿಮಿರ್ ಫ್ರಾಪ್ ಹೆಸರು ನಾವು ಜನಪದ ವಿಷಯದಲ್ಲಿ ಕೇಳಿರ್ತೀವಿ. ಜನಪದ ಕಥೆಗಳ ವರ್ಗೀಕರಣದ ಸಂದರ್ಭದಲ್ಲಿ ಈ ವ್ಲಾಡಿಮಿರ್ ಫ್ರಾಪ್ನ ಹೆಸರನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಅವನು ರಷ್ಯನ್ ಜನಪದ ಕಥೆಗಳ ರಾಚನಿಕ ಅಧ್ಯಯನದ ಬಗ್ಗೆ ಒಂದು ವಿಮರ್ಶಾತ್ಮಕ ಪ್ರಬಂಧವನ್ನ ಮಂಡಿಸ್ತಾನೆ. ನಾವು ಅದಕ್ಕೆ ಮಾರ್ಫಾಲಜಿಕಲ್ ಸ್ಟಡಿ ಆಫ್ ರಷ್ಯನ್ ಫೋಕ್ ಟೇಲ್ ಅನ್ನುವ ಪುಸ್ತಕದಲ್ಲಿ ಅವನು ಜನಪದ ಕಥೆಗಳ ಭಾಷೆಯ ಬಗ್ಗೆ ಮಹತ್ವದ ಒಂದು ವರ್ಗೀಕರಣವನ್ನ ಮಾಡ್ತಾನೆ. ಇವತ್ತಿಗೂ ಕೂಡ ಕತೆ ಮತ್ತು ಕಾದಂಬರಿಗಳ ಬಗ್ಗೆ ಭಾಷೆಯ ಅಧ್ಯಯನ ಮಾಡುವವರೆಲ್ಲರೂ ವಿಕ್ಟರ್ ಫ್ರಾಪ್ನ ಲಿಂಗ್ವಿಸ್ಟಿಕಲ್ ಅನಲೈಸಿಸ್ ಇದೆಯಲ್ಲ, ಅದನ್ನ ಇವತ್ತಿಗೂ ನಾವು ಲಿಂಗ್ವಿಸ್ಟಿಕಲ್ ಸ್ಟಡಿಗಳಲ್ಲಿ ಬಳಸೋದನ್ನ ನೋಡ್ತೀವಿ. ಅವನು ಕಥೆಗಳನ್ನ ಹೇಗೆ ಭಾಷಿಕವಾಗಿ ಚರ್ಚೆ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕು ಅನ್ನುವುದನ್ನ ವ್ಲಾಡಿಮಿರ್ ಫ್ರಾಪ್ ಹೇಳಿಕೊಟ್ಟ. ಆ ನಂತರದಲ್ಲಿ ರೋಮನ್ ಯಾಕುಬ್ಸನ್ ಅಂತ ಹೇಳಿ ಅವನು ಸಾಹಿತ್ಯ ಭಾಷೆಯ ಅನನ್ಯತೆ ಬಗ್ಗೆ ಮಹತ್ವದ ಮಾತುಗಳನ್ನು ಹೇಳ್ತಾನೆ. ಇದನ್ನೇ ಕುವೆಂಪುರವರು ಕೂಡ ಕಾವ್ಯದ ಭಾಷೆಯನ್ನ ಭಾವೋಪಯೋಗಿ ಭಾಷೆ ಮತ್ತು ಸಾಮಾನ್ಯವಾಗಿ ಜನರೆಲ್ಲ ಆಡುವ ಭಾಷೆಯನ್ನ ಲೋಕ ಉಪಯೋಗಿ ಭಾಷೆ ಅಂತ ಹೇಳಿ ಕರೀತಾರಲ್ಲ, ಈ ಭಾವ ಉಪಯೋಗಿ ಭಾಷೆಯನ್ನೇ ರೋಮನ್ ಯಾಕುಬ್ಸನ್ ಸಾಹಿತ್ಯ ಭಾಷೆಯ ಅನನ್ಯತೆ ಎನ್ನುವ ಹೆಸರಿನಿಂದ ಅದನ್ನ ಗುರುತಿಸ್ತಾನೆ. ಹೀಗೆ ರಷ್ಯನ್ ದೇಶದ ಒಳಗಡೆಗೆ ಬೆಳೆದು ಬಂದಿರುವಂತಹ ಈ ರೂಪನಿಷ್ಠ ವಿಮರ್ಶೆ ಏನಿದೆಯಲ್ಲ ಅದು ಹೆಚ್ಚು ಭಾಷೆಯನ್ನೇ ಕೇಂದ್ರೀಕರಣವಾಗಿಟ್ಟುಕೊಂಡೇ ಸಾಹಿತ್ಯ ಕೃತಿಗಳನ್ನ ಮೌಲ್ಯಮಾಪನ ಮಾಡುವ ಕೆಲಸವನ್ನ ಮಾಡ್ತು. ಬಟ್ ನಂತರದಲ್ಲಿ ಬ್ರಿಟಿಷ್ ರೂಪನಿಷ್ಠ ವಿಮರ್ಶೆಯಲ್ಲಿ ನಾವು ಬೇರೆ ತರದ ಹೊಸ ಹುಡುಕಾಟದ ಮೂಲಕ ರೂಪನಿಷ್ಠ ವಿಮರ್ಶೆ ಅಥವಾ ರಾಚನಿಕ ವಿಮರ್ಶೆ ಬೆಳೆದು ಬಂತು ಅನ್ನೋದನ್ನ ನಾವು ನೋಡ್ತೀವಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಬ್ರಿಟಿಷ್ ರೂಪನಿಷ್ಠ ವಿಮರ್ಶೆಯ ತ್ರಿಮೂರ್ತಿಗಳಂತ ಕರಿತೀವಿ ನಾವು. ಟಿ.ಎಸ್. ಎಲಿಯಟ್, ಐ.ಎ. ರಿಚರ್ಡ್ಸ್ ಮತ್ತು ಎಫ್.ಆರ್. ಲಿವಿಸ್. ಪ್ರತಿಯೊಬ್ಬರು ವಿಮರ್ಶೆಯನ್ನ ಮಾಡುವವರು ಅಥವಾ ವಿಮರ್ಶೆ ಅಧ್ಯಯನದಲ್ಲಿ ತೊಡಗಿರುವವರು ಟಿ.ಎಸ್. ಎಲಿಯಟ್, ಐ.ಎ. ರಿಚರ್ಡ್ಸ್ ಮತ್ತು ಎಫ್.ಆರ್. ಲಿವಿಸ್ ಇವರ ವಿಮರ್ಶಾ ವಿಚಾರಧಾರೆಗಳನ್ನು ನಾವು ತಿಳ್ಕೊಳ್ಳೋದು ತುಂಬಾ ಅಗತ್ಯ ಇದೆ. ಯಾಕೆಂದ್ರೆ ಒಂದು ಸಾಹಿತ್ಯ ಕೃತಿಯನ್ನ ಹೇಗ್ ಓದಬೇಕು, ಹೇಗ್ ವಿಮರ್ಶೆ ಮಾಡ್ಬೇಕಂತ ಅನ್ನುವ ಮೂಲಭೂತ ಸಂಗತಿಗಳನ್ನ ಈ ಮೂರು ಜನ ಪ್ರತಿಪಾದನೆ ಮಾಡಿದ್ರು. ಹಾಗಾಗಿ ಒಂದರ್ಥದಲ್ಲಿ ಪಾಶ್ಚಾತ್ಯ ವಿಮರ್ಶೆ ಅಂತಂದ್ರೆ ಅದನ್ನ ನಾವು ಇಂಗ್ಲೆಂಡ್ ಕೇಂದ್ರಿತ ವಿಮರ್ಶೆ ಅಂತ ಕರಿತೀವಿ. ಆ ಇಂಗ್ಲೆಂಡ್ ದೇಶದ ಒಳಗಡೆಗೂ ಕೂಡ ಟಿ.ಎಸ್. ಎಲಿಯಟ್, ಐ.ಎ. ರಿಚರ್ಡ್ಸ್ ಮತ್ತು ಎಫ್.ಆರ್. ಲಿವಿಸ್ ಈ ಮೂರು ಜನರ ಕ್ರಿಟಿಕಲ್ ಐಡಿಯಾಲಜಿ ಏನಿತ್ತಲ್ಲ, ಅವುಗಳೇ ಹೆಚ್ಚು ಪಾಶ್ಚಾತ್ಯ ವಿಮರ್ಶೆಯನ್ನ ಇವತ್ತಿಗೂ ಆಳ್ತವೆ ಅನ್ನುವುದನ್ನ ನಾವು ಗಮನಿಸಿದ್ರೆ ಆ ಮೂರು ಜನರ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ತುಂಬಾ ಮುಖ್ಯವಾಗಿ ನಮಗೆ ಟಿ.ಎಸ್. ಎಲಿಯಟ್ನ ಪ್ರತಿಪಾದನೆ ಇದೆಯಲ್ಲ, ಅವನ ಟ್ರೆಡಿಷನ್ ಅಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನುವ ಪುಸ್ತಕದ ಒಳಗಡೆಗೆ ಅನೇಕ ಮಹತ್ವದ ವಿಮರ್ಶಾ ಪರಿಕಲ್ಪನೆಗಳನ್ನ ಅವನು ಮಂಡಿಸ್ತಾನೆ. ಅದರಲ್ಲಿ ನಾವು ಟ್ರೆಡಿಷನ್ ಅನ್ನೋ ಪದವನ್ನ ಬಳಸ್ತಾನೆ. ಅಂದ್ರೆ ಒಬ್ಬ ರೈಟರ್ ಆದವನಿಗೆ, ಒಬ್ಬ ಲೇಖಕನಾದವನಿಗೆ, ಕವಿ ಆದವನಿಗೆ ಟ್ರೆಡಿಷನ್ ಅನ್ನೋದು ತುಂಬಾ ಮುಖ್ಯ. ಆ ಟ್ರೆಡಿಷನ್ ಅನ್ನೋದು ಆ ಲೇಖಕನ ಕೃತಿಯ ಒಳಗಡೆಗೆ ಹೇಗೆ ಅಡಕವಾಗಿದೆ ಅದನ್ನ ಗುರುತಿಸುವ ಕೆಲಸ ವಿಮರ್ಶಕನಾದವನು ಮಾಡಬೇಕು. ಹಾಗಾಗಿ ಲೇಖಕನಿಗೂ ಮತ್ತು ಒಂದು ಪರಂಪರೆಗೂ ಇರುವ ಸಂಬಂಧದ ಬಗ್ಗೆ ಅವನು ಟ್ರೆಡಿಷನ್ ಅನ್ನುವ ಒಂದು ಕಾನ್ಸೆಪ್ಟ್ ನಲ್ಲಿ ಟಿ.ಎಸ್. ಎಲಿಯಟ್ ಮಾತಾಡ್ತಾನೆ. ಇದರ ಜೊತೆಗೆ ಅವನು
ಹಿಸ್ಟೋರಿಕಲ್ ಸೆನ್ಸ್ ಬಗ್ಗೆ ಮಾತಾಡ್ತಾನೆ ಅವನು. ಚಾರಿತ್ರಿಕ ಪ್ರಜ್ಞೆ ಅಂದ್ರೆ ಒಬ್ಬ ಲೇಖಕನಿಗೆ ಪರಂಪರೆಯ ಪ್ರಜ್ಞೆ ಎಷ್ಟು ಮುಖ್ಯವೋ ಚರಿತ್ರೆಯ ಪ್ರಜ್ಞೆಯೂ ಕೂಡ ಅಷ್ಟೇ ಮುಖ್ಯ ಅನ್ನುವುದನ್ನ ಹೇಳ್ತಾನೆ. ನಾನು ವಿಷಯಾಂತರ ಆದ್ರೂ ಅಂಬೇಡ್ಕರ್ ಕೂಡ ಈ ಮಾತನ್ನ ಪ್ರಸ್ತಾಪ ಮಾಡ್ತಾರೆ. ಚರಿತ್ರೆಯನ್ನ ತಿಳಿಯಲಾರದವರು ಚರಿತ್ರೆಯನ್ನ ಸೃಷ್ಟಿಸಲಾರರು ಅಂತ. ಬಟ್ ಟಿ.ಎಸ್. ಎಲಿಯಟ್ ಹೇಳ್ತಾನೆ, ಚರಿತ್ರೆಯನ್ನ ತಿಳಿಯಲಾರದವರು ಚರಿತ್ರೆಯನ್ನ ಸೃಷ್ಟಿಸಲಾರರು. ಚರಿತ್ರೆಯ ವಿಷಯದಲ್ಲಿ ಎಷ್ಟು ಮುಖ್ಯವೋ ಕವಿಗಳಿಗೂ ಕೂಡ ಚರಿತ್ರೆ ಅನ್ನೋದು ತುಂಬಾ ಮುಖ್ಯ ಅನ್ನುವುದನ್ನ ಎಲಿಯಟ್ ಪ್ರತಿಪಾದನೆ ಮಾಡ್ತಾನೆ. ಹಾಗಾಗಿ ಪ್ರತಿಯೊಬ್ಬ ರೈಟರ್ಗೆ ಈ ಹಿಸ್ಟೋರಿಕಲ್ ಸೆನ್ಸ್ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾನೆ. ವಿಮರ್ಶಕರಾದವರು ಪ್ರತಿಯೊಬ್ಬ ಲೇಖಕನ ಅವನ ಕಾಲಘಟ್ಟದ ಹಿಸ್ಟಾರಿಕಲ್ ಸೆನ್ಸ್ ಅನ್ನ ನಾವು ಹಿಡಿದುಕೊಂಡು ಆ ಕೃತಿಯನ್ನ ವಿಮರ್ಶೆ ಮಾಡಬೇಕು ಅಂತ ಹೇಳಿ ಅವನು ಪ್ರತಿಪಾದಿಸ್ತಾನೆ. ಇದರ ಜೊತೆಗೆ ಅವನು ವ್ಯಕ್ತಿ ನಿರಪೇಕ್ಷ ಅಥವಾ ವ್ಯಕ್ತಿ ನಿರಸನ ಅಂತನ್ನುವ ಇನ್ನೊಂದು ಸಿದ್ಧಾಂತವನ್ನ ಮಂಡಿಸ್ತಾನೆ. ಅದಕ್ಕೆ ನಾವು ಇಂಪರ್ಸನಾಲಿಟಿ ಅಥವಾ ಡಿಪರ್ಸನಾಲಿಟಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಸಾಹಿತ್ಯ ಕೃತಿ ರಚನೆಯಾಗುವುದಕ್ಕೆ ಲೇಖಕನಾದವನು ಬೇಕು, ಆದರೆ ರಚನೆ ಆಗಿರುವ ಕೃತಿಯ ಒಳಗಡೆಗೆ ಯಾರು ಇರೋದಿಲ್ಲ ಅನ್ನುವುದನ್ನ ಅವನು ಪ್ರತಿಪಾದನೆ ಮಾಡ್ತಾನಂದ್ರೆ ಲೇಖಕನಾದವನು ಇರೋದಿಲ್ಲ. ಈಗ ನಮ್ಮ ಎದುರಿಗೆ ಪಂಪ ಭಾರತ ಇದೆ, ಬಟ್ ಆ ಪಂಪ ಭಾರತ ಕೃತಿ ಇದೆ, ಆದ್ರೆ ಆ ಕೃತಿಯ ಒಳಗಡೆಗೆ ಪಂಪ ಇರೋದಿಲ್ಲ. ಹಾಗಾಗಿ ನಾವು ಕೃತಿಯನ್ನು ಮತ್ತು ಕೃತಿಕಾರನನ್ನು ಬೇರೆ ಬೇರೆಯಾಗಿ ನೋಡ್ಬೇಕು ಅನ್ನುವುದನ್ನ ಟಿ.ಎಸ್. ಎಲಿಯಟ್ ಈ ವ್ಯಕ್ತಿ ನಿರಪೇಕ್ಷ ಅಂದ್ರೆ ಲೇಖಕನ ಹಸ್ತಕ್ಷೇಪದ ಹೊರತಾಗಿ ನಾವು ಸಾಹಿತ್ಯ ಕೃತಿಗಳನ್ನ ವಿಮರ್ಶೆ ಮಾಡ್ಬೇಕನ್ನುವ ಪ್ರತಿಪಾದನೆಯನ್ನ ಅವನು ಮಾಡ್ತಾ ಹೋಗ್ತಾನೆ. ಇದರ ಜೊತೆಗೆ ಅವನು ವಸ್ತು ಪ್ರತಿರೂಪ ಅಂತೇಳಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಮಂಡಿಸ್ತಾನೆ. ಈ ವಸ್ತು ಪ್ರತಿರೂಪವನ್ನ ನಾವು ಆಬ್ಜೆಕ್ಟಿವ್ ಕೋ ರಿಲೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಾಹಿತ್ಯ ಕೃತಿಯ ಒಳಗಡೆ ಬರುವಂತ ಬೇರೆ ಬೇರೆ ವಸ್ತುಗಳಿರ್ತಾವಲ್ಲ, ಅವು ಏನೋ ಒಂದನ್ನ ಇಂಡಿಕೇಟ್ ಮಾಡ್ತಾ ಹೋಗ್ತವೆ, ಸೂಚಿಸ್ತಾ ಹೋಗ್ತವೆ ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ನೀವು ನವ್ಯ ಸಾಹಿತ್ಯದ ಬೇರೆ ಬೇರೆ ಕೃತಿಯ ಶೀರ್ಷಿಕೆಗಳನ್ನ ಗಮನಿಸಬಹುದು. ಈಗ ಚಂದ್ರಶೇಖರ್ ಕಂಬಾರರ ಕಾಡು ಕುದುರೆ, ಆಮೇಲೆ ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ, ಆಮೇಲೆ ಕೆ ಸದಾಶಿವ ಅವರ ನಲ್ಲಿಯಲ್ಲಿ ನೀರು ಬಂತು, ಇವರ ಅನಂತಮೂರ್ತಿಯವರ ಸೂರ್ಯನ ಕುದುರೆ, ಘಟಾಸಾದ್ರ, ಈ ತರದ ಶೀರ್ಷಿಕೆಗಳನ್ನ ಗಮನಿಸಿದ್ರೆ ಅವುಗಳಲ್ಲಿ ಇರುವಂತ ಒಂದು ವಸ್ತು ಪ್ರತಿರೂಪತೆ ನಮ್ಗೆ ಗಮನಕ್ಕೆ ಬರ್ತದೆ. ಹಾಗಾಗಿ ಸಾಹಿತ್ಯ ಕೃತಿಯ ಬಗ್ಗೆ ಅವನು ವಸ್ತು ಪ್ರತಿರೂಪವನ್ನ ಹಿನ್ನೆಲೆಯಾಗಿಟ್ಕೊಂಡು ವಿಮರ್ಶೆ ಮಾಡ್ಬೇಕಂತ ಹೇಳ್ತಾನೆ. ಇದರ ಜೊತೆಗೆ ಅವನು ಇನ್ನೊಂದು ಮಾತನ್ನ ಬಳಸ್ತಾನೆ, ಇನ್ನೊಂದು ಕಾನ್ಸೆಪ್ಟ್ ಅನ್ನ ಬಳಸ್ತಾನೆ, ಏಕೀಕೃತ ಸಂವೇದನೆ. ಈ ಏಕೀಕೃತ ಸಂವೇದನೆಯನ್ನ ಅವನು ಸೆನ್ಸಿಬಲ್ ಆಫ್ ಯೂನಿಫಿಕೇಶನ್ ಅಂತ ಹೇಳಿ ಕರೀತಾನೆ. ಅಂದ್ರೆ ಒಬ್ಬ ರೈಟರ್ ಆದವನು ತನ್ನ ಕೃತಿಯ ಒಳಗಡೆ ಅನೇಕ ಭಾವಗಳನ್ನ ಅವನು ಕ್ರೋಢೀಕರಿಸಿ ಅವನು ಕಾವ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ, ಅಭಿವ್ಯಕ್ತಿ ಮಾಡ್ತಾನೆ ಅನ್ನುವುದನ್ನ ಎಲಿಯಟ್ ಹೇಳ್ತಾ ಹೋಗ್ತಾನೆ. ಅಂದ್ರೆ ಒಬ್ಬ ರೈಟ್ರು ಒಂದು ಅನುಭವವನ್ನ ತನ್ನ ಕಲಾಕೃತಿಯ ಒಳಗಡೆಗೆ ತರುವಾಗ ಆ ಅನುಭವ ಇದೆಯಲ್ಲ, ಅವನು ಒಟ್ಟು ಬದುಕಿನ ಬೇರೆ ಬೇರೆ ಕಾಲದ ಬಿಡಿ ಬಿಡಿ ಅನುಭವಗಳನ್ನ ಒಂದು ಕಡೆಗೆ ಕಲೆಕ್ಟಿವ್ ಆಗಿ ಅವನು ಸೇರಿಸಿ ಒಂದು ಕೃತಿಯ ಒಳಗಡೆಗೆ ಅವನು ಏನ್ ಮಾಡ್ತಾನೆ, ಕನ್ಸ್ಟ್ರಕ್ಟ್ ಮಾಡ್ತಾನೆ. ಹಾಗಾಗಿ ನಾವು ಕೃತಿಯನ್ನ ಮುಖ್ಯವಾಗಿ ಕಾವ್ಯವನ್ನ ಓದುವಾಗ ಈ ಏಕೀಕೃತ ಸಂವೇದನೆಯನ್ನ ಮುಖ್ಯವಾಗಿ ಪರಿಗಣಿಸ್ಬೇಕಂತ ಟಿ.ಎಸ್. ಎಲಿಯಟ್ ಹೇಳ್ತಾನೆ. ಹೀಗೆ ಟಿ.ಎಸ್. ಎಲಿಯಟ್ ಪರಂಪರೆಯ ಕಾನ್ಸೆಪ್ಟ್ ಅನ್ನ, ಚಾರಿತ್ರಿಕ ಪ್ರಜ್ಞೆಯ ಕಾನ್ಸೆಪ್ಟ್ ಅನ್ನ ಮತ್ತು ವ್ಯಕ್ತಿ ನಿರಪೇಕ್ಷ, ವಸ್ತು ಪ್ರತಿರೂಪ, ಏಕೀಕೃತ ಸಂವೇದನೆ ಹೀಗೆ ಮೊದಲಾದ ಪರಿಕಲ್ಪನೆಯ ಮೂಲಕ ಒಂದು ವಿಮರ್ಶೆಗೆ ತಾತ್ವಿಕ ಬುನಾದಿಯನ್ನ ಬ್ರಿಟಿಷ್ ರೂಪನಿಷ್ಠ ವಿಮರ್ಶೆಯಲ್ಲಿ ಹಾಕಿದ. ಇವನಷ್ಟೇ ತುಂಬಾ ಮುಖ್ಯವಾದ ಇನ್ನೊಬ್ಬ ಬ್ರಿಟಿಷ್ ರೂಪನಿಷ್ಠ ವಿಮರ್ಶಕ ಅಂತಂದ್ರೆ ಐ.ಎ. ರಿಚರ್ಡ್ಸ್. ಐ.ಎ. ರಿಚರ್ಡ್ಸ್ನ ಪ್ರಭಾವ ವಿಮರ್ಶಕರ ಮೇಲೆ ದೊಡ್ಡ ಮಟ್ಟದಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅವನು ಬರೆದಿರುವ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅನ್ನುವ ಪುಸ್ತಕ, ಮೀನಿಂಗ್ ಆಫ್ ಮೀನಿಂಗ್, ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಈ ಪುಸ್ತಕಗಳ ಮೂಲಕ ಅವನು ಮಹತ್ವದ ವಿಮರ್ಶಾ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾನೆ. ಅವನ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಲ್ಲಿ ಅವನು ಹೇಗೆ ನಾವು ಪೂರ್ವಾಗ್ರಹ ರಹಿತವಾಗಿ ಸಾಹಿತ್ಯ ಕೃತಿಗಳನ್ನ ಓದಬಹುದು ಅಂತ ಹೇಳಿ ತಾನು ಪಾಠ ಮಾಡುವ ತರಗತಿಗೆ ಒಳಗಡೆಗೆ ವಿದ್ಯಾರ್ಥಿಗಳಿಗೆ ಲೇಖಕರ ಹೆಸರನ್ನ ಹಾಕಲಾರದ ಕೆಲವು ಕವಿತೆಗಳನ್ನ ಕೊಟ್ಟು ಅವುಗಳನ್ನ ವಿಮರ್ಶೆ ಮಾಡುವುದಕ್ಕೆ ಹೇಳ್ತಾನೆ. ಅವಾಗ ಲೇಖಕರು ಯಾರು ಅಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ತುಂಬಾ ನಿಷ್ಠೂರವಾಗಿ ಮತ್ತು ತುಂಬಾ ವಸ್ತುನಿಷ್ಠವಾಗಿ ವಿಮರ್ಶೆಯನ್ನ ಮಾಡ್ತಾರೆ.
ಅಂಥದ್ದೇ ಒಂದು ಕವಿತೆಯನ್ನ ನಿರ್ದಿಷ್ಟ ಲೇಖಕರ ಹೆಸರು ಕೊಟ್ಟು ಅದರ ಬಗ್ಗೆ ವಿಮರ್ಶೆ ಮಾಡಂತಂದಾಗ ಅಲ್ಲಿ ಅಷ್ಟೊಂದು ವಸ್ತುನಿಷ್ಠವಾದ ವಿಮರ್ಶೆ ಬರೋದಿಲ್ಲ. ಯಾಕಂದ್ರೆ ಒಬ್ಬ ರೈಟ್ರು, ಒಬ್ಬ ಶ್ರೇಷ್ಠ ಲೇಖಕ ಬರೆದಿರೋದೆಲ್ಲವೂ ಶ್ರೇಷ್ಠ ಆಗಿರೋದಿಲ್ಲ, ಅದರಲ್ಲಿ ಕನಿಷ್ಠವೂ ಇರ್ತದೆ, ಶ್ರೇಷ್ಠವೂ ಇರ್ತದೆ. ಈ ತರದ ಒಂದು ವಿಮರ್ಶಾ ಮನೋಭಾವ ನಮ್ಮ ಅರಿವಿಗೆ ಬಂದಿದ್ದು ಯಾರಿಂದ ಅಂತಂದ್ರೆ ಅದು ಐ.ಎ. ರಿಚರ್ಡ್ಸ್ ಹೇಳುವ ಪ್ರಾಕ್ಟಿಕಲ್ ಕ್ರಿಟಿಸಿಸಂ ಮೂಲಕ ಅದು ನಮ್ಮ ಅರಿವಿಗೆ ಬಂತು. ಹಾಗಾಗಿ ಇವನನ್ನ ಪ್ರಾಯೋಗಿಕ ವಿಮರ್ಶೆಯ ಪಿತಾಮಹ ಅಂತ ಕೂಡ ನಾವು ಐ.ಎ. ರಿಚರ್ಡ್ಸ್ ನನ್ನ ಕರಿತೀವಿ. ಇದರ ಜೊತೆಗೆ ಅವನು ಮೌಲ್ಯಮಾಪನ ಸಿದ್ಧಾಂತ ಅಂತ ಹೇಳಿ ಒಂದು ಇದನ್ನ ಮಂಡಿಸ್ತಾನೆ. ಮೌಲ್ಯಮಾಪನ ಸಿದ್ಧಾಂತ ಅನ್ನೋದನ್ನ ನಾವು ಇವ್ಯಾಲ್ಯೂಯೇಷನ್ ಥಿಯರಿ ಅಂತ ಕರಿತೀವಿ. ಅಂದ್ರೆ ಒಂದು ಕೃತಿಯನ್ನ ಮೌಲ್ಯಮಾಪನ ಮಾಡುವಾಗ ನಾವು ಆ ಕೃತಿಯ ಲೇಖಕರು ಯಾರು, ಅವರು ಯಾವ ಭಾಷೆಯವರು, ಯಾವ ಊರಿನವರು, ಯಾವ ಸಮುದಾಯದವರು, ಈ ತರದ ಹಿನ್ನೆಲೆಗಳಿಂದ ನಾವು ಬಿಡುಗಡೆ ಹೊಂದಿ ಕೇವಲ ಕೃತಿಯನ್ನ ಮುಕ್ತವಾಗಿ ಪರಿಗಣಿಸಿ ನಾವು ಏನ್ ಮಾಡ್ಬೇಕು, ಕೃತಿಯ ಮೌಲ್ಯಮಾಪನ ಮಾಡ್ಬೇಕನ್ನುವುದನ್ನ ಅವನು ಮೌಲ್ಯಮಾಪನ ಸಿದ್ಧಾಂತದ ಒಳಗೆ ಪ್ರತಿಪಾದನೆಯನ್ನ ಮಾಡ್ತಾನೆ. ಅನಂತರದಲ್ಲಿ ಎಫ್.ಆರ್. ಲಿವಿಸ್ ಕೂಡ ಐ.ಎ. ರಿಚರ್ಡ್ಸನ್ ಆಗಿ ತುಂಬಾ ಮುಖ್ಯವಾದ ಒಬ್ಬ ವಿಮರ್ಶಕ. ಅವನು ದ ಗ್ರೇಟ್ ಟ್ರೆಡಿಷನ್ ಅಂತ ಹೇಳಿ ಅನ್ನುವ ಪುಸ್ತಕದಲ್ಲಿ ಮಹತ್ವದ ವಿಮರ್ಶಾ ಪರಿಕಲ್ಪನೆಗಳನ್ನ ಮಂಡಿಸ್ತಾನೆ. ಅವನು ಮಹಾಪರಂಪರೆ ಅಂತ ಅನ್ನುವ ಪದವನ್ನ ಬಳಸ್ತಾನೆ. ಈ ಪದದ ಬಗ್ಗೆ ಅನೇಕ ಸಾರಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪದವನ್ನ ಪ್ರಯೋಗಿಸಿದವರು ಯಾರು ಅಂತ ಹೇಳಿ ಕೇಳಿರುವುದನ್ನ ನಾವು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಗಮನಿಸ್ತೀವಿ. ದ ಗ್ರೇಟ್ ಟ್ರೆಡಿಷನ್ ಅಥವಾ ಮಹಾನ್ ಪರಂಪರೆ ಅಥವಾ ಮಹಾಪರಂಪರೆ ಅನ್ನುವ ಪರಿಕಲ್ಪನೆಯ ಮೂಲಕ ಅವನು ಹೇಳೋದೇನಂತಂದ್ರೆ ಪ್ರತಿಯೊಬ್ಬ ಮಹಾನ್ ಲೇಖಕನೂ ಕೂಡ ಒಂದು ಮಹಾನ್ ಪರಂಪರೆಯ ಮುಂದುವರಿಕೆ ಅನ್ನುವುದನ್ನ ಎಫ್.ಆರ್. ಲಿವಿಸ್ ಹೇಳ್ತಾನೆ. ಹಾಗಾಗಿ ವಿಮರ್ಶೆಯನ್ನ ಮಾಡುವಾಗ ನಾವು ಮುಖ್ಯವಾಗಿ ಯಾವ್ಯಾವ ಮಹಾನ್ ಲೇಖಕರೆಲ್ಲ ಇದಾರಲ್ಲ ಅವ್ರು ಹೇಗೆ ಮಹಾನ್ ಪರಂಪರೆಯ ಪ್ರತಿನಿಧಿಯಾಗಿದ್ದಾರೆ ಅದನ್ನ ನಾವು ಕೃತಿಯನ್ನ ಕೇಂದ್ರೀಕರಣವಾಗಿಟ್ಟುಕೊಂಡು ಪರಿಶೀಲಿಸುವ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಎಫ್.ಆರ್. ಲಿವಿಸ್ ಸೂಚಿಸ್ತಾನೆ. ಇದರ ಜೊತೆಗೆ ಅವನು ಇನ್ನೊಂದು ಮಾತನ್ನ ಬಳಸ್ತಾನೆ, ಉನ್ನತ ನೈತಿಕ ದೃಷ್ಟಿ ಅಂತ, ಹೈ ಮಾರಲ್ ಸೆನ್ಸ್ ಅಂತ ಹೇಳಿ ಅವನೊಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾನೆ. ಅಂದ್ರೆ ಶ್ರೇಷ್ಠವಾದ ವಿಮರ್ಶೆ ಎನ್ನುವುದರ ಹಿಂದೆ ಆ ಕಾಲದ ಉನ್ನತ ಮೌಲ್ಯಗಳ ಪ್ರತಿಪಾದನೆ ಇರ್ತದೆ ಅನ್ನುವುದು ಲಿವಿಶನ ವಾದ. ಅಂತಂದ್ರೆ ನಾವು ಇವತ್ತೇನು ಕುವೆಂಪುರವರನ್ನ, ದ.ರಾ. ಬೇಂದ್ರೆ ಅವರನ್ನ, ಯು.ಆರ್. ಅನಂತಮೂರ್ತಿ, ದೇವನೂರು ಮಹಾದೇವ್, ಹೀಗೆ ಶ್ರೇಷ್ಠ ಲೇಖಕರ ಪಟ್ಟಿಯನ್ನ ನಾವೇನ್ ಹೇಳ್ತೀವಲ್ಲ ಅವರು ತಮ್ಮ ಬದುಕಿನ ಕಾಲದ ಒಂದು ಹೈ ಮಾರಲ್ ಸೆನ್ಸ್ ಅನ್ನ ತಮ್ಮ ಕೃತಿಗಳ ಮೂಲಕ ಪ್ರತಿಪಾದನೆ ಮಾಡ್ತಿರ್ತಾರೆ ಎನ್ನುವುದನ್ನ ಎಫ್.ಆರ್. ಲಿವಿಸ್ ಈ ಏನು ಹೈ ಮಾರಲ್ ಸೆನ್ಸ್ ಎನ್ನುವ ಕಾನ್ಸೆಪ್ಟ್ ಒಳಗಡೆಗೆ ಹೇಳ್ತಾನೆ. ಅವನು ಇನ್ನೊಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾನೆ, ಮೂರನೇ ಕ್ಷೇತ್ರ ಅಂತ ಹೇಳಿ. ಅದಕ್ಕೆ ಅವನು ಕೊಡುವ ಇಂಗ್ಲಿಷಿನ ಹೆಸರು ಥರ್ಡ್ ಫೀಲ್ಡ್ ಅಂತ ಹೇಳಿ ಕರೀತಾನೆ. ಅಂದ್ರೆ ಸಾಮಾನ್ಯವಾಗಿ ನಮಗೆ ಕಾಣುವ ಮೂರ್ತ ಲೋಕ, ನಮಗೆ ಕಾಣದ ಅಮೂರ್ತ ಲೋಕ ಅಂತ ಹೇಳಿ ಹೀಗೆ ನಾವು ಲೋಕವನ್ನ ಎರಡು ಬಗೆಯಾಗಿ ವಿಂಗಡಿಸಿಕೊಳ್ತಾ ಹೋಗ್ತೀವಿ. ಅಥವಾ ಕೆಲವರು ಅದನ್ನ ಭೂಲೋಕ ಅಥವಾ ಅದನ್ನ ಮೇಲೆ ಇರುವ ಏನು ಕಾಣದ ಲೋಕ ಅಥವಾ ದೇವಲೋಕ ಅಂತ ಏನ್ ಕರಿತೀವಲ್ಲ, ಇವೆರಡಕ್ಕಿಂತ ಸಾಹಿತ್ಯದ ಲೋಕ ಇದೆಯಲ್ಲ ಅದನ್ನ ನಾವು ಮೂರನೇ ಕ್ಷೇತ್ರ ಅಂತ ಕರೀತಾನೆ. ಅಂದ್ರೆ ನಾವು ಬದುಕುವ ಲೋಕಕ್ಕಿಂತ ಅಥವಾ ನಮ್ಮ ಬದುಕಿನ ಆಚೆಗಿರುವ ಲೋಕಕ್ಕಿಂತ ಈ ಸಾಹಿತ್ಯದ ಲೋಕ ಅಥವಾ ಕ್ಷೇತ್ರ ಇದೆಯಲ್ಲ ಇದು ಸಮಥಿಂಗ್ ಡಿಫ್ರೆಂಟ್ ಆಗಿರ್ತದೆ, ಏನೋ ವಿಶಿಷ್ಟವಾಗಿರ್ತದೆ. ಹಾಗಾಗಿ ನಾವು ಬದುಕುತ್ತಿರುವ ಲೋಕ ಮತ್ತು ನಮ್ಮ ಕಲ್ಪನೆಯ ಲೋಕಕ್ಕಿಂತ ಭಿನ್ನವಾಗಿರುವ ಲೋಕ ಈ ಸಾಹಿತ್ಯದ ಲೋಕ ಇದೆ. ಇದನ್ನ ನಾವು ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡ್ಬೇಕನ್ನುವುದನ್ನ ಅವನು ಈ ಥರ್ಡ್ ಫೀಲ್ಡ್ ಅನ್ನುವ ಕಾನ್ಸೆಪ್ಟ್ ಮೂಲಕ ಎಫ್.ಆರ್. ಲಿವಿಸ್ ಅದನ್ನ ಚರ್ಚೆಗೆ ಒಳಪಡಿಸ್ತಾನೆ. ಇದರ ಜೊತೆಗೆ ಇನ್ನೊಂದು ಮಾತನ್ನ ಅವನು ತನ್ನ ಕಾನ್ಸೆಪ್ಟಿನ ಭಾಗವಾಗಿ ಹೇಳ್ತಾನೆ, ಐಡಿಯಲ್ ಕ್ರಿಟಿಕ್ ಅನ್ನುವ ಪದವನ್ನ ಬಳಸ್ತಾನೆ ಅವನು. ಅಂದ್ರೆ ಆದರ್ಶ ವಿಮರ್ಶಕ. ಅಂದ್ರೆ ಅವನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ಆದರ್ಶ ಓದುಗನೇ ಆದರ್ಶ ವಿಮರ್ಶಕ ಅಂತ ಹೇಳಿ ಅವನು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾನೆ. ಐಡಿಯಲ್ ರೀಡರ್ ಈಸ್ ಎ ಐಡಿಯಲ್ ಕ್ರಿಟಿಕ್ ಅಂತ ಹೇಳಿ ಅವನು ಹೇಳ್ತಾನೆ. ಅಂದ್ರೆ ಯಾರು ಒಳ್ಳೆಯ ಓದುಗರಾಗಿದ್ದಾರಲ್ಲ ಅವರು ಒಳ್ಳೆಯ ವಿಮರ್ಶಕರಾಗ್ತಾರೆ ಎನ್ನುವ ಪ್ರತಿಪಾದನೆಯನ್ನ ಅಲ್ಲಿ ಎಫ್.ಆರ್. ಲಿವಿಸ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ಮಹಾಪರಂಪರೆ, ಉನ್ನತ ನೈತಿಕ ಶ್ರೇಯಸ್ಸು, ಮೂರನೇ ಕ್ಷೇತ್ರ, ಆದರ್ಶ ವಿಮರ್ಶಕ, ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಚರ್ಚೆ ಮಾಡುವಾಗ ಎಫ್.ಆರ್. ಲಿವಿಸನ್ ಬಗ್ಗೆ ಅವನ ನಂತರ ಬಂದವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಎಫ್.ಆರ್. ಲಿವಿಸನ್ ಬಗ್ಗೆ. ಉದಾರವಾದಿ ರೂಪನಿಷ್ಠ ವಿಮರ್ಶಕ ಅಂತ ಹೇಳಿ ಎಫ್.ಆರ್. ಲಿವಿಸನ್ ಅನ್ನ ಕರೀತಾರೆ. ಅಂದ್ರೆ
ವಿಮರ್ಶೆಯನ್ನ ಉದಾರವಾದದ ನೆಲೆಗಟ್ಟಿನಲ್ಲಿ ಹೇಗೆ ಪಠ್ಯ ಕೇಂದ್ರಿತವಾಗಿ ನಾವು ವಿಮರ್ಶೆಯನ್ನ ಮಾಡಬಹುದು ಅನ್ನುವುದಕ್ಕೆ ಎಫ್.ಆರ್. ಲೆವಿಸ್ ಅನೇಕ ತಾತ್ವಿಕ ಚಿಂತನೆಗಳನ್ನ ತನ್ನ ವಿಮರ್ಶಾ ಭಾಗವಾಗಿ ಮಂಡಿಸ್ತಾ ಹೋಗ್ತಾನೆ. ಕನ್ನಡದಲ್ಲಿ ಎಫ್.ಆರ್. ಲೆವಿಸರನ್ನ ಅನುಸರಿಸಿಕೊಂಡು ವಿಮರ್ಶೆಯನ್ನ ಬರವಣಿಗೆ ಮಾಡಿದವರು ಮುಖ್ಯವಾಗಿ ಎಚ್.ಎಸ್. ರಾಘವೇಂದ್ರ ರಾವ್ ಅವರು ತಮ್ಮ ಎಲ್ಲಾ ಬರವಣಿಗೆಯಲ್ಲಿ ಈ ಬಗ್ಗೆ ಎಫ್.ಆರ್. ಲೆವಿಸ್ ಹೇಳುವ ಏನು ಉದಾರವಾದಿ ಒಂದು ರೂಪನಿಷ್ಠ ವಿಮರ್ಶೆ ಐಡಿಯಾಲಜಿ ಇದೆಯಲ್ಲ, ಕನ್ನಡದಲ್ಲಿ ಅದನ್ನ ನಾವು ಎಚ್.ಎಸ್. ರಾಘವೇಂದ್ರ ಅವರ ವಿಮರ್ಶೆ ಒಳಗಡೆಗೆ ಕಾಣುವುದಕ್ಕೆ ಸಾಧ್ಯ ಇದೆ. ಇನ್ನು ಅಮೆರಿಕನ್ ರೂಪನಿಷ್ಠ ವಿಮರ್ಶೆಯ ಲೋಕ ಮತ್ತೊಂದು ಬಗೆ ಇದು. ಮುಖ್ಯವಾಗಿ ಜಾನ್ ಕ್ರೋ ರ್ಯಾನ್ಸಮ್ ಅಂತ ಹೇಳಿ ಒಬ್ರು ಬರ್ತಾರೆ. ಅವರು ದ ನ್ಯೂ ಕ್ರಿಟಿಸಿಸಮ್ ಅನ್ನುವ ಪುಸ್ತಕವನ್ನ ಬರೀತಾರೆ. ಅಂತಂದ್ರೆ ಆಗ್ಲೇ ಅಮೆರಿಕದ ಒಳಗಡೆಗೆ ಏನು ನಿಯೋ ಲಿಟ್ರೇಚರ್ ಅಂತ ಹೇಳಿ ಒಂದು ಚಳುವಳಿ ಶುರುವಾಗಿತ್ತು. ಅವರೆಲ್ಲ ಕಾವ್ಯವನ್ನ ತುಂಬಾ ಪ್ರತಿಮಾತ್ಮಕವಾಗಿ, ರೂಪಕಾತ್ಮಕವಾಗಿ ಮತ್ತು ಸಾಂಕೇತಿಕವಾಗಿಲ್ಲ ಬರಿತಾ ಇದ್ರು. ಅವುಗಳನ್ನು ಅರ್ಥ ಮಾಡಿಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗಿತ್ತು. ಅಂತ ಸಂದರ್ಭದಲ್ಲಿ ಜಾನ್ ಕ್ರೋ ರ್ಯಾನ್ಸಮ್ ಅಂತ ಅನ್ನುವ ಈ ತರದ ವಿಮರ್ಶಕರು ಮುಖ್ಯವಾಗಿ ಅವರೆಲ್ಲ ಈ ಅಂತಃಕರ್ಷಣೆ ಮತ್ತು ಬಹಿಕರ್ಷಣದ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾವು ಕರ್ಷಣೆ ಅಂತ ಅನ್ನೋದನ್ನ ಟೆನ್ಷನ್ ಅನ್ನೋ ಪದವನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಇಲ್ಲಿ ಕರ್ಷಣೆ ಅಂತಂದ್ರೆ ಸಾಹಿತ್ಯದ ಪದಗಳನ್ನ, ಕಾವ್ಯದ ಸಾಲುಗಳನ್ನ ಕೇಳಿದಾಗ ನಮ್ಮ ಒಳಗಡೆ ಒಂದು ಕಂಪನ ಕ್ರಿಯೇಟ್ ಆಗ್ತದಲ್ಲ, ಅದನ್ನೇ ಈ ಯಾರು ಜಾನ್ ಕ್ರೋ ರ್ಯಾನ್ಸಮ್ ಅನ್ನೋನು ಕರ್ಷಣೆ ಅಂತ ಹೇಳಿ ಕರೀತಾನೆ. ನಾವು ಯಾವುದೋ ಬೇಂದ್ರೆ ಸಾಲುಗಳನ್ನ ಕೇಳಿದಾಗ, ಶಿಶುನಾಳ ಶರೀಫರ ತತ್ವಪದಗಳನ್ನ ಕೇಳಿದಾಗ ಆ ಸಾಲಿನಲ್ಲಿರುವಂತ ಒಂದು ತುಂಬಾ ವಿಶಿಷ್ಟವಾಗಿರುವ ಶಬ್ದ ಚಿತ್ರವನ್ನ ನಮಗೆ ನಮ್ಮ ಮನಸ್ಸಿಗೆ ಕೇಳಿಸಿಕೊಂಡಾಗ ಏನೋ ಒಂದು ಮ್ಯಾಜಿಕಲ್ ಆಗಿರುವಂತದ್ದು ನಮಗೆ ಅನುಭವಕ್ಕೆ ಬರ್ತದಲ್ಲ. ಇದಕ್ಕೆ ಮುಖ್ಯ ಕಾರಣವೇ ಸಾಹಿತ್ಯ ಭಾಷೆಯಲ್ಲಿರುವಂತ ಒಂದು ಕರ್ಷಣೆ ಅನ್ನುವುದನ್ನ ಅವನು ಕ್ರೋ ರ್ಯಾನ್ಸಮ್ ಅನ್ನುವನು ಪ್ರತಿಪಾದನೆ ಮಾಡ್ತಾನೆ. ಇವನ ನಂತರದಲ್ಲಿ ಅಲೆನ್ ಟಟ್ ಅಂತ ಹೇಳಿ ಇನ್ನೊಬ್ಬ ವಿಮರ್ಶಕ ಬರ್ತಾನೆ. ಅವನು ಕೂಡ ಇಂಥ ಕರ್ಷಣೆಯ ಅಂತರಂಗದ ರೂಪ ಮತ್ತು ಬಹಿರಂಗದ ರೂಪ ಅಂತ ಎರಡು ಹೇಳ್ತಾನೆ. ಅಂದ್ರೆ ಒಂದು ಬಹಿರಂಗದ ರೂಪವನ್ನ ನಾವು ಹೆಚ್ಚಾಗಿ ಗದ್ಯದ ಭಾಷೆಯಲ್ಲಿ ನೋಡಿದ್ರೆ, ಅಂತರಂಗದ ಕರ್ಷಣೆಯನ್ನ ನಾವು ಕಾವ್ಯದ ರೂಪದ ಒಳಗಡೆಗೆ ನೋಡ್ತೀವಿ ಅಂತ ಹೇಳಿ ಹೇಳ್ತಾನೆ. ಮುಖ್ಯವಾಗಿ ಇದನ್ನ ಹೇಳುವಾಗ ಅವನು ಇಂಗ್ಲಿಷಿನ ಮೆಟಾಫಿಸಿಕಲ್ ಪೋಯಿಟ್ಸ್ ಅಂತ ಬರ್ತಾರೆ. ನಾವೇನು ಇಂಗ್ಲಿಶಿನ ಅನುಭವ ಕವಿಗಳಂತ ಬರ್ತಾರೆ. ಆ ಇಂಗ್ಲಿಶಿನ ಅನುಭವ ಕವಿಗಳ ಬಗ್ಗೆ ಮಾತನಾಡುವಾಗ ಈ ಅಲೆನ್ ಟಟ್ಟು ಈ ಶಬ್ದವನ್ನ ಬಳಸ್ತಾನೆ. ಮುಖ್ಯವಾಗಿ ನಾವು ಯಾರನ್ನ ನೋಡ್ತೀವಿ ಅಂತಂದ್ರೆ ವಿಲಿಯಂ ಬ್ಲೇಕ್ ಅಂತ ಹೇಳಿ ಬರ್ತಾರಲ್ಲ, ಅವರ ಕಾವ್ಯದಲ್ಲಿ ನಾವು ಈ ತರದ ಒಂದು ರೂಪಕಗಳನ್ನ, ಪ್ರತಿಮೆಗಳನ್ನ ನೋಡ್ತಾ ಹೋಗ್ತೀವಿ. ಅಂತದನ್ನ ಅಲೆನ್ ಟಟ್ ಮುಖ್ಯವಾಗಿ ತನ್ನ ವಿಮರ್ಶೆಯ ಭಾಗವಾಗಿ ಅಮೆರಿಕದಲ್ಲಿ ಚರ್ಚೆಯನ್ನ ಮಾಡ್ತಾನೆ. ಆಮೇಲೆ ಕ್ಲಿಯಾಂತ್ ಬ್ರೂಕ್ಸ್ ಅಂತ ಹೇಳಿ ಇನ್ನೊಬ್ಬ ಅಮೆರಿಕನ್ ರೂಪನಿಷ್ಠ ವಿಮರ್ಶಕ. ಅವನು ದಿ ವೆಲ್ ರೈಟ್ ಅರ್ನ್ ಅಂತ ಹೇಳಿ ಪುಸ್ತಕವನ್ನ ಬರೀತಾನೆ. ಅಂಡರ್ಸ್ಟ್ಯಾಂಡಿಂಗ್ ಪೊಯೆಟ್ರಿ ಅಂತ ಹೇಳಿ ಇನ್ನೊಂದು ಪುಸ್ತಕವನ್ನ ಬರೀತಾನೆ. ಅಂದ್ರೆ ಕಾವ್ಯವನ್ನ ಹೇಗೆ ಅರ್ಥ ಮಾಡ್ಕೋಬೇಕನ್ನುವುದನ್ನ ಅವನು ಹೇಳ್ತಾ ವ್ಯಂಗ್ಯ ಮತ್ತು ವಿರೋಧಾಭಾಸತೆಯ ಬಗ್ಗೆ ಹೇಳ್ತಾನೆ. ವ್ಯಂಗ್ಯ ಮತ್ತು ವಿರೋಧಾಭಾಸದ ಬಗ್ಗೆ ಕಾವ್ಯದ ಭಾಷೆ ಯಾವಾಗಲೂ ವ್ಯಂಗ್ಯವಾಗಿ ಇರ್ತದೆ ಅನ್ನೋದನ್ನ ಅವನು ಹೇಳ್ತಾ, ಮತ್ತು ಇನ್ನೊಂದು ಪದವನ್ನ ಬಳಸ್ತಾನೆ ಅವನು, ವಿರೋಧಾಭಾಸ ಅಂತ ಬಳಸ್ತಾನೆ. ಅಂತಂದ್ರೆ ಸಾಮಾನ್ಯವಾಗಿ ನಮಗೆ ಈಗ ನೀರು ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಇರುವ ನಂಬಿಕೆ ಬೇರೆ. ಬಟ್ ಕವಿಗಳಿಗೆ ನೀರು ಬೆಂಕಿಯಾಗಿ ಕಾಣ್ತದೆ, ಗಾಳಿ ಕಲ್ಲಿನ ಹಾಗೆ ಕಾಣ್ತದೆ, ಅಥವಾ ನೀರು ಒಂದು ಕಲ್ಲಿನ ಹಾಗೆ ಕಾಣ್ತದೆ. ಹೀಗೆ ಈ ತರದ ಪದಗಳನ್ನ ಇಟ್ಕೊಂಡು ಅವನು ಈ ಚಿಂತನೆಯನ್ನ ಮಂಡಿಸ್ತಾನೆ. ನಾನು ನಿನ್ನೆ ಒಬ್ಬರದ್ದು ಯಾರ್ದು ಒಬ್ಬ ಕವಿದು ಹೊಸತಲ್ಲಿ ಮಾರನೇ ಕವಿದು ಒಂದು ಕಾವ್ಯವನ್ನ ಓದ್ತಾ ಇರುವಾಗ ಅವರೊಂದು ಶಬ್ದವನ್ನ ಬಳಸ್ತಾನೆ. ಏನು? ನಿದ್ದೆಯ ನೆರಳು ಅಂತ. ನನಗೆ ಸ್ವಲ್ಪ ವಿಚಿತ್ರ ಅನಿಸ್ತಿದ್ರು. ನಿದ್ದೆಯ ನೆರಳು ಅಂತೇಳಿ ಮನುಷ್ಯನಿಗೆ ಬೆಳಕಿಗೆ ನೆರಳು ಇರುತ್ತೆ, ಮನುಷ್ಯ ಅಥವಾ ಒಂದು ವಸ್ತುವಿಗೆ ನೆರಳು ಇರುತ್ತೆ. ಇದೇನು ನಿದ್ದೆಯ ನೆರಳ ಅಂತ ಹೇಳಿ ನನಗೆ ಒಂದು ಕ್ಷಣ ಇದು ಆಯ್ತು. ಅಂದ್ರೆ ನಿದ್ದೆಯ ನೆರಳು ಅಂತಂದ್ರೆ ನಿದ್ದೆ ಬರ್ತಾ ಇರೋದನ್ನ ಅವರು ಸೂಚಿಸೋದಕ್ಕಾಗಿ ನಿದ್ದೆಯ ನೆರಳು ಅನ್ನುವ ಪದವನ್ನ ಬಳಸ್ತಾರೆ. ಹೀಗೆ ನಿದ್ದೆಯ ಸ್ವರೂಪ ಅಲ್ಲದ ನೆರಳನ್ನ ನಿದ್ದೆಗೆ ಆರೋಪಿಸಿ ಹೇಳುವುದನ್ನೇ ಕ್ಲಿಯಾಂತ್ ಬ್ರೂಕ್ಸ್ ಏನಂತ ಕರೀತಾನೆ ಅಂದ್ರೆ ವಿರೋಧಾಭಾಸತೆ ಅಂತನ್ನುವ ಅರ್ಥದಲ್ಲಿ ಅವನು ಕರಿತಾ ಹೋಗ್ತಾನೆ. ಹೀಗೆ ನಮಗೆ ಆರ್.ಪಿ. ಬ್ಲ್ಯಾಕ್ಮರ್ ಅಂತ ಹೇಳಿ ಇನ್ನೊಬ್ಬ ಅಮೆರಿಕನ್ ರೂಪನಿಷ್ಠ ವಿಮರ್ಶಕ ಕೂಡ ಈ ಭಾಷೆಯ ಬಗ್ಗೆ, ಅವನು ಕಾವ್ಯದ ಭಾಷೆಯ ಬಗ್ಗೆ ಹೆಚ್ಚು ಮಾತನಾಡುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ.
ಹೀಗೆ ಅಮೆರಿಕನ್ ರೂಪನಿಷ್ಠ ವಿಮರ್ಶೆಯ ಭಾಗವಾಗಿ ಜಾನ್ ಕ್ರೋ ರ್ಯಾನ್ಸಮ್, ಅಲೆನ್ ಟೆಟ್ ಕ್ಲಿಯಾಂತ್ ಬ್ರೂಕ್ಸ್ ಮತ್ತು R.C. ಬ್ಲ್ಯಾಕ್ಮರ್ ಮೊದಲಾದವರು ಈ ಅಮೆರಿಕದ ಒಳಗಡೆಗೆ ಒಂದು ರೂಪನಿಷ್ಠ ವಿಮರ್ಶೆಯನ್ನ ಬೆಳೆಸುವ ಪ್ರಯತ್ನವನ್ನ ಮಾಡಿದ್ರು. ಇದರ ನಂತರದಲ್ಲಿ ನಾನು ನಿರಚನವಾದದ ಬಗ್ಗೆ ಮಾತಾಡ್ತೀನಿ. ನಿರಚನವಾದಿ ವಿಮರ್ಶೆ ನೋಡಿ, ಅಲ್ಲಿ ಕೃತಿಗೆ ಒಂದು ರಚನೆ ಇದೆ ಅಂತ ಹೇಳಿ ರೂಪನಿಷ್ಠ ವಿಮರ್ಶಕರು, ನಿರಚನವಾದಿಗಳು ಪ್ರತಿಪಾದನೆಯನ್ನ ಮಾಡಿದ್ರು. ಅಂದ್ರೆ ಒಂದು ಸಾಹಿತ್ಯ ಕೃತಿ ಅಂತಂದ್ರೆ ಅದಕ್ಕೊಂದು ಏನಿದೆ, ನಿರ್ದಿಷ್ಟ ರೂಪ ಇದೆ, ಆ ರೂಪಕ್ಕೆ ಬದ್ಧವಾಗಿನೇ ನಾವು ಅದನ್ನ ವಿಮರ್ಶೆ ಮಾಡ್ಬೇಕಂತ ಹೇಳಿ ರೂಪನಿಷ್ಠ ವಿಮರ್ಶಕರು ಅಥವಾ ರಾಚನಿಕ ವಿಮರ್ಶಕರು ಪ್ರತಿಪಾದನೆಯನ್ನ ಮಾಡಿದ್ರೆ, ಇದಕ್ಕೆ ವಿರುದ್ಧವಾಗಿ ನಿರಚನವಾದಿಗಳು ಪ್ರತಿಪಾದನೆಯನ್ನ ಮಾಡ್ತಾರೆ. ನಿರಚನವಾದಿಗಳು ಮುಖ್ಯವಾಗಿ ಪ್ರತಿಪಾದನೆಯನ್ನ ಮಾಡುವಾಗ ನಮಗೆ ಜಾಕೋಸ್ ಡೆರಿಡಾ ಅಂತ ನಾವು ಕರೀತೀವಿ. ಈ ಡೆರಿಡಾ ಅಂತ ಮುಖ್ಯವಾಗಿ ಅವನು ಮಾರ್ಟಿನ್ ಹೈಡೆಗರ್ ಅಂತ ಹೇಳಿ ಒಬ್ಬ ಏನು ತತ್ವಜ್ಞಾನಿ ಬರ್ತಾನೆ, ಅವನ ವಿಚಾರಗಳನ್ನ ಅವನು ಈ ಡಿಕನ್ಸ್ಟ್ರಕ್ಷನ್ ಥಿಯರಿಯ ಚರ್ಚೆ ಮಾಡುವುದಕ್ಕೆ ಬಳಸ್ಕೊಳ್ತಾನೆ. ಡಿಕನ್ಸ್ಟ್ರಕ್ಷನ್ ಥಿಯರಿಯಲ್ಲಿ ನಾವು ಏನನ್ನ ನೋಡ್ತೀವಿ ಅಂತಂದ್ರೆ, ಈ ಸಾಹಿತ್ಯ ಕೃತಿಗೆ ಒಂದು ರಚನೆ ಅನ್ನುವುದು ಇರೋದಿಲ್ಲ, ಅನೇಕ ರಚನೆಗಳಿರ್ತವೆ ಅಥವಾ ಅನೇಕ ಅರ್ಥಗಳಿರ್ತವೆ ಎನ್ನುವುದನ್ನ ಡೆರಿಡಾ ಪ್ರತಿಪಾದನೆಯನ್ನ ಮಾಡ್ತಾನೆ. ಅಂದ್ರೆ ಜಾಕೋಸ್ ಡೆರಿಡಾನನ್ನ ನಾವು ನಿರಚನವಾದದ ಪಿತಾಮಹ ಅಂತೇಳಿ ಕರಿತೀವಿ. ಈ ಜಾಕೋಸ್ ಡೆರಿಡಾ ತನ್ನ ಆಪ್ ಗ್ರಂಟಾಲಜಿ ಅಂತ ಒಂದು ಪುಸ್ತಕ, ಈ ಆಪ್ ಗ್ರಂಟಾಲಜಿಯ ಪುಸ್ತಕದಲ್ಲಿ ಅವನು ಕೆಲವು ಮುಖ್ಯ ವಿಷಯಗಳನ್ನ ಮಂಡಿಸ್ತಾನೆ. ಅವನು ಅರ್ಥದ ಮುಂದೂಡುವಿಕೆ ಅಥವಾ ಇಂಗ್ಲಿಷಿನಲ್ಲಿ ಅದಕ್ಕೆ ಡೆಫರೆನ್ಸ್ ಅಂತ ಕರೀತಾನೆ. ಅದಕ್ಕೆ ಉದಾಹರಣೆ ಹೇಳೋದಾದ್ರೆ, ನಾವು ಒಂದು ಕವಿತೆಯನ್ನ ಇವತ್ತು ಓದ್ತೀವಿ, ಅದು ಒಂದು ರೀತಿಯ ಅರ್ಥ ಆಗಿರ್ತದೆ. ಇನ್ನೊಂದು ವಾರ ಬಿಟ್ಟು ಅದೇ ಕವಿತೆಯನ್ನ ಓದಿದಾಗ ನಮಗೆ ಮತ್ತೊಂದು ರೀತಿಯ ಅರ್ಥ ಆಗ್ತದೆ. ಕವಿತೆ ಒಂದೇ, ಓದುಗನು ಒಬ್ಬನೇ, ಬಟ್ ಅರ್ಥಗಳು ಯಾಕೆ ಬೇರೆ ಬೇರೆ ಆಗ್ತವೆ ಅಂತನ್ನುವುದರ ಬಗ್ಗೆ ಒಂದು ಕಾನ್ಸೆಪ್ಟ್ ಅನ್ನ ಈ ಜಾಕೋಸ್ ಡೆರಿಡಾ ಮಂಡಿಸ್ತಾನೆ. ಅದಕ್ಕೆ ಅವನು ಡೆಫರೆನ್ಸ್ ಅನ್ನೋ ಹೆಸರನ್ನ ಕೊಡ್ತಾನೆ. ಈ ಡಿಫರೆನ್ಸ್ ಕಾನ್ಸೆಪ್ಟ್ ಅನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಒಂದ್ಸರಿ NET ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದುಂಟು. ಅಂದ್ರೆ ಈ ತರದ ನಿರ್ದಿಷ್ಟ ವಿಮರ್ಶಕರ ಪರಿಕಲ್ಪನೆಗಳನ್ನ ಮತ್ತು ಅವರ ಕೃತಿಗಳನ್ನು ಕೂಡ ಈ NET ಪರೀಕ್ಷೆಗಳಲ್ಲಿ ಆವಾಗ ಕೇಳ್ತಾ ಇರ್ತಾರೆ. ಇದರ ಜೊತೆಗೆ ಅವನು ಇನ್ನೂ ಕೆಲವು ಪರಿಕಲ್ಪನೆಗಳನ್ನ ಮಂಡಿಸ್ತಾನೆ. ಅವನು ಡಿಸ್ಕೋರ್ಸ್ ಅಂತ ಅನ್ನುವ ಪದವನ್ನ ಬಳಸ್ತಾನೆ. ಅಂದ್ರೆ ಸಂಕಥನ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸಂಕಥನ ಅಂತಂದ್ರೆ ನಾವೆಲ್ಲರೂ ನಮ್ಮದೇ ಆದಂತ ಕಥೆಗಳನ್ನ ಕಟ್ಕೊಳ್ತೀವಿ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವರದೇ ಆದ ಕಥೆಗಳಿದಾವೆ. ಹಾಗೇನೆ ನಾವು ಸಾಹಿತ್ಯ ಕೃತಿಗಳನ್ನು ಓದುವಾಗಲೂ ನಮ್ಮದೇ ಅರ್ಥದ ಕಥೆಗಳನ್ನ ಕಟ್ಕೊಳ್ತೀವಿ. ಅಂದ್ರೆ ಒಂದು ಸಾಹಿತ್ಯ ಕೃತಿ ನಾನು ಅದನ್ನು ಓದ್ತಾ ಹೋದ ಹಾಗೇನೆ ನನಗೆ ಬೇಕಾದ ಹಾಗೆ ಆ ಕಥೆಯನ್ನ ಏನ್ ಮಾಡ್ತೀನಿ, ಕಟ್ಟಿಕೊಳ್ಳುವ ಕೆಲಸವನ್ನ ಮಾಡ್ತೀನಿ ಅಂತ ಅನ್ನುವುದನ್ನ ಜಾಕೋಸ್ ಡೆರಿಡಾ ಇಲ್ಲಿ ಪ್ರತಿಪಾದನೆಯನ್ನ ಮಾಡ್ತಾನೆ. ಮುಖ್ಯವಾಗಿ ಹೀಗೆ ಡಿಫರೆನ್ಸ್ ಮತ್ತು ಈ ಡಿಸ್ಕೋರ್ಸ್ ಪರಿಕಲ್ಪನೆಯ ಮೂಲಕ ಒಂದು ಸಾಹಿತ್ಯ ಕೃತಿಯನ್ನ ನಿರಚನೆ ಮಾಡಿ ನೋಡುವ ಕೆಲಸವನ್ನ ಮಾಡ್ತಾನೆ. ನಾನು ನಿರಚನೆ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ, ರಚನೆ ಅಂದ್ರೆ ಸಾಹಿತ್ಯ ಕೃತಿ ಅನ್ನುವುದಕ್ಕೆ ನಿರ್ದಿಷ್ಟವಾದ ರಚನೆ ಎನ್ನುವುದು ಇರೋದಿಲ್ಲ ಅನ್ನುವುದನ್ನ ಅವನು ಪ್ರತಿಪಾದನೆ ಮಾಡ್ತಾನೆ. ಅಂದ್ರೆ ಒಂದು ಕೃತಿಯಲ್ಲಿ ಯಾವುದೂ ಮುಖ್ಯ ಅಲ್ಲ ಅಂತ ಅನ್ನುವುದು ಅವನ ಅಭಿಪ್ರಾಯ. ನಾವು ಸಾಮಾನ್ಯವಾಗಿ ಒಂದು ಸಾಹಿತ್ಯ ಕೃತಿ ಅಂತಂದ್ರೆ, ಒಂದು ಕಥೆ ಅಂತಂದ್ರೆ ಅದು ವಸ್ತುವಿಗೆ ಹೆಚ್ಚು ಗಮನ ಕೊಡ್ತೀವಿ. ಬಟ್ ಡೆರಿಡಾ ಹೇಳ್ತಾನೆ, ವಸ್ತುವಿಗೆ ಗಮನ ಕೊಡಬೇಡಿ, ಇನ್ನೊಂದು ಬೇರೆದಕ್ಕೆ ಗಮನ ಕೊಡಿ ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಅಂದ್ರೆ ಯಾವುದನ್ನ ರಚನೆ ಅಂತ ಹೇಳಿದ್ರು ಅದನ್ನೇ ಇವನು ರಚನೆ ಅಲ್ಲ ಅನ್ನುವ ಪ್ರತಿಪಾದನೆಯನ್ನ ಮಾಡ್ತಾ ಹೋಗ್ತಾನೆ. ಇದು ಡೆರಿಡಾನ ವಿಚಾರಗಳಲ್ಲಿ ತುಂಬಾ ಮುಖ್ಯ ಆಗ್ತಾ ಹೋಗ್ತದೆ. ಜಾಕೋಸ್ ಡೆರಿಡಾನ ಶಿಷ್ಯರಾಗಿ ಇರುವ ಹೆರಾಲ್ಡ್ ಬ್ಲೂಮ್ ಮತ್ತು ಹಿಲಿಸ್ ಮಿಲ್ಲರ್ ಅಂತನ್ನುವವರು ಕೂಡ ಈ ನಿರಚನವಾದಿ ವಿಮರ್ಶೆಯ ಅನೇಕ ತಾತ್ವಿಕ ಚಿಂತನೆಗಳನ್ನ ತಮ್ಮ ವಿಮರ್ಶೆಯ ಭಾಗವಾಗಿ ಪ್ರತಿಪಾದನೆಯನ್ನ ಮಾಡ್ತಾ ಹೋಗ್ತಾರೆ ಅನ್ನುವುದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಇವೆರಡನ್ನ ನಾವು ಏನು ಕರ್ತೃ ಕೇಂದ್ರಿತ ಕೃತಿ ಕೇಂದ್ರಿತ ವಿಮರ್ಶೆ ಎರಡು ರೂಪಗಳಾಗಿ ನಾವು ರೂಪನಿಷ್ಠ ವಿಮರ್ಶೆ ಅಥವಾ ರಾಚನಿಕ ವಿಮರ್ಶೆ, ಇನ್ನೊಂದು ನಾವು ನಿರಚನವಾದಿ ವಿಮರ್ಶೆ ಅಂತ ಹೇಳಿ ನಾವು ಎರಡು ಇವುಗಳನ್ನ ಗಮನಿಸ್ತಾ ಹೋಗ್ತೀವಿ. ಇನ್ನು ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಹಾಗೆ ನೋಡಿದ್ರೆ ಭಾರತೀಯ ಸಂದರ್ಭದಲ್ಲಿ ಮತ್ತು ಕನ್ನಡ ಸಂದರ್ಭದಲ್ಲಿ ಹೆಚ್ಚು ನಾವು ನಮ್ಮ ಸಾಹಿತ್ಯ ವಿಮರ್ಶೆಗಳೆಲ್ಲ ಇರುವುದು ಸಮಾಜ ಕೇಂದ್ರಿತ ವಿಮರ್ಶೆ ಅಂತಲೇ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ.
ಸಮಾಜ ಕೇಂದ್ರಿತ ವಿಮರ್ಶೆಯಲ್ಲಿ ತುಂಬಾ ಮುಖ್ಯವಾದ ಒಂದು ವಿಮರ್ಶಾ ಪಂಥ ಅಂತಂದ್ರೆ ಅದನ್ನ ನಾವು ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಕರಿಬಹುದು. ಮುಖ್ಯವಾಗಿ ಕಾರ್ಲ್ ಮಾರ್ಕ್ಸ್, ಫೆಡ್ರಿಕ್ ಎಂಗೆಲ್ಸ್, ಫೆಡ್ರಿಕ್ ಹೆಗಲ್ ಈ ತರದ ಮೊದಲಾದ ಏನು ಆರ್ಥಿಕ ತಜ್ಞರೆಲ್ಲ ಇದ್ರಲ್ಲ, ಅವರ ಚಿಂತನೆಗಳನ್ನ ಆಧಾರವಾಗಿಟ್ಟುಕೊಂಡು ಮಾರ್ಕ್ಸ್ವಾದಿ ವಿಮರ್ಶೆ ಬಂತು. ಮಾರ್ಕ್ಸ್ವಾದಿ ವಿಮರ್ಶೆ ಮುಖ್ಯ ಕಾಳಜಿ ಏನು ಅಂತಂದ್ರೆ ಸಾಹಿತ್ಯ ಕೃತಿಗೂ ಮತ್ತು ಅದು ರಚನೆಯಾಗಿರುವ ಸಮಾಜಕ್ಕೂ ಇರುವ ಸಂಬಂಧವನ್ನ ಏನು ಮೌಲ್ಯಮಾಪನ ಮಾಡಿ ನೋಡುವುದನ್ನ ಅಥವಾ ಪರೀಕ್ಷಿಸಿ ನೋಡುವುದನ್ನೇ ನಾವೇನು ಕರಿತೀವಿ ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಕರಿತೀವಿ. ಈ ಮಾರ್ಕ್ಸ್ವಾದಿ ವಿಮರ್ಶೆಯನ್ನ ಕೆಲವರು ಸಮಾಜವಾದಿ ವಿಮರ್ಶೆ ಅಂತ ಕೂಡ ಕರೀತಾರೆ. ಅಂದ್ರೆ ಸಮಾಜವನ್ನೇ ಕೇಂದ್ರೀಕರಣವಾಗಿಟ್ಟುಕೊಂಡು ಮಾರ್ಕ್ಸ್ ಏನ್ ಮಾಡಿದ, ತನ್ನ ಐಡಿಯಾಲಜಿಯನ್ನ ಪ್ರತಿಪಾದನೆಯನ್ನ ಮಾಡಿದ. ಹಾಗಾಗಿ ಮಾರ್ಕ್ಸ್ವಾದಿ ವಿಮರ್ಶೆಯನ್ನ ಸಮಾಜವಾದಿ ವಿಮರ್ಶೆ ಅಂತನ್ನುವ ಹೆಸರಿನಿಂದ ಕೂಡ ಕರೆಯುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಮಾರ್ಕ್ಸ್ವಾದಿ ವಿಮರ್ಶೆ ಏನು ಅಂತಂದ್ರೆ, ಇದು ನಾನು ಹೇಳಿದೆ ಮೊದಲಿಗೆ, ಸಾಹಿತ್ಯ ಕೃತಿಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧದ ಬಗ್ಗೆ ಅದು ಹೆಚ್ಚು ಯೋಚನೆಯನ್ನ ಮಾಡ್ತದೆ. ಜೊತೆಗೆ ಸಾಹಿತ್ಯ ಪಠ್ಯ ಅನ್ನುವುದು ಅದು ಸಮಾಜದ ಒಂದು ಬೈ ಪ್ರಾಡಕ್ಟ್ ಅನ್ನುವುದನ್ನ ಮಾರ್ಕ್ಸ್ವಾದಿ ವಿಮರ್ಶೆ ತುಂಬಾ ಮುಖ್ಯವಾಗಿ ಪ್ರತಿಪಾದನೆಯನ್ನ ಮಾಡ್ತದೆ. ಯಾಕೆಂದ್ರೆ ಸಾಮಾಜಿಕ ರಚನೆಗೂ ಸಾಹಿತ್ಯ ಕೃತಿಗಳಲ್ಲಿ ಬರುವ ವಸ್ತುವಿನ ರಚನೆಗೂ ಒಂದು ನೇರ ಸಂಬಂಧ ಇದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿರೋದು. ನಾವು ಕುಸುಮ ಬಾಲಿಯನ್ನ ಓದ್ತಾ ಹೋದಾಗೇನೆ ನಮಗೆ ನಮ್ಮ ಸಾಮಾಜಿಕ ರಚನೆಯಲ್ಲಿರುವ ಏನು ಶ್ರೇಣೀಕರಣಗಳಿದಾವಲ್ಲ ಅವು ನಮಗೆ ಕುಸುಮ ಬಾಲ್ಯ ಕೃತಿಯ ಒಳಗಡೆ ಹೇಗೆ ಒಂದು ಲಿಟರರಿ ಆರ್ಟ್ ಆಗಿ ಅಲ್ಲಿ ಬಂದಿದಾವೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ. ಹಾಗಾಗಿ ಮಾರ್ಕ್ಸ್ವಾದಿ ವಿಮರ್ಶೆ ಸಾಹಿತ್ಯ ರಚನೆಗೂ ಮತ್ತು ಸಾಮಾಜಿಕ ರಚನೆಗೂ ಒಂದು ಇಂಟರ್ ಕನೆಕ್ಟಿವಿಟಿ ಇರುತ್ತದೆ. ಹಾಗಾಗಿ ನಾವು ಒಂದು ಕೃತಿಯನ್ನ ವಿಮರ್ಶೆ ಮಾಡುವಾಗ ಕೇವಲ ಕೃತಿಯನ್ನಷ್ಟೇ ವಿಮರ್ಶೆ ಮಾಡಲಾಗದೆ ಆ ಕೃತಿ ನಿರ್ಮಾಣವಾಗಿರುವ ಸಾಮಾಜಿಕ ವ್ಯವಸ್ಥೆಯನ್ನು ನಮ್ಮ ಅರಿವಿಗೆ ತಂದುಕೊಂಡು ನಾವು ವಿಮರ್ಶೆ ಮಾಡ್ಬೇಕನ್ನುವುದನ್ನ ಮಾರ್ಕ್ಸ್ವಾದಿ ವಿಮರ್ಶೆ ಮುಖ್ಯವಾಗಿ ಪ್ರತಿಪಾದನೆಯನ್ನ ಮಾಡ್ತು. ಇನ್ನು ಮಾರ್ಕ್ಸ್ವಾದಿ ಚಿಂತಕರಂತ ಹೇಳಿ ನಾವು ಕರೆಯೋದು ತುಂಬಾ ಮುಖ್ಯವಾಗಿ ಆಂಟೋನಿಯೋ ಗ್ರಾಮ್ಸಿ ಅಂತ ಹೇಳಿ. ಆಂಟೋನಿಯೋ ಗ್ರಾಮ್ಸಿ ಸಬಾಲ್ಟರ್ನ್ ವಿಮರ್ಶಕನಾಗಿ ಕೂಡ ಗುರುತಿಸಿಕೊಂಡಂತವನು. ಆಮೇಲೆ ಸಾಂಸ್ಕೃತಿಕ ವಿಮರ್ಶೆಯಲ್ಲಿಯೂ ಕೂಡ ನಾವು ಆಂಟೋನಿಯೋ ಗ್ರಾಮ್ಸಿಯ ತತ್ವಗಳನ್ನ ಮತ್ತು ಐಡಿಯಾಲಜಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆಂಟೋನಿಯೋ ಗ್ರಾಮ್ಸಿ ಇಟಲಿ ದೇಶದ ಒಬ್ಬ ಪ್ರಮುಖ ಚಿಂತಕ ಮತ್ತು ವಿಮರ್ಶಕ. ಅವನು ಹೆಜೆಮನಿ ಎನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಮಂಡಿಸ್ತಾನೆ ಮತ್ತು ಕೃತಿ ಕೂಡ ಅದೇ ಟೈಟಲ್ ಅಲ್ಲಿ ಬರೀತಾನೆ. ಹೆಜೆಮನಿ ಅಂತಂದ್ರೆ ಯಜಮಾನಿಕೆ ಅನ್ನುವ ಅರ್ಥದಲ್ಲಿ. ಹೇಗೆ ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ಈ ಧರ್ಮದ ಯಜಮಾನಿಕೆ, ಈ ಲಿಂಗದ ಯಜಮಾನಿಕೆ, ಆರ್ಥಿಕ ಯಜಮಾನಿಕೆ ಮತ್ತು ರಾಜಕೀಯ ಯಜಮಾನಿಕೆಗಳು ಇವೆಲ್ಲ ಇಡೀ ಸೋಷಿಯಲ್ ಸ್ಟ್ರಕ್ಚರ್ ಅನ್ನ ಹೇಗೆ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತವೆ, ಅವುಗಳನ್ನ ಅರ್ಥ ಮಾಡಿಕೊಳ್ಳುವ ಮೂಲಕವೇ ನಾವು ಸಾಹಿತ್ಯ ಕೃತಿಯಲ್ಲಿ ಸಮಾಜವನ್ನ ಸರಿಯಾಗಿ ಡಿಫೈನ್ ಮಾಡಬಹುದು ಅನ್ನುವುದನ್ನ ಈ ಆಂಟೋನಿಯೋ ಗ್ರಾಮ್ಸಿ ಪ್ರತಿಪಾದನೆ ಮಾಡ್ತಾನೆ. ಅವನು ಹೆಜೆಮನಿ ಮತ್ತು ಆಂಟಿ ಹೆಜೆಮನಿ ಅಂತ ಕರೀತಾನೆ. ಅಂದ್ರೆ ಒಂದು ಸಮಾಜದ ಒಳಗಡೆಗೆ ಯಜಮಾನಿಕೆ ಇದ್ದಾಗ ಅದಕ್ಕೆ ಪ್ರತಿ ಯಾಜಮಾನಿಕೆ ಕೂಡ ಅದೇ ಸಮಾಜದ ಒಳಗಡೆಗೆ ಅಸ್ತಿತ್ವದಲ್ಲಿ ಇರ್ತದೆ ಅನ್ನುವುದನ್ನ ಹೇಳ್ತಾನೆ. ಕನ್ನಡ ಸಂದರ್ಭದಲ್ಲಿ ಬರಗು ರಾಮಚಂದ್ರಪ್ಪ ಮತ್ತು ರಹಮತ್ ತರೀಕೆರೆ ಅವರು ಆಂಟೋನಿಯೋ ಗ್ರಾಮ್ಸಿಯ ವಿಚಾರಗಳನ್ನ ಕನ್ನಡ ಸಂದರ್ಭದಲ್ಲಿಟ್ಟು ಅವರು ಮರು ಪ್ರತಿಪಾದನೆ ಮಾಡುವುದನ್ನ ಮಾಡ್ತಾರೆ. ಈ ಆಂಟಿ ಹೆಜಮನಿಯನ್ನ ರಹಮತ್ ತರೀಕೆರೆ ಅವರು ಪ್ರತಿ ಯಾಜಮಾನ್ಯ ಅಂತ ಹೇಳಿ ಕರೆದ್ರೆ, ಯಾರು ಬರಗು ರಾಮಚಂದ್ರಪ್ಪನವರು ಅದನ್ನ ಉಪ ಸಂಸ್ಕೃತಿ, ಅಧೀನ ಸಂಸ್ಕೃತಿ ಈ ತರದ ಪರಿಭಾಷೆಗಳ ಮೂಲಕ ಅವುಗಳನ್ನ ಡಿಸ್ಕ್ರೈಬ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಸಬಾಲ್ಟರ್ನ್ ಅನ್ನುವ ಇನ್ನೊಂದು ಪದವನ್ನ ಯಾರು ಆಂಟೋನಿಯೋ ಗ್ರಾಮ್ಸಿ ಬಳಸ್ತಾನೆ. ಸಬ್ ಅಲ್ಟರ್ನ್ ಅಂತ ಪದ. ಅಂದ್ರೆ ಸಬ್ ಅಂದ್ರೆ ಉಪ ಅಂತ, ಅಂದ್ರೆ ಉಪ ವಿಂಗಡಣೆ ಅಥವಾ ಉಪವಾಗಿರುವಂತ ಒಂದು ವರ್ಗ ಅಂತ. ಅಂದ್ರೆ ಯಾವುದೇ ಸಮಾಜದ ಒಳಗಡೆಗೆ ಒಂದು ಪ್ರಧಾನ ವರ್ಗ ಇರುವ ಹಾಗೇನೆ ಅದೇ ಸಮಾಜದ ಒಳಗಡೆಗೆ ಒಂದು ಉಪವರ್ಗ ಇರ್ತದೆ. ಈ ಪ್ರಧಾನ ವರ್ಗದ ಆಳ್ವಿಕೆಯನ್ನ, ಅಧಿಕಾರವನ್ನ ಈ ಉಪವರ್ಗದ ಮೇಲೆ ನಿರಂತರವಾಗಿ ಹೇರಿಕೆಯನ್ನ ಮಾಡ್ಲಾಗ್ತಿರ್ತದೆ. ಆದ್ರೆ ಈ ಉಪವರ್ಗ ಅದು ಕಡಿಮೆ ಜನರಿಂದ ಕೂಡಿದ್ರೂ ಕೂಡ ಅದು ಈ ಪ್ರಧಾನ ವರ್ಗದ ಜೊತೆಗೆ ನಿರಂತರವಾಗಿ ಏನ್ ಮಾಡ್ತಿರ್ತದೆ, ಸಂಘರ್ಷವನ್ನ ಮಾಡ್ತಾ ಇರ್ತದೆ. ಇಂಥದನ್ನ ಹೇಳುವುದಕ್ಕಾಗಿ ಅವನು ಸಬಾಲ್ಟರ್ನ್ ಅನ್ನುವುದನ್ನ ಬಳಸ್ಕೊಳ್ತಾ ಹೋಗ್ತಾನೆ. ಸಬಾಲ್ಟರ್ನ್ ಅನ್ನೋದಕ್ಕೆ ಇನ್ನು ಬೇರೆ ಅರ್ಥ ಕೂಡ ಇದೆ. ಅದು ಅಲಕ್ಷಿತ ವರ್ಗದ ಚರಿತ್ರೆ ಅಥವಾ ಅಲಕ್ಷಿತ ವರ್ಗಗಳ ಅಧ್ಯಯನ ಅಥವಾ ಅಲಕ್ಷಿತ ವರ್ಗದ
ಸಾಹಿತ್ಯ ಕೃತಿಗಳ ವಿಮರ್ಶೆ ಎನ್ನುವ ಅರ್ಥವನ್ನು ನಾವು ಇತ್ತೀಚೆಗೆ ಕನ್ನಡದಲ್ಲಿ ನೋಡ್ತಾ ಇದ್ವಿ. ಕನ್ನಡದಲ್ಲಿ ಸಬಾಲ್ಟರ್ನ್ ಬಗ್ಗೆ ಅಮೇಟಿ ಮಲ್ಲಿಕಾರ್ಜುನ್ ಮತ್ತು ವಿಜಯ್ ಕುಮಾರ್ ಸರ್, ಡಾಕ್ಟರ್ ವಿಜಯ್ ಕುಮಾರ್ ಎಚ್ ಜಿ ಸರ್ ಕೂಡ ಅದ್ರ ಬಗ್ಗೆ ಪುಸ್ತಕವನ್ನ ಬರೆದಿದ್ದಾರೆ. ಕನ್ನಡದಲ್ಲಿ ಸಬಾಲ್ಟರ್ನ್ ಬಗ್ಗೆನೇ ಹೆಚ್ಚು ಅಧ್ಯಯನಗಳು ನಡೀತಿದ್ದಾವೆ. ಆಮೇಲೆ ಮತ್ತೊಬ್ಬ ಯಾರು ಈ ಆಂಟೋನಿಯೋ ಗ್ರಾಮ್ಶಿಯ ನಂತರ ಮತ್ತೊಬ್ಬ ವಿಮರ್ಶಕನಾಗಿ ನೋಡೋದು ಜಾರ್ಜ್ ಲುಕಾಕ್ಸ್, ತುಂಬಾ ಮಹತ್ವದ ವಿಮರ್ಶಕ. ಇವನು ಕಾದಂಬರಿಗಳನ್ನ ಇಟ್ಕೊಂಡು ಇವನು ಮಾರ್ಕ್ಸ್ ವಾದವನ್ನ ಪ್ರತಿಪಾದನೆ ಮಾಡ್ತಾನೆ. ಯಾಕಂದ್ರೆ 19ನೇ ಶತಮಾನದ ಒಳಗಡೆಗೆ ಯುರೋಪಿಯನ್ ದೇಶದ ಒಳಗಡೆಗೆ ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ಒಂದು ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳು ಶುರುವಾದವು. ಮುಖ್ಯವಾಗಿ ಈ ದುಡಿಯೋ ವರ್ಗ ಇದೆಯಲ್ಲ, ಅವರು ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾನೆ ಒಂದು ಪರಕೀಯತೆಯನ್ನ ಅನುಭವಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಪರಕೀಯತೆಯ ಪರಿಕಲ್ಪನೆ ಅಂತಾನೆ ಜಾರ್ಜ್ ಲುಕಾಕ್ಸ್ ಅದಕ್ಕೆ ಕರೀತಾನೆ. ಅಂದ್ರೆ ಒಬ್ಬ ಕಾರ್ಮಿಕ ಯಂತ್ರಗಳ ಜೊತೆಗೆ ಕೆಲಸ ಮಾಡ್ತಾನೆ ಅವನು ತಾನು ಬದುಕುತ್ತಿರುವ ಸೊಸೈಟಿಯ ಜೊತೆಗೆ ಒಂದು ಸಂಬಂಧವನ್ನ ಕಳೆದುಕೊಂಡು ಅವನು ಪರಕೀಯನಾಗಿ ಗುರುತಿಸಿಕೊಳ್ತಾನೆ. ಅಂದ್ರೆ ಈ ಕೈಗಾರೀಕರಣ ಸಮಾಜದ ಒಳಗಡೆಗೆ ಹೇಗೆ ಜನರನ್ನ ಒಡೆದು ಹಾಕ್ತದೆ ಅನ್ನುವುದನ್ನ ಜಾರ್ಜ್ ಲುಕಾಕ್ಸ್ ಒಬ್ಬ ಮಾರ್ಕ್ಸ್ವಾದಿ ವಿಮರ್ಶಕನಾಗಿ ಅನೇಕ ಮಹತ್ವದ ಪರಿಕಲ್ಪನೆಯನ್ನು ಮಂಡಿಸ್ತಾನೆ. ಈ ಪರಕೀಯತೆಯ ಜೊತೆಗೆ ಅವನು ಇನ್ನೊಂದು ಕಾನ್ಸೆಪ್ಟ್ ಅನ್ನ ಮಂಡಿಸ್ತಾನೆ, ಅನಾಥ ಪ್ರಜ್ಞೆ ಅಂತ ಹೇಳಿದ್ವಿ. ನಾವು ಏಲಿನೇಷನ್ ಕಾನ್ಸೆಪ್ಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ದುಡಿತಾ ಅಂದ್ರೆ ಒಬ್ಬ ಕಾರ್ಮಿಕ ದುಡಿತಾ ಹೋದಾಗಿನೇ ತನ್ನ ಸುತ್ತ ಎಲ್ಲರೂ ಇದ್ದರು ತಾನು ಅನಾಥ ಅಂತ ಹೇಳಿ ಅನ್ಸೋದಕ್ಕೆ ಶುರು ಆಗ್ತದೆ. ಇದನ್ನೇ ಮುಂದೆ ಪೋಸ್ಟ್ ಮಾಡರ್ನಿಸಂ ಒಳಗಡೆಗೆ ನಾವು ಮಟೀರಿಯಲಿಸಂ ಅಂತ ಹೇಳಿ ಇದನ್ನೇ ಒಂದು ಪ್ರತ್ಯೇಕ ಕಾನ್ಸೆಪ್ಟ್ ಆಗಿ ಡೆವಲಪ್ಮೆಂಟ್ ಮಾಡಿ ಅದನ್ನೊಂದು ಸಾಹಿತ್ಯ ವಿಮರ್ಶೆಯಾಗಿ ಬೆಳೆಸಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಜಾರ್ಜ್ ಲುಕಾಕ್ಸ್ ಈ ಪರಕೀಯತೆ ಬಗ್ಗೆ ಮತ್ತು ಅನಾಥ ಪ್ರಜ್ಞೆಯನ್ನ ಇಟ್ಕೊಂಡು ಅವನು ಈ ಸಾಮಾಜಿಕ ನಿಲುವುಗಳು ಹೇಗೆ ಈ ಯುರೋಪಿನ ಕಾದಂಬರಿಗಳಲ್ಲಿ ಬರ್ತವೆ ಅನ್ನುವುದನ್ನ ತನ್ನ ವಿಮರ್ಶೆಯ ಮೂಲಕ ಪ್ರತಿಪಾದನೆಯನ್ನ ಮಾಡಿದ. ಆಮೇಲೆ ಪಿಯರ್ ಮ್ಯಾಷರ್ ಅಂತ ಹೇಳಿ ಇನ್ನೊಬ್ಬ ಮಾರ್ಕ್ಸ್ವಾದಿ ವಿಮರ್ಶಕ, ಅವನು ವರ್ಗ ಪ್ರಜ್ಞೆ ಮತ್ತು ಸೂಕ್ತ ಪ್ರಜ್ಞೆ ಅಂತೇಳಿ ಹೇಳ್ತಾನೆ. ಕ್ಲಾಸ್ ಸೆನ್ಸ್ ಮತ್ತು ಅನ್ಕಾನ್ಶಿಯಸ್ ಸೆನ್ಸ್ ಅಂತ ಎರಡು ಪದವನ್ನ ಬಳಸ್ತಾನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ವರ್ಗ ಪ್ರಜ್ಞೆ ಇರ್ತದೆ, ಅದು ಲೇಖಕನಲ್ಲಿಯೂ ಇರ್ತದೆ ಅನ್ನುವುದನ್ನ ಪ್ರತಿಪಾದನೆ ಮಾಡ್ತಿರ್ತಾನೆ. ಈ ಸುಮ್ಮನೆ ನೋಡಿ, ನಾವು ಒಂದು ಬಸ್ ಹತ್ತಿ ಹೋಗ್ತಾ ಇದೀವಿ ಅಂತಂದ್ರೆ ನಾವು ತುಂಬಾ ಕಾಮನ್ ಆಗಿರುವ ಮ್ಯಾನ್ ಹತ್ರ ಅಥವಾ ಸಾಮಾನ್ಯವಾಗಿರುವ ಮನುಷ್ಯನ ಹತ್ರ ನಾವು ಕೂಡೋದಿಲ್ಲ, ಸ್ವಲ್ಪ ಅಫಿಷಿಯಲ್ ವ್ಯಕ್ತಿ ಹತ್ರ ಕೂಡ್ತೀವಿ. ಯಾಕಂದ್ರೆ ನಮ್ಮ ಒಳಗಡೆಗೆ ಇರುವಂತ ಪ್ರಜ್ಞೆ ಇದೆಯಲ್ಲ, ಅಥವಾ ನಾವು ಯಾವ ವರ್ಗವನ್ನ ಪ್ರತಿಪಾದನೆ ಮಾಡ್ತಿರ್ತೀವಲ್ಲ, ಆ ಪ್ರಜ್ಞೆ ನಮಗೆ ಗೊತ್ತಿಲ್ಲದೆಯೋ ನಮ್ಮ ಎಲ್ಲಾ ವರ್ತನೆಯನ್ನ ಅದೇನ್ ಮಾಡ್ತಿರ್ತದೆ, ಮಾನಿಟರಿಂಗ್ ಮಾಡ್ತಿರ್ತದೆ, ಕಂಟ್ರೋಲ್ ಮಾಡ್ತಿರ್ತದೆ ಎನ್ನುವುದನ್ನ ಈ ಪಿಯರ್ ಮ್ಯಾಷರಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಅವನು ಈ ಕ್ಲಾಸ್ ಸೆನ್ಸ್ ಮತ್ತು ಈ ಅನ್ಕಾನ್ಶಿಯಸ್ ಸೆನ್ಸ್ ಮೂಲಕ ಏನ್ ಹೇಳ್ತಾನೆ ಅಂತಂದ್ರೆ, ಸಮಾಜದ ಪ್ರತಿಯೊಬ್ಬರ ಒಳಗಡೆಗೂ ಹೇಗೆ ಒಂದು ಈ ಕ್ಲಾಸ್ ಸೆನ್ಸ್ ಅನ್ನೋದು, ಈ ವರ್ಗ ಪ್ರಜ್ಞೆ ಅನ್ನೋದು ಇರ್ತದೆ ಅನ್ನುವುದನ್ನ ನಾವು ಪ್ರತಿಪಾದನೆ ಮಾಡ್ತೇವೆ. ಸಾಮಾನ್ಯವಾಗಿ ನಾವು ಇವರು ನಮ್ಮವರು ಅಲ್ಲ ಅಂತ ಹೇಳಿ ಅನ್ನುವ ಪದವನ್ನ ಬಳಸ್ತೀವಲ್ಲ. ಈ ನಮ್ಮವರು ಅನ್ನುವ ಸೆನ್ಸ್ ಏನನ್ನ ಹೇಳ್ತದೆ ಅಂತಂದ್ರೆ, ನಾವು ಯಾವುದೋ ಒಂದು, ಅದು ಜಾತಿ ಇರ್ಬೋದು, ಅಥವಾ ಒಂದು ವರ್ಗ ಇರ್ಬೋದು, ಅಥವಾ ಒಂದು ಸಮುದಾಯ ಇರ್ಬೋದು, ಅಥವಾ ಒಂದು ವ್ಯವಸ್ಥೆ ಇರ್ಬೋದು, ಅದನ್ನ ಪರೋಕ್ಷವಾಗಿನೇ ಅದೇನ್ ಮಾಡ್ತಿರ್ತದೆ, ರೆಪ್ರೆಸೆಂಟ್ ಮಾಡ್ತಿರ್ತದೆ. ಇದನ್ನ ಪಿಯರ್ ಮ್ಯಾಷರ್ ಏನಂತ ಕರೀತಾನೆ ಅಂತಂದ್ರೆ, ಇದನ್ನ ಸ್ಟ್ರಕ್ಚರ್ ಅಂತ ಕರೀತಾನೆ. ಇದೊಂದು ಸೋಷಿಯಲ್ ಸ್ಟ್ರಕ್ಚರ್ ಆಗಿನೇ ಎಲ್ಲ ಮನುಷ್ಯರ ಒಳಗಡೆಗೂ ಇರ್ತದೆ ಇದು. ಹಾಗಾಗಿ ಲೇಖಕನ ಒಳಗಡೆಗೂ ಇರ್ತದೆ. ನಾವು ಈ ವರ್ಗ ಪ್ರಜ್ಞೆಯನ್ನ ಮತ್ತು ಈ ಸೂಕ್ತ ಪ್ರಜ್ಞೆಯನ್ನ ಅರಿತುಕೊಂಡ್ರೆ ಒಬ್ಬ ಲೇಖಕ ನಿಜವಾಗಲೂ ಅವನು ಎಷ್ಟು ಸಾಮಾಜಿಕವಾಗಿ ಸಾಹಿತ್ಯವನ್ನ ಬರೆದಿದ್ದಾನೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು ಅನ್ನುವುದನ್ನ ಪಿಯರ್ ಮ್ಯಾಷರ್ ಅನ್ನುವನು ಹೇಳ್ತಾನೆ. ಹೀಗೆ ಪಿಯರ್ ಮ್ಯಾಷರ್ ಅನ್ನಷ್ಟೇ ಇನ್ನೊಬ್ಬ ಮಹತ್ವದ ಮಾರ್ಕ್ಸ್ವಾದಿ ವಿಮರ್ಶಕ ಅಂತಂದ್ರೆ ಫೆಡ್ರಿಕ್ ಜೇಮ್ಸನ್ ಅಂತ. ಇವನು ತುಂಬಾ ಮಹತ್ವದ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾನೆ. ಅವನು ಪೊಲಿಟಿಕಲ್ ಕಾನ್ಶಿಯಸ್ನೆಸ್ ಅಂತ ಹೇಳಿ ಒಂದು ಟರ್ಮಿನಾಲಜಿಯನ್ನ ಬಳಸ್ತಾನೆ. ಅವನ ಪುಸ್ತಕದ ಹೆಸರು ಕೂಡ ಇದೆ, ಪೊಲಿಟಿಕಲ್ ಕಾನ್ಶಿಯಸ್ನೆಸ್, ಅಥವಾ ನಾವು ಕನ್ನಡದಲ್ಲಿ ರಾಜಕೀಯ ಸೂಕ್ತ ಪ್ರಜ್ಞೆ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಮಾತುಗಳಲ್ಲಿ ಬಳಸ್ತೇವೆ, ಅಯ್ಯೋ ಈಗೆಲ್ಲರೂ ರಾಜಕೀಯ ಮಾಡವ್ರೆ, ಅಥವಾ ರಾಜಕೀಯ ಎಲ್ಲರೂ ಮಾಡ್ತಾರೆ ಅಂತ ಅನ್ನುವ ಪದವನ್ನ ಬಳಸ್ತೀವಲ್ಲ. ಪೊಲಿಟಿಕಲ್ ಅನ್ನುವುದನ್ನ ಇದೇ ಅರ್ಥದಲ್ಲಿ ಬಳಸ್ತಾ ಹೋಗ್ತಾನೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ
ಅವನದೇ ಆದಂತದ್ದೊಂದು ಪೊಲಿಟಿಕಲ್ ಅನ್ನೋದು ಇದ್ದೇ ಇರ್ತದೆ. ಈ ಪೊಲಿಟಿಕಲ್ಲು ಅವನು ಬದುಕುತ್ತಿರುವ ಸಮಾಜವನ್ನ ಪ್ರತಿನಿಧಿಸ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವನು ಬದುಕುತ್ತಿರುವ ಪೊಲಿಟಿಕಲ್ ಕಾನ್ಶಿಯಸ್ ಅನ್ನು ಅರ್ಥ ಮಾಡ್ಕೋಬೇಕು. ಆ ಮೂಲಕ ನಾವು ಸಾಹಿತ್ಯ ಕೃತಿಗಳನ್ನ ವಿಮರ್ಶೆ ಮಾಡಬೇಕು ಅನ್ನುವುದನ್ನ ಈ ಫೆಡ್ರಿಕ್ ಜೇಮ್ಸನ್ ಪೊಲಿಟಿಕಲ್ ಕಾನ್ಶಿಯಸ್ನೆಸ್ ಅನ್ನುವುದ ಒಂದು ಪುಸ್ತಕದ ಒಳಗಡೆಗೆ ಆ ರಾಜಕೀಯ ಸುಪ್ತ ಪ್ರಜ್ಞೆಯ ಬಗ್ಗೆ ಅವನು ಪ್ರತಿಪಾದನೆಯನ್ನ ಮಾಡ್ತಾನೆ. ಇನ್ನೊಬ್ಬ ಮಾರ್ಕ್ಸ್ವಾದಿ ವಿಮರ್ಶಕ ವಾಲ್ಟರ್ ಬೆಂಜಮಿನ್ ಅಂತ ಹೇಳಿ ಅವನು ಪಾಪ್ಯುಲರ್ ಕಲ್ಚರ್ ಅಂತ ಹೇಳಿ ಒಂದು ಕೃತಿಯನ್ನ ಬರೀತಾನೆ. ಅದಕ್ಕೆ ನಾವು ಕನ್ನಡದಲ್ಲಿ ಜನಪ್ರಿಯ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಟಿವಿ, ಜಾಹೀರಾತು, ಸಿನಿಮಾ, ಧಾರಾವಾಹಿ ಇವುಗಳ ಮೂಲಕ ಹೇಗೆ ಒಂದು ಕಲ್ಚರಲ್ ಕ್ಯಾಪಿಟಲಿಸಂ, ಒಂದು ಸಾಂಸ್ಕೃತಿಕ ಬಂಡವಾಳಶಾಹಿ ನಮ್ಮ ಸಮಾಜದ ಒಳಗಡೆ ಹೇಗೆ ಜನರನ್ನ ಶೋಷಣೆ ಮಾಡ್ತದೆ ಎನ್ನುವುದನ್ನ ಈ ವಾಲ್ಟರ್ ಬೆಂಜಮಿನ್ ಅದ್ರ ಬಗ್ಗೆ ಮಹತ್ವದ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಾನೆ. ಅಂದ್ರೆ ಸುಮಾರು ಒಂದು 50 ವರ್ಷಗಳ ಹಿಂದೆ ಮುಖ್ಯವಾಗಿ ಇಂಗ್ಲೆಂಡ್ ಕೇಂದ್ರಿತ ಯುರೋಪಿಯನ್ ದೇಶಗಳಲ್ಲಿ ಈ ಟಿವಿ ಮಾಧ್ಯಮ, ಈ ಸೀರಿಯಲ್ಗಳು, ಈ ಸಿನಿಮಾಗಳು ಮತ್ತು ಈ ಅಡ್ವರ್ಟೈಸ್ಮೆಂಟ್ಗಳು ಹೇಗೆ ಸೊಸೈಟಿಯನ್ನ ಡೈವರ್ಟ್ ಮಾಡ್ತಾ ಹೋಗ್ತವೆ, ಅವು ಹೇಗೆ ಅಪ್ಪರ್ ಕ್ಲಾಸ್ ಪರವಾಗಿದ್ದಾವೆ ಅನ್ನುವುದನ್ನ ವಾಲ್ಟರ್ ಬೆಂಜಮಿನ್ ಹೇಳ್ತಾ ಹೋಗ್ತಾನೆ. ಈ ಸುಮ್ನೆ ನಮ್ಮ ಟಿವಿಯಲ್ಲಿ ಬರುವ ಜಾಹೀರಾತುಗಳನ್ನು ಕೂಡ ಗಮನಿಸಿ. ಅಲ್ಲೆಲ್ಲಿಯೂ ಬಡವರಿಗೆ ಬೇಕಾದದ್ದು ಅಥವಾ ಸಾಮಾನ್ಯರಿಗೆ ಬೇಕಾದದ್ದು ಅಲ್ಲೆಲ್ಲಿಯೂ ಜಾಹೀರಾತುವಾಗಿ ಬರೋದೇ ಇಲ್ಲ. ಅಲ್ಲಿ ಬರೋದು ತುಂಬಾ ವೈಭವದ ಬದುಕನ್ನ ನಡೆಸ್ತಾ ಇರುವಂತ ನಾವೇನು ಹೈ ಕ್ಲಾಸ್ ಸಿಟಿಜನ್ಸ್ ಅಂತ ಏನ್ ಕರಿತೀವಲ್ಲ, ಅಂತವರ ಸುಖಭೋಗದ ವಸ್ತುಗಳೇ ನಮ್ಮ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳೋದು. ಹಾಗಾಗಿ ವಾಲ್ಟರ್ ಬೆಂಜಮಿನ್ ಇದನ್ನ ಏನಂತ ಕರೀತಾನೆ ಅಂದ್ರೆ ಪಾಪ್ಯುಲರ್ ಕಲ್ಚರ್ ಅಂತ ಹೇಳಿ ಕರೀತಾನೆ. ಅಂದ್ರೆ ಅದನ್ನ ಜನಪ್ರಿಯಗೊಳಿಸೋದು. ನಮಗೆ ಇಷ್ಟ ಇದೇನೋ ಇಲ್ಲೋ ಅದು ತುಂಬಾ ಪಾಪ್ಯುಲರ್ ಆಗಿರ್ತದೆ. ನಮಗೆ ಈಗ ನಾವು ದಿನನಿತ್ಯದಲ್ಲಿ ಬಳಸುವ ಟೂತ್ ಪೇಸ್ಟ್ಗಳು, ನಾವು ಬಳಸುವ ಶಾಂಪೂ, ಸೋಪು, ಹಾರ್ಲಿಕ್ಸು, ಈ ತರದ ಅನೇಕ ನಮ್ಮ ಜಾಹೀರಾತಿನ ವಸ್ತುಗಳನ್ನ ಗಮನಿಸಿ ನಮಗ ಅವು ಬೇಕೋ ಬೇಡೋ ಅನ್ನೋದು ಮುಖ್ಯನೇ ಆಗೋದಿಲ್ಲ. ಆದರೆ ಅವುಗಳ ಎಲ್ಲರಿಗೂ ಪರಿಚಯ ಇರುವ ಹಾಗೆ ನಮಗೆ ಈ ಜಾಹೀರಾತು ಜಗತ್ತು ಮಾಡ್ತದೆ. ಆ ಜಾಹೀರಾತಿನ ಜಗತ್ತಿನ ಹಿಂದೆ ಇರುವುದು ಬಂಡವಾಳಶಾಹಿ. ಆ ಬಂಡವಾಳಶಾಹಿ ಎನ್ನುವುದು ಈ ಮೂಲಕ ನಮ್ಮನ್ನ ಶೋಷಣೆ ಮಾಡ್ತದೆ ಎನ್ನುವುದನ್ನ ಮಾರ್ಕ್ಸ್ವಾದದ ಐಡಿಯಾಲಜಿ ಹಿನ್ನೆಲೆಯಲ್ಲಿ ಇಟ್ಕೊಂಡು ವಾಲ್ಟರ್ ಬೆಂಜಮಿನ್ ಈ ಈ ಪಾಪ್ಯುಲರ್ ಕಲ್ಚರ್ ಬಗ್ಗೆ ಅವನು ಮಾತಾಡ್ತಾನೆ. ಆಮೇಲೆ ಇವನಷ್ಟು ತುಂಬಾ ಮುಖ್ಯವಾಗಿರುವಂತ ಇನ್ನೊಬ್ಬ ಮಾರ್ಕ್ಸ್ವಾದಿ ವಿಮರ್ಶಕ ಅಂದ್ರೆ ರೆಮಂಡ್ ವಿಲಿಯಮ್ಸನ್. ನಮ್ಮ ಸಾಹಿತ್ಯ ವಿಮರ್ಶೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳುವಾಗ ರೆಮಂಡ್ ವಿಲಿಯಮ್ಸನ್ ಬಗ್ಗೆ ಹೆಚ್ಚು ಪ್ರಸ್ತಾಪ ಬರ್ತಿರ್ತದೆ. ಅವನು ವಾಲ್ಟರ್ ಬೆಂಜಮಿನ್ನ ಹಾಗೆ ಈ ಸಮೂಹ ಮಾಧ್ಯಮ, ನಾವೇನ್ ಸೋಷಿಯಲ್ ಮೀಡಿಯಾಗಳು ಮತ್ತು ಮಾಸ್ ಮೀಡಿಯಾಗಳಂತ ಏನ್ ಕರಿತೀವಲ್ಲ, ಇವುಗಳನ್ನೇ ಇಟ್ಕೊಂಡು ಏನ್ ಮಾಡಿದ ಒಂದು ಮಾರ್ಕ್ಸ್ವಾದಿ ಅಧ್ಯಯನವನ್ನ ಮಾಡಿದ. ಮುಖ್ಯವಾಗಿ ಅವನು ಟೆಲಿವಿಷನ್ ಅಂಡ್ ಮಾಸ್ ಕಲ್ಚರ್ ಅನ್ನುವ ಪುಸ್ತಕವನ್ನ ಬರೀತಾನೆ. ಅದರಲ್ಲಿ ನಮ್ಮ ಒಡೆದು ಗಮನಿಸಬಹುದು. ನೋಡಿ, ನಾವು ನಮ್ಮೂರಲ್ಲಿರೋ ಯಾವ್ದಾದ್ರು ಒಂದು ಸಂಸ್ಕೃತಿಯನ್ನು ನಮಗೆ ಈ ಬಿಗ್ ಬಾಸ್ ಮೂಲಕನೋ ಸಿನಿಮಾ ಮೂಲಕನೋ ಅದು ತುಂಬಾ ಜನಪ್ರಿಯವಾಗಿ ನಮ್ಮ ಕಣ್ಣೆದುರುಗಡೆಗೆ ಬಂದಾಗ ಅದನ್ನ ಸಹಜವಾಗಿ ಎಲ್ಲರೂ ನಾವ್ ಏನ್ ಮಾಡ್ತೀವಿ, ರೆಮಂಡ್ ವಿಲಿಯಮ್ಸ್ ಏನಂತ ಕರೀತಾನೆ, ಟೆಲಿವಿಷನ್ ಮಾಸ್ ಕಲ್ಚರ್ ಅಂತ ಹೇಳಿ ಕರೀತಾನೆ. ಹೇಗೆ ಈ ದೂರದರ್ಶನ ನಮ್ಮ ಮಾಸ್ ಕಲ್ಚರ್ ಅನ್ನ ನಮ್ಮ ಮೇಲೆ ಅಡಾಪ್ಟೇಷನ್ ಮಾಡ್ತದೆ ಎನ್ನುವುದನ್ನ ಒಂದು ರೀತಿ ಮಾರ್ಕ್ಸ್ವಾದದ ಐಡಿಯಾಲಜಿಯನ್ನ ಇಟ್ಕೊಂಡು ರೆಮಂಡ್ ವಿಲಿಯಮ್ಸನ್ ಈ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಾನೆ. ಇವನ ಹಾಗೆ ಇನ್ನೊಬ್ಬ ಮಾರ್ಕ್ಸ್ವಾದಿ ವಿಮರ್ಶಕ ಅಂತಂದ್ರೆ ಲೂಯಿಸ್ ಅಲ್ತೋಜರ್ ಅಂತ ಹೇಳಿ ಅವನು ಐಡಿಯಾಲಜಿ ಅಂತ ಅನ್ನುವ ಪುಸ್ತಕವನ್ನ ಬರೀತಾನೆ. ಮುಖ್ಯವಾಗಿ ರೀಡಿಂಗ್ ಕ್ಯಾಪಿಟಲಿಸಂ ಸ್ಟ್ರಕ್ಚರ್ ಮಾರ್ಕ್ಸಿಸ್ಟ್ ಅನ್ನುವ ಕೃತಿಯ ಒಳಗಡೆಗೆ ಲೂಯಿಸ್ ಅಲ್ತೋಜರ್ ಹೇಳೋದೇನಂತಂದ್ರೆ ಐಡಿಯಾಲಜಿ ಅಂತಂದ್ರೆ ನಾವು ಅದಕ್ಕೆ ಚಿಂತನಾ ಕ್ರಮ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಚಿಂತನಾ ಕ್ರಮಗಳಿಗೂ ಮತ್ತು ನಮ್ಮಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಇವನ್ ಜೊತೆಗೆ ಇತ್ತೀಚೆಗೆ ಟೆರ್ರಿ ಈಗಲ್ಟನ್ ಅಂತ ಇನ್ನೊಬ್ಬ ಮಾರ್ಕ್ಸ್ವಾದಿ ವಿಮರ್ಶಕ, ಇವರೆಲ್ಲ ತುಂಬಾ ಸಮಕಾಲೀನವಾಗಿ ಈ ಕ್ಯಾಪಿಟಲಿಸಂ ಅನ್ನ ಇಟ್ಕೊಂಡು ಸಾಹಿತ್ಯ ಕೃತಿಗಳನ್ನ ಹೇಗೆ ನಾವು ಓದ್ಬೇಕನ್ನುವುದನ್ನ ಅವರು ಹೇಳಿಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ತ್ರೀವಾದದ ಬಗ್ಗೆ ಮುಖ್ಯವಾಗಿ ಸ್ತ್ರೀಯರನ್ನ
ಕೇಂದ್ರೀಕರಣವಾಗಿಟ್ಟುಕೊಂಡು ತನ್ನ ಚಿಂತನೆಗಳನ್ನ ಅದು ಮಂಡಿಸ್ತಾ ಇದ್ರು ಅದರ ಮುಖ್ಯ ಕಾಳಜಿ ಮಹಿಳೆಯರನ್ನ ಒಂದು ಸಾಮಾಜಿಕವಾಗಿ ಅವರ ಏನು ಸಮಾನತೆಯನ್ನ ಅಥವಾ ಅವ್ರಿಗೂ ಒಂದು ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ಒಂದು ಜಸ್ಟಿಫಿಕೇಶನ್ ಅನ್ನ ಸಾಹಿತ್ಯ ಕೃತಿಗಳ ಮೂಲಕ ಕಂಡುಕೊಳ್ಳುವ ಕೆಲಸವನ್ನ ನಾವು ಸ್ತ್ರೀವಾದದಲ್ಲಿ ನೋಡ್ತೀವಿ. ಮುಖ್ಯವಾಗಿ ಆರ್ಥಿಕ ಅಸಮಾನತೆ ರಾಜಕಾರಣಗಳನ್ನ ಇಟ್ಕೊಂಡು ಸ್ತ್ರೀವಾದ ಮಾತನಾಡುವ ಕೆಲಸವನ್ನ ಮಾಡ್ತದೆ. ಮುಖ್ಯವಾಗಿ ಸ್ತ್ರೀವಾದ ಅಂದ್ರೆ ಸ್ತ್ರೀಯರ ಪರವಾಗಿ ಮಾತಾಡುತ್ತಿದ್ರು ಕೂಡ ಅದು ಎಲ್ಲ ಜೀವಿಗಳನ್ನ ಇನ್ಕ್ಲೂಡಿಂಗ್ ಮಾಡ್ತದೆ ಅನ್ನುವುದನ್ನ ನಾವಿಲ್ಲಿ ಗಮನಿಸ್ಬೇಕು. ಅದಕ್ಕೆ ಅನೇಕ ಮಹಿಳಾ ಚಿಂತಕಿಯರನ್ನ ಅವರ ಐಡಿಯಾಲಜಿಯನ್ನ ಗಮನಿಸಿದಾಗ ನಮಗೆ ಅದು ಅನುಭವಕ್ಕೆ ಬರ್ತದೆ. ಮುಖ್ಯವಾಗಿ ಮೇರಿ ಉಲ್ಸ್ಟನ್ ಕ್ರಾಫ್ಟ್ ಅಂತ ಹೇಳಿ ಅವರು ಎ ವಿಂಡಿಕೇಶನ್ ಆಫ್ ಹ್ಯೂಮನ್ ರೈಟ್ಸ್ ಆಫ್ ವಿಮೆನ್ ಅಂತ ಪುಸ್ತಕವನ್ನ ಬರೀತಾರೆ. ಮೇರಿ ಉಲ್ಸ್ಟನ್ ಕ್ರಾಫ್ಟ್ ಇವಳು ರಾಜಕೀಯ ಹೋರಾಟಗಾರ್ತಿ. ಅವಳು ಅಮೆರಿಕದ ಒಳಗಡೆಗೆ ಮಹಿಳೆಯರ ಹಕ್ಕುಗಳ ಕುರಿತಾಗಿ ದೊಡ್ಡ ಮಟ್ಟದ ಒಂದು ಚಳುವಳಿಯನ್ನ ಮಾಡ್ತಾಳೆ. ಮಹಿಳೆಯರಿಗೆ ನಾವು ಕಾನೂನಿನ ಮೂಲಕ ಹಕ್ಕುಗಳನ್ನ ಕೊಡುವುದರಿಂದ ಮಾತ್ರ ಸಮಾನತೆ ಸಾಧ್ಯ ಅನ್ನುವುದನ್ನ ಅವಳು ಪ್ರತಿಪಾದನೆ ಮಾಡ್ತಾಳೆ. ಜೊತೆಗೆ ಮಹಿಳಾ ಹಕ್ಕುಗಳನ್ನೇ ಅವಳು ಮಾನವ ಹಕ್ಕುಗಳಂತ ಹೇಳಿ ಕರೆದು ಬಿಡ್ತಾಳೆ. ಇದು ತುಂಬಾ ದೊಡ್ಡ ಮಟ್ಟದ ಒಂದು ವೈಬ್ರೇಷನ್ ಅನ್ನ ಆ ಸಂದರ್ಭದಲ್ಲಿ ಮಾಡ್ತು. ಅಂದ್ರೆ ಮಾನವರ ಹಕ್ಕುಗಳು ಮತ್ತು ಮಹಿಳೆ ಹಕ್ಕುಗಳಿಗೆ ಅಂತಹ ವ್ಯತ್ಯಾಸ ಏನು ಇಲ್ಲ ಅನ್ನುವುದನ್ನ ಮೇರಿ ಉಲ್ಸ್ಟನ್ ಕ್ರಾಫ್ಟ್ ಎ ವಿಂಡಿಕೇಶನ್ ಆಫ್ ಹ್ಯೂಮನ್ ರೈಟ್ಸ್ ಆಫ್ ವಿಮೆನ್ ಎನ್ನುವ ಪುಸ್ತಕದಲ್ಲಿ ಮುಖ್ಯವಾಗಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಪ್ರತಿಪಾದನೆಯನ್ನ ಮಾಡ್ತಾನೆ. ಆಮೇಲೆ ವರ್ಜಿನಿಯಾ ವುಲ್ಫ್ ಅಂತ ಹೇಳಿ ಅನ್ನುವಳು ಮಹಿಳಾ ಕಾದಂಬರಿಕಾರ್ತಿಯಾಗಿ ಅವಳು ಗುರುತಿಸಿಕೊಂಡಿದ್ರು ಕೂಡ ವಿಮೆನ್ ಅಂಡ್ ರೈಟಿಂಗ್ ಅಂತ ಪುಸ್ತಕವನ್ನ ಬರೀತಾಳೆ. ವರ್ಜಿನಿಯಾ ವುಲ್ಫ್ ಈ ವಿಮೆನ್ ಅಂಡ್ ರೈಟಿಂಗ್ ಪುಸ್ತಕದಲ್ಲಿ ಮಹಿಳೆಯರ ಮತ್ತು ಅವರ ಒಂದು ಬರವಣಿಗೆ ಕ್ರಮದ ಬಗ್ಗೆ ನಮ್ಮ ಸಮಾಜದ ಒಳಗಡೆಗೆ ಕಳೆದ 20-30 ವರ್ಷಗಳಿಂದ ಅದು ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಮಹಿಳೆಯರು ಓದುವುದಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆಗೆ ತುಂಬಾ ನಿರ್ಬಂಧಿತ ಒಂದು ಕ್ರಿಯೆಯಾಗಿತ್ತು. ಆಮೇಲೆ ಬರೆಯುವುದಂತೂ ಇನ್ನೂ ನಿರ್ಬಂಧಿತ ಕ್ರಿಯೆ. ಯಾಕೆಂದ್ರೆ ಬರವಣಿಗೆ ಅಂತ ಬಂದಾಗ ಅಲ್ಲಿ ಏನೇನೋ ವೈಯಕ್ತಿಕ ಸಂಗತಿಗಳನ್ನ ಪ್ರತಿಪಾದನೆ ಮಾಡ್ಬೇಕಾಗ್ತದೆ. ಅಂದ್ರೆ ಅವು ವೈಯಕ್ತಿಕ ಸಂಗತಿಗಳಂತ ಅನಿಸ್ತಿರ್ತವೆ, ಬಟ್ ಅವೇನು ವೈಯಕ್ತಿಕ ಸಂಗತಿಗಳು ಇರೋದಿಲ್ಲ. ಆದ್ರೆ ನಾವೆಲ್ಲ ಅದನ್ನ ಏನಂತ ಅನ್ಕೊಂಡ್ ಬಿಡ್ತೀವಿ ಅಂತಂದ್ರೆ ಇದು ಸ್ವತಃ ಲೇಖಕಿಯ ಅನುಭವ ಅಂತೇಳಿ ನಾವು ಅನ್ಕೊಂಡ್ ಬಿಡ್ತೀವಿ. ಇಂತಹ ಒಂದು ರೀಡಿಂಗ್ ಪೊಲಿಟಿಕ್ಸ್ ಅಥವಾ ಓದಿನ ರಾಜಕಾರಣದ ಒಳಗಡೆಗೆ ಹೇಗೆ ನಾವು ಡೈವರ್ಟ್ ಮಾಡಿದ್ವಿ ಅನ್ನೋದನ್ನ ವರ್ಜಿನಿಯಾ ವುಲ್ಫ್ ತನ್ನ ವಿಮೆನ್ ಅಂಡ್ ರೈಟಿಂಗ್ ಪುಸ್ತಕದಲ್ಲಿ ಅವಳು ಪ್ರತಿಪಾದನೆಯನ್ನ ಮಾಡ್ತಾನೆ. ತುಂಬಾ ಮುಖ್ಯವಾದ ಸ್ತ್ರೀ ದಿ ಸೆಕೆಂಡ್ ಸೆಕ್ಸ್ ಪುಸ್ತಕದಲ್ಲಿ ಅವಳು ಮಹತ್ವದ ವಿಚಾರಗಳನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಗಂಡಸರಿಗಿಂತ ಹೆಂಗಸರು ಹೇಗೆ ದೈಹಿಕವಾಗಿ ತುಂಬಾ ಸ್ಟ್ರಾಂಗ್ ಅನ್ನುವುದನ್ನ ಅವಳು ಪ್ರತಿಪಾದನೆ ಮಾಡ್ತಾಳೆ. ಈ ಪ್ರತಿಪಾದನೆಗಾಗಿ ಅವಳು ಅನೇಕ ಬಯೋಲಾಜಿಕಲ್ ರಿಸರ್ಚ್ ಗಳನ್ನ ಬಳಸ್ಕೊಳ್ತಾರೆ. ಅಂದ್ರೆ ಅನೇಕ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಜೀವಿಗಳಲ್ಲಿಯೂ ಗಂಡು ಜೀವಿಗಿಂತ ಹೆಣ್ಣು ಜೀವಿಯೇ ಪ್ರಬಲವಾಗಿದೆ ಅನ್ನುವುದನ್ನ ಹೇಳ್ತಾ, ಹಾಗೇನೆ ಮನುಷ್ಯ ಜೀವಿಯಲ್ಲಿಯೂ ಹೆಣ್ಣು ಜೀವವೇ ತುಂಬಾ ಶ್ರೇಷ್ಠ. ಮುಖ್ಯವಾಗಿ ಅವಳು ಶ್ರೇಷ್ಠತೆಯನ್ನ ಅವಳ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅವಳ ಅಳತೆಯನ್ನ ಮಾಡ್ತಾಳೆ. ಹೆಣ್ಣಿನ ಜೈವಿಕತೆ ಇದೆಯಲ್ಲ, ಆ ಜೈವಿಕತೆ ಹಿನ್ನೆಲೆ ಇಟ್ಕೊಂಡೇನೆ ನಾವು ಹೆಣ್ಣನ್ನ ಕೀಳಾಗಿ ನೋಡಬಾರದು. ಅದೇ ಅವಳ ಶಕ್ತಿ ಎನ್ನುವುದನ್ನ ವರ್ಜಿನಿಯಾ ವುಲ್ಫ್ ದ ಸೆಕೆಂಡ್ ಸೆಕ್ಸ್ ಟೈಟಲ್ ಅನ್ನು ಲಿಂಗ ಅಂತ ಅರ್ಥ. ಅಂದ್ರೆ ನಾವು ಸಾಮಾನ್ಯವಾಗಿ ಪುರುಷರು ಲಿಂಗಿಗಳು ಅಂತ ಕರೆದ್ರೆ ಹೆಣ್ಣು ಮಕ್ಕಳನ್ನ ನಾವು 2ನೇ ದರ್ಜೆಯ ಒಂದು ಜೀವಿ ಅಥವಾ ಲಿಂಗ ಅಂತ ಹೇಳಿ ಪರಿಗಣಿಸ್ತೀವಲ್ಲ, ಅದನ್ನೇ ಅವಳು ತನ್ನ ಕೃತಿಯ ಟೈಟಲ್ ಆಗಿ ಇಟ್ಕೊಂಡು ಪ್ರತಿಪಾದನೆಯನ್ನ ಮಾಡ್ತಾಳೆ. ಸಿಮಂದಿ ಭವನ ಅನಂತರದಲ್ಲಿ ನಾವು ಕೇಟ್ ಮಿಲೆಟ್ ಅಂತ ಹೇಳಿ ಮತ್ತೊಬ್ಬ ಸ್ತ್ರೀವಾದಿ ವಿಮರ್ಶಕಿ. ಕೇಟ್ ಮಿಲೆಟ್ ಸೆಕ್ಸುವಲ್ ಪೊಲಿಟಿಕ್ಸ್ ಅನ್ನುವ ಕೃತಿಯನ್ನ ಬರೀತಾಳೆ. ಅಂದ್ರೆ ಅಧಿಕಾರ ಮತ್ತು ಅಧೀನತೆ ಎನ್ನುವ ಹೆಸರಿನಲ್ಲಿ ಈ ಪುಸ್ತಕವನ್ನ ಎಚ್ ಎಸ್ ಶ್ರೀಮತಿಯವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಸೆಕ್ಸುವಲ್ ಪೊಲಿಟಿಕ್ಸ್ ಅಲ್ಲಿ ಹೇಗೆ ಈ ಗಂಡು ಮತ್ತು ಹೆಣ್ಣಿನ ಸಂಬಂಧವೇ ಒಂದು ದೊಡ್ಡ ರಾಜಕಾರಣ ಆಗಿದೆ ಪ್ರತಿಪಾದನೆ ಮಾಡ್ತಾರೆ. ಈ ರಾಜ್ಯ ವ್ಯವಸ್ಥೆಯಲ್ಲಿ, ಆಧುನಿಕ ಪ್ರಭುತ್ವಗಳಲ್ಲಿ, ಕುಟುಂಬ ವ್ಯವಸ್ಥೆಗಳಲ್ಲಿ, ಪ್ರೇಮ ಸಂಬಂಧಗಳಲ್ಲಿ, ಹೀಗೆ ಮೊದಲಾದ ರಚನೆಗಳಲ್ಲಿ ಗಂಡು ಮತ್ತು ಹೆಣ್ಣಿನ ಈ ಲೈಂಗಿಕ ಸಂಬಂಧ ಇದೆಯಲ್ಲ,
ಅದು ಹೇಗೆ ಒಂದು ಹೆಣ್ಣಿನ ತುಂಬಾ ದೊಡ್ಡ ಶೋಷಣೆಯ ಭಾಗವಾಗಿ ಇದೆ, ಅದೊಂದು ಪೊಲಿಟಿಕ್ಸ್ ಆಗಿ ಹೇಗೆ ನಮ್ಮ ಸಮಾಜದ ಒಳಗಡೆಗೆ ಅಧಿಕಾರವನ್ನ ಚಲಾಯಿಸ್ತದೆ ಎನ್ನುವುದನ್ನ ಈ ಕೇಟ್ ಮಿಲೆಟ್ ತನ್ನ ಸೆಕ್ಸುವಲ್ ಪೊಲಿಟಿಕ್ಸ್ ಕೃತಿಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾಳೆ. ಮೇರಿ ಎಲ್ಮನ್ ಅಂತ ಹೇಳಿ ಮತ್ತೊಬ್ಬ ಸ್ತ್ರೀವಾದಿ ಚಿಂತಕಿ, ಅವಳು ಥಿಂಕಿಂಗ್ ಅಬೌಟ್ ವಿಮೆನ್ ಅಂತ ಪುಸ್ತಕವನ್ನ ಬರೀತಾಳೆ. ಮಹಿಳೆಯರ ಬಗ್ಗೆ ಸ್ವಲ್ಪ ಯೋಚಿಸಿ ಅನ್ನುವ ಅರ್ಥದಲ್ಲಿ ಆ ಪುಸ್ತಕದ ಟೈಟಲ್ ಅನ್ನ ಕೊಡ್ತಾಳೆ. ಅಂದ್ರೆ ಸೃಜನಶೀಲತೆಯಿಂದ, ಬರವಣಿಗೆಯ ದೃಷ್ಟಿಯಿಂದ ಅಥವಾ ಒಂದು ಜೀವವಾಗಿ ಹೆಣ್ಣು ಹೇಗೆ ತುಂಬಾ ಅನನ್ಯತೆಯಿಂದ, ವಿಶಿಷ್ಟತೆಯಿಂದ ಇದ್ದಾಳೆ ಅನ್ನುವುದನ್ನ ಅವರು ಬೇರೆ ಬೇರೆ ಪುರಾಣ, ಮಹಾಕಾವ್ಯ, ತತ್ವಜ್ಞಾನ ಮತ್ತು ಬಯೋಲಾಜಿಯ ಬೇರೆ ಬೇರೆ ರಿಸರ್ಚ್ ಅನ್ನ ಬಳಸಿಕೊಂಡು ಹೆಣ್ಣಿನ ಬಗ್ಗೆ ಒಂದು ವಿಶಿಷ್ಟವಾಗಿರುವ ಐಡಿಯಾಲಜಿಯನ್ನ ಥಿಂಕಿಂಗ್ ಅಬೌಟ್ ವಿಮೆನ್ ಅನ್ನುವ ಪುಸ್ತಕದಲ್ಲಿ ಮೇರಿ ಎಲ್ಮನ್ ಪ್ರತಿಪಾದನೆಯನ್ನ ಮಾಡ್ತಾರೆ. ಆಮೇಲೆ ಸುಲಾಮತ್ ಪೈರ್ಸ್ಟೋನ್ ಅಂತ ಹೇಳಿ ದ ಡೈಲೆಕ್ಟ್ ಆಫ್ ಸೆಕ್ಸ್ ಅಂತ ಅನ್ನೋ ಪುಸ್ತಕದ ಒಳಗಡೆಗೆ, ಡೈಲೆಕ್ಟ್ ಅಂತಂದ್ರೆ ನಾವು ಏನು ಡೈಲೆಕ್ಟಿಕಲ್ ಅಂತಂದ್ರೆ ದ್ವಂದ್ವಾತ್ಮಕ ಅಂತ ಹೇಳಿ ಕರಿತೀವಿ. ಡೈಲೆಕ್ಟಿಕಲ್ ಕ್ರಿಟಿಸಿಸಮ್ ಅನ್ನೋದು ಮಾರ್ಕ್ಸ್ವಾದಿ ವಿಮರ್ಶೆಯ ಒಂದು ಭಾಗ. ಅದು ಇಲ್ಲಿ ಸುಲಾಮಿತ್ ಪೈರ್ಸ್ಟೋನ್ ಈ ಡೈಲೆಕ್ಟ್ ಆಫ್ ಸೆಕ್ಸ್ ಅನ್ನುವುದರ ಒಳಗಡೆಗೆ ಹೆಣ್ಣನ್ನು ಹೇಗೆ ನಾವು ಒಂದ್ ರೀತಿ ದ್ವಂದ್ವದ ಕ್ಯಾರೆಕ್ಟರ್ ಆಗಿ ನೋಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವಳು ಅನೇಕ ಸಾಹಿತ್ಯ ಕೃತಿಗಳನ್ನ ಉದಾಹರಣೆಯಾಗಿ ಬಳಸಿಕೊಂಡು ಅದನ್ನ ಅವಳು ಎಕ್ಸ್ಪ್ಲೇನ್ ಮಾಡುವ ಕೆಲಸವನ್ನ ಮಾಡ್ತಾಳೆ. ಆಮೇಲೆ ಇನ್ನೊಬ್ರು ಎಲೆನ್ ಸೊವಾಲ್ಟರ್ ಅಂತ ಹೇಳಿ ಅವರು ಟುವರ್ಡ್ಸ್ ಫೆಮಿನಿಸ್ಟ್ ಪೊಲಿಟಿಕ್ಸ್ ಅಂತ ಹೇಳಿ ಕೃತಿಯನ್ನ ಬರೀತಾರೆ. ಅವರು ಈ ಗೈನೋ ಕ್ರಿಟಿಸಿಸಮ್ ಅಂತ ಹೇಳಿ ಒಂದು ತತ್ವವನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಈ ಎಲೆನ್ ಸೊವಾಲ್ಟರ್ ಪ್ರತಿಪಾದನೆ ಮಾಡಿರುವ ಈ ಗೈನೋ ಕ್ರಿಟಿಸಿಸಮ್ ಬಗ್ಗೆ ಅನೇಕ ಸಾರಿ ನಮ್ಮ ಈ ಸ್ಪರ್ಧಾತ್ಮಕ ಕನ್ನಡ ಪರೀಕ್ಷೆಗಳಲ್ಲಿ ಇವಳ ಬಗ್ಗೆ ಕೇಳಿರ್ತಾರೆ. ಈ ಗೈನೋ ಕ್ರಿಟಿಸಿಸಮ್ ಅನ್ನುವ ಪರಿಕಲ್ಪನೆಯನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಹೇಳಿ ಕೇಳ್ತಿರ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ತುಂಬಾ ಜನಪ್ರಿಯವಾಗಿರುವ ಸ್ತ್ರೀವಾದಿ ಚಿಂತಕಿಯರಾಗಿರುವ ಸಿಮನ್ ದಿ ಬೋವಾ ಹೆಸರು, ಕೇಟ್ ಮಿಲೆಟ್ ಹೆಸರು ಅನ್ನ ಹೇಳ್ಬಿಡ್ತೀನಿ. ಬಟ್ ಈ ತತ್ವದ ಮೂಲಕನೇ ಒಬ್ಬ ದೊಡ್ಡ ಸ್ತ್ರೀವಾದಿ ಚಿಂತಕಿಯಾಗಿ ಗುರುತಿಸಿಕೊಂಡವ್ರು ಯಾರು ಅಂತಂದ್ರೆ ಈ ಎಲೆನ್ ಸೊವಾಲ್ಟರ್ ಅನ್ನುವವಳು ಈ ಗೈನೋ ಕ್ರಿಟಿಸಿಸಮ್ ಅಂತ ಹೇಳಿ. ಅಂದ್ರೆ ಗೈನೋ ಕ್ರಿಟಿಸಿಸಮ್ ಅಂತಂದ್ರೆ ಸ್ತ್ರೀನಿಷ್ಠ ವಿಮರ್ಶೆ ಅಂತ ಹೇಳಿ ಕರಿತೀವಿ. ಹೇಗೆ ಕೃತಿನಿಷ್ಠ ವಿಮರ್ಶೆ ಇದೆನೋ ಹಾಗೆ ಸ್ತ್ರೀನಿಷ್ಠವಾಗಿನೇ ನಾವು ಸಾಹಿತ್ಯ ಕೃತಿಗಳನ್ನ ನೋಡ್ಬೇಕು ಅಂತ ಹೇಳಿ ಒಂದು ಹೊಸ ಥಿಯರಿಯನ್ನ ಈ ಎಲೆನ್ ಸೊವಾಲ್ಟರ್ ಪ್ರತಿಪಾದನೆಯನ್ನ ಮಾಡ್ತಾಳೆ. ಇವಳ ಜೊತೆಗೆ ಕೋರಾ ಕೆಪ್ಲಾನ್ ಅನ್ನೋಳು ರಾಡಿಕಲ್ ಫೆಮಿನಿಸಮ್ ಅಂಡ್ ಲಿಟರೇಚರ್ ಅನ್ನೋ ಪುಸ್ತಕವನ್ನ ಬರೀತಾಳೆ. ಆಮೇಲೆ ಜೋಲಿಯಾ ಕ್ರಿಸ್ಟೇವ್ ಅನ್ನೋವಳು ರೆವಲ್ಯೂಷನ್ ಇನ್ ಪೊಯೆಟಿಕ್ಸ್ ಲ್ಯಾಂಗ್ವೇಜ್ ಅನ್ನುವ ಪುಸ್ತಕವನ್ನ ಬರೀತಾಳೆ. ಆಮೇಲೆ ವಂದನಾ ಸೇವಾ, ಗಾಯತ್ರಿ ಸ್ಪಿವಾಕು, ಬೆಲ್ ಹುಕ್ಸ್, ಹೀಗೆ ಅನೇಕ ಜನ ಸ್ತ್ರೀವಾದಿ ಚಿಂತಕಿಯರು ಮಹತ್ವದವಾದ ಐಡಿಯಾಲಜಿಯನ್ನ ಸ್ತ್ರೀವಾದಕ್ಕೆ ಕೊಡುಗೆಯಾಗಿ ನೀಡಿರುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಖ್ಯವಾಗಿ ರಾಚನಿಕೋತ್ತರ ವಿಮರ್ಶೆ ಅಂತ ಹೇಳಿ ನಾವು ಪರಿಗಣಿಸುವುದು ಯಾವುದನ್ನ ಅಂತಂದ್ರೆ ಈ ಓದುಗ ಕೇಂದ್ರಿತ ವಿಮರ್ಶೆ ಇದೆಯಲ್ಲ, ಇದನ್ನ ನಾವು ರಾಚನಿಕೋತ್ತರ ವಿಮರ್ಶೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓದುಗ ಕೇಂದ್ರಿತ ವಿಮರ್ಶೆಯಲ್ಲಿ ಓದುಗನಾದವನು ತುಂಬಾ ಮುಖ್ಯವಾಗಿ ನಮಗೆ ಕಾಣಿಸಿಕೊಳ್ತಾನೆ. ಈ ರಾಚನಿಕೋತ್ತರ ಅಂದ್ರೆ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅಂತ ಇಂಗ್ಲಿಷ್ ಅಲ್ಲಿ ನಾವು ಕರಿತೀವಿ. ಈ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಅನ್ನುವ ಈ ಸ್ಟ್ರಕ್ಚರ್ ಬಗ್ಗೆ ಇರುವ ಕಲ್ಚರ್ ಏನಾಯ್ತು ನಂತರದಲ್ಲಿ ಬದಲಾಯಿತು. ಅಂದ್ರೆ ಆಧುನಿಕೋತ್ತರ ಕಾಲಘಟ್ಟದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ, ಮನುಷ್ಯನ ಚಿಂತನೆಗಳು, ಸಂಸ್ಕೃತಿ ಇವೆಲ್ಲ ತುಂಬಾ ಡೈವರ್ಟ್ ರೂಪದವನ್ನ ಕಾಣ್ತಾ ಬಂದ್ವು. ಇಂಥದಕ್ಕೆ ಪ್ರತ್ಯೇಕವಾದ ಸಿದ್ಧಾಂತಗಳು ಹುಟ್ಕೊಂಡು ಅಂತ ಸಿದ್ಧಾಂತಗಳಲ್ಲಿ ನಾವು ಮುಖ್ಯವಾಗಿ ಪ್ರತಿಪಾದಿಸೋದು ಯಾವುದು ಅಂತಂದ್ರೆ ಓದುಗ ಕೇಂದ್ರಿತ ವಿಮರ್ಶೆ. ಇದನ್ನ ನಾವು ರಾಚನಿಕೋತ್ತರ ವಿಮರ್ಶೆಯ ಭಾಗವಾಗಿ ನೋಡ್ತಾ ಹೋಗ್ತೀವಿ. ಹೇಗೆ ಕೃತಿನಿಷ್ಠ ವಿಮರ್ಶೆಯಲ್ಲಿ ಕೃತಿ ಮುಖ್ಯನೋ, ಕರ್ತೃನಿಷ್ಠ ವಿಮರ್ಶೆಯಲ್ಲಿ ಕರ್ತೃ ಮುಖ್ಯನೋ, ಹಾಗೆ ಓದುಗ ಕೇಂದ್ರಿತ ವಿಮರ್ಶೆ ಅಥವಾ ಓದುಗನಿಷ್ಠ ವಿಮರ್ಶೆ ಅಥವಾ ವಾಚಕ ಕೇಂದ್ರಿತ ವಿಮರ್ಶೆ ಅಂತನ್ನುವುದು ಓದುಗನನ್ನೇ ಮುಖ್ಯವಾಗಿಟ್ಟುಕೊಂಡು ಕೃತಿಯನ್ನ ಓದುವ ವಿಧಾನವನ್ನ ಅದು ಪ್ರತಿಪಾದನೆಯನ್ನ ಮಾಡ್ತದೆ. ಓದುಗ ಕೇಂದ್ರಿತ ವಿಮರ್ಶಕರಾಗಿ ಮುಖ್ಯವಾಗಿ ಗುರುತಿಸಿಕೊಳ್ಳುವವರು ಯಾರ್ಯಾರು ಅಂತಂದ್ರೆ ಸ್ಟ್ಯಾನ್ಲಿ ಫಿಶ್ ಅಂತ ಹೇಳಿ ಬರ್ತಾನೆ. ಅವನು ಪರಿಣಾಮ ಶೈಲಿ ಶಾಸ್ತ್ರ ಅಂತ ಹೇಳಿ ಅನ್ನೋ ಒಂದು ಕಾನ್ಸೆಪ್ಟಿನ ಒಳಗಡೆಗೆ ಪ್ರಬುದ್ಧ ಓದುಗ ಅಂತ ಹೇಳಿ ಒಂದು ಸಬ್ ಕಾನ್ಸೆಪ್ಟ್ ಅನ್ನ ಕೊಡ್ತಾನೆ. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಇನ್ಫಾರ್ಮಲ್ ರೀಡರ್ ಅಂತ ಅನ್ನೋ ಹೆಸರನ್ನ ಹೇಳ್ತೀವಿ. ಏನು ಈ ಪ್ರಬುದ್ಧ ಓದುಗ ಅಂತಂದ್ರೆ ಒಂದು ಕೃತಿಯ ಶ್ರೇಷ್ಠವಾದ ಮೌಲ್ಯಗಳು ಯಾವಾಗ ಗೊತ್ತಾಗ್ತಾವಂತಂದ್ರೆ ಆ ಕೃತಿಯನ್ನ ಓದುವ ಓದುಗ ಕೂಡ ಏನಾಗಿರ್ಬೇಕು, ಪ್ರಬುದ್ಧನಾಗಿರ್ಬೇಕು.
ಇನ್ ಕೇಸ್ ಓದುಗ ಪ್ರಬುದ್ಧನಾಗಿರದೇ ಇದ್ದರೆ ನಮಗೆ ಕೃತಿಯಲ್ಲಿರುವಂತ ಶ್ರೇಷ್ಠ ಮೌಲ್ಯಗಳು ಅನುಭವಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಕೃತಿಯ ಶ್ರೇಷ್ಠತೆ ನಿರ್ಧಾರ ಆಗುವುದು ಸಾಹಿತ್ಯ ಕೃತಿಯ ಒಳಗಡೆ ಇರುವ ಪ್ರಬುದ್ಧತೆಯಿಂದ ಅಲ್ಲ, ಅದನ್ನ ಓದುಗನ ಒಳಗಡೆಗೆ ಇರುವ ಪ್ರಬುದ್ಧತೆಯಿಂದ ಮಾತ್ರ ನಮಗೆ ಅಂತಹ ಒಂದು ಅರ್ಥವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಒಂದು ಸಾಹಿತ್ಯ ಕೃತಿಯ ಪ್ರಬುದ್ಧತೆ ಎನ್ನುವುದು ಅದು ಓದುಗನ ಪ್ರಬುದ್ಧತೆಯನ್ನ ಅವಲಂಬಿಸಿರ್ತದೆ ಎನ್ನುವುದು ಈ ಸ್ಟ್ಯಾನ್ಲಿ ಫಿಶ್ ಅನ್ನುವನು ಪ್ರತಿಪಾದನೆಯನ್ನ ಮಾಡ್ತಾನೆ. ಆಮೇಲೆ ಜನಾಥನ್ ಕಲರ್ ಅಂತ ಹೇಳಿ ಇನ್ನೊಬ್ಬ ಓದುಗ ಕೇಂದ್ರಿತ ವಿಮರ್ಶಕ. ಅವನು ತುಂಬಾ ಮಹತ್ವದ ವಿಚಾರಗಳನ್ನ ಓದಿನ ಬಗ್ಗೆ ಮಂಡಿಸ್ತಾನೆ. ಅವನು ಐಡಿಯಲ್ ರೀಡರ್ ಅಂತ ಒಂದು ಪದವನ್ನ ಬಳಸ್ತಾನೆ, ಆದರ್ಶ ಓದುಗ ಅಂತ. ಅಂದ್ರೆ ಆದರ್ಶ ಓದುಗ ಅಂತ ಅನ್ನೋನು ಸಾಹಿತ್ಯ ಕೃತಿಯ ಬಗ್ಗೆ ಮಾತನಾಡುವಾಗ ಏನ್ ಮಾಡ್ತಾನೆ, ತನ್ನ ವೈಯಕ್ತಿಕ ಅಪೇಕ್ಷೆಗಳ ಹೊರತಾಗಿ ಕೃತಿಯ ಒಳಗಡೆ ಏನಿದೆ ಅದಕ್ಕೆ ಒಂದು ಐಡಿಯಲ್ ಆಗಿ ಅವನು ಏನ್ ಮಾಡ್ತಾ ಹೋಗ್ತಾನೆ, ಓದ್ತಾ ಹೋಗ್ತಾನೆ ಅನ್ನುವುದನ್ನ ಈ ಜೊನಾಥನ್ ಕಲರ್ ಹೇಳ್ತಾ ಹೋಗ್ತಾನೆ. ಹಾಗೆ ಓದುವಾಗ ಅವನು ಪರಿಚಿತೀಕರಣದಿಂದ ಕೃತಿಯನ್ನ ಓದುವುದು, ಅಪರಿಚಿತೀಕರಣದಿಂದ ಕೃತಿಯನ್ನ ಓದುವುದು ಅಂತ ಹೇಳಿ ಎರಡು ಉಪಧೋರಣೆಗಳನ್ನ ಆದರ್ಶ ಓದುಗನಿಗೆ ಅವನು ಸೂಚಿಸ್ತಾನೆ. ಏನು ಪರಿಚಿತ ಮೂಲಕ ಮತ್ತು ಅಪರಿಚಿತ ಮೂಲಕ ಓದೋದೇನು ಅಂತಂದ್ರೆ, ನಮಗೆ ಗೊತ್ತಿರುವ ಸಂಗತಿಗಳು ಒಂದಿಷ್ಟಿರ್ತದೆ. ಸಾಮಾನ್ಯವಾಗಿ ಈ ಭಾರತೀಯ ಸಮಾಜ ಹೇಗೆ ಅಂತ ನಮ್ಗೆ ಗೊತ್ತು. ಇದರ ಬಗ್ಗೆ ನಮಗೆ ಸಾಹಿತ್ಯ ಕೃತಿಗಳು ಬಂದಾಗ ನಮಗೆ ಇದೆಲ್ಲ ಗೊತ್ತಿದೆ ಅಂತಾನೆ ನಾವು ಓದ್ಕೊಂಡು ಹೋಗ್ತೀವಿ. ಇದು ಒಂದು ಬಗೆಯ ಓದು. ಆದರೆ ಯಾವುದೋ ಆಫ್ರಿಕಾದ ಒಂದು ಬುಡಕಟ್ಟಿನ ಬಗ್ಗೆ ಒಂದು ಕಾದಂಬರಿಯ ಬಂದಾಗ ನಮಗದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಆವಾಗ ನಾವು ನಮಗೆ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡು ಆ ಕೃತಿಯನ್ನ ಓದೋದಿಲ್ಲ. ನಮಗೆ ಗೊತ್ತಿಲ್ಲ ಅಂತ ಅಂದುಕೊಂಡು ಏನ್ ಮಾಡ್ತೀವಿ, ನಮಗೆ ಗೊತ್ತಿಲ್ಲದ ಲೋಕವನ್ನ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ಹೀಗಾಗಿ ಓದುಗನಾದವನು ಪರಿಚಿತ ಲೋಕವನ್ನ ತನ್ನ ಸಾಹಿತ್ಯ ಕೃತಿಗಳನ್ನು ಕಂಡುಕೊಳ್ಳುವಾಗ ಮತ್ತು ಅಪರಿಚಿತ ಲೋಕವನ್ನು ಕಂಡುಕೊಳ್ಳುವಾಗಲೂ ಅವನ ಮಾನಸಿಕ ಸಂಯಮ ಅಥವಾ ಅವನ ಓದುವ ವಿಧಾನ ಇರ್ತದಲ್ಲ, ಅದು ತುಂಬಾ ಮುಖ್ಯ ಆಗ್ತದೆ. ಇದನ್ನೇ ಆಧರಿಸಿ ನಾವು ಏನ್ ಮಾಡ್ಬೇಕು, ವಿಮರ್ಶೆಯನ್ನ ಮಾಡ್ಬೇಕನ್ನೋದು ಈ ಜೊನಾಥನ್ ಕಲರ್ ಅವರ ಮುಖ್ಯವಾದ ಅಭಿಪ್ರಾಯ. ಆಮೇಲೆ ಉಲ್ಫಗಾಂಗ್ ಈಜರ್ ಅಂತ ಹೇಳಿ ಇನ್ನೊಬ್ಬ ಓದುಗ ಕೇಂದ್ರಿತ ವಿಮರ್ಶಕ. ಈ ಉಲ್ಫಗಾಂಗ್ ಈಜರ್ ಅನ್ನುವನು ಇಂಪ್ಲೈಡ್ ರೀಡರ್ ಮತ್ತು ಆಕ್ಟ್ ಆಫ್ ರೀಡರ್ ಅಂತನ್ನುವ ಎರಡು ಮುಖ್ಯ ಪರಿಕಲ್ಪನೆಗಳನ್ನ ಮಂಡಿಸ್ತಾನೆ. ಇಂಪ್ಲೈಡ್ ರೀಡರ್ ಅಂತಂದ್ರೆ ಅವನು ಆನ್ವಯಿಕ ಓದುಗ ಅಂತ ಎನ್ನುವ ಅರ್ಥವನ್ನ ಕೊಡ್ತಾನೆ. ಅಂದ್ರೆ ಪ್ರತಿಯೊಬ್ಬ ಓದುಗ ಕೃತಿಯ ಒಳಗಡೆಗಿರುವ ಏನು ಶಬ್ದಗಳು ವಾಕ್ಯಗಳು ಏನಿರ್ತಾವಲ್ಲ ಅವುಗಳನ್ನ ತನಗೆ ಅನ್ವಯಿಸಿಕೊಂಡು ಓದ್ತಾನೆ ಅನ್ನುವುದು ಈ ಉಲ್ಫಗಾಂಗ್ ಈಜರ್ ಅವರ ಅಭಿಪ್ರಾಯ. ಇನ್ನೊಂದು ಮಾತನ್ನ ಬಳಸ್ತಾನೆ ಅವನು, ಆಕ್ಟ್ ಆಫ್ ರೀಡಿಂಗ್ ಅಂತ ಹೇಳಿ. ಅಂದ್ರೆ ಓದುವ ಹಾಗೆ ನಟಿಸುವುದು ಅಂತ ಹೇಳಿ ಅವನು ಹೇಳ್ತಾನೆ. ಏನು ಓದುವ ಹಾಗೆ ನಟಿಸುವುದು ಅಂತಂದ್ರೆ, ಎಷ್ಟೋ ಸರಿ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಕೃತಿಯನ್ನ ಓದಿದ್ರ ಅಂತಂದ್ರೆ ಓದಿದೀವಿ ಅಂತ ಕೇಳ್ತೀವಿ. ಏನಾದ್ರೂ ಅರ್ಥ ಆಯ್ತಾ ಅಂತಂದ್ರೆ ನನಗೇನು ಅರ್ಥ ಆಗ್ಲಿಲ್ಲ ಅಂತ ಹೇಳ್ತೀವಿ. ಅಥವಾ ಯಾವುದೋ ಒಂದಿಷ್ಟು ಕಥೆಯನ್ನು ಪಾತ್ರದ ಹೆಸರನ್ನು ಹೇಳಿ ಅಷ್ಟಕ್ಕೆ ಬಿಟ್ಟು ಬಿಡ್ತೀವಿ. ಇದು ನಿಜವಾದ ಓದುವಿಕೆ ಅಲ್ಲ ಅನ್ನುವುದು ಈ ಉಲ್ಫಗಾಂಗ್ ಈಜರ್ ಅವರ ಅಭಿಮತ. ಹಾಗಾಗಿ ನಾವು ನಟನೆಗಾಗಿ ಓದಬಾರದು, ಕೃತಿಯ ಒಳಗಡೆ ಏನಿದೆಯಲ್ಲ ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಓದ್ಬೇಕನ್ನುವುದು ಆಕ್ಟ್ ಆಫ್ ರೀಡರ್ ಅನ್ನುವ ಆ ಕಾನ್ಸೆಪ್ಟ್ ಒಳಗಡೆ ಅವನು ಗುರುತಿಸ್ತಾ ಹೋಗ್ತಾನೆ. ತುಂಬಾ ಮುಖ್ಯವಾದ ಓದುಗ ಕೇಂದ್ರಿತ ವಿಮರ್ಶಕ ಅಂತಂದ್ರೆ ರೊಲಾನ್ ಬಾರ್ತ್ ಅಂತ ಹೇಳಿ. ಈ ರೊಲಾನ್ ಬಾರ್ತ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ಡೆತ್ ಆಫ್ ದಿ ಆಥರ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಈ ಡೆತ್ ಆಫ್ ಆಥರ್ ಅನ್ನುವ ಕಾನ್ಸೆಪ್ಟ್ ಅನ್ನ ಅಥವಾ ಈ ಸ್ಟೇಟ್ಮೆಂಟ್ ಅನ್ನ ಹೇಳಿದವರು ಯಾರು ಅಂತ ಹೇಳಿ ನಮಗೆ ಅನೇಕ ಸರಿ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನ ಕೇಳಿರ್ತಾರೆ. ಇದನ್ನ ಹೇಳಿದವರು ಯಾರು, ಡೆತ್ ಆಫ್ ದಿ ಆಥರ್ ಅಥವಾ ಲೇಖಕನ ಸಾವು ಅಂತ ಹೇಳಿದವರು ಯಾರು ಅಂತ ಹೇಳಿ ಅನ್ನುವ ಸ್ಟೇಟ್ಮೆಂಟ್ ಅನ್ನ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತದೆ. ಅವನೇನ್ ಹೇಳ್ತಾನೆ ಅಂತಂದ್ರೆ, ರೊಲಾನ್ ಬಾರ್ತು, ಸಾಹಿತ್ಯ ಕೃತಿ ಯಾವ ಕ್ಷಣ ರಚನೆ ಆಗ್ತದಲ್ಲ ಆ ಕ್ಷಣವೇ ಕೃತಿ ಜೀವಂತ ಆಗ್ತದೆ, ಲೇಖಕನಾದವನು ಸತ್ತು ಹೋಗ್ತಾನೆ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಈ ಅರ್ಥದಲ್ಲಿ ಅವನು ಲೇಖಕರನ್ನ ಅವಹೇಳನ ಮಾಡ್ತಾನೆ ಅಂತ ಅರ್ಥ ಅಲ್ಲ. ನಮಗೆ ಲೇಖಕ ಕೃತಿಯಿಂದ ಬಿಡುಗಡೆಗೊಂಡ ತಕ್ಷಣಕ್ಕೆ ಕೃತಿ ಎಲ್ಲ ಏನಾಗ್ಬಿಡ್ತದೆ ಅಂತಂದ್ರೆ ಅದೊಂದು ಸಾರ್ವಜನಿಕ ರೂಪವನ್ನ ಪಡ್ಕೊಂಡ್ ಬಿಡ್ತದೆ. ನಾವು ಅದಕ್ಕೆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದು ಮಾತನ್ನ ಬಳಸ್ತೀವಿ, ಕೃತಿಯ ಲೋಕಾರ್ಪಣೆ ಅಂತ ಹೇಳಿ ಬಳಸ್ತೀವಿ. ಕೃತಿಯ ಲೋಕಾರ್ಪಣೆ ಅಂತಂದ್ರೆ ಆ ಕ್ಷಣವೇ ಅದು ಕೃತಿ ಪ್ರಕಟ ಆದ ತಕ್ಷಣವೇ ಅದೇನಾಗ್ಬಿಡ್ತದೆ,
ಲೋಕದ ಒಂದು ಸಾರ್ವಜನಿಕ ವಸ್ತುವಾಗಿಬಿಡುತ್ತೆ. ಅದನ್ನು ಯಾರಾದ್ರೂ ಓದ್ಬೋದು, ಹೇಗಾದ್ರೂ ಅರ್ಥ ಮಾಡ್ಬೋದು. ಆ ಕ್ಷಣದಿಂದ ಅದು ಲೇಖಕನ ಜೊತೆಗೇನು ಸಂಬಂಧವನ್ನ ಕಳೆದುಕೊಳ್ಳುವ ಕಾರಣಕ್ಕಾಗಿ ಅವನು ಡೆತ್ ಆಫ್ ದಿ ಆಥರ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರತಿಪಾದನೆಯನ್ನ ಮಾಡ್ತಾನೆ. ಹೀಗಾಗಿ ಡೆತ್ ಆಫ್ ದಿ ಆಥರ್ ಇರುವ ಕಾರಣಕ್ಕಾಗಿ ಸಾಹಿತ್ಯ ಕೃತಿ ಎನ್ನುವುದು ಒಂದು ಜೀವಂತಿಕೆ ಇರ್ತದೆ. ಆ ಜೀವಂತಿಕೆ ಓದುಗನ ಜೊತೆಗೆ ಮುಖಾಮುಖಿ ಆದಾಗ ಹೆಚ್ಚು ಕ್ರಿಯಾಶೀಲ ಆಗ್ತದೆ ಎನ್ನುವುದು ಈ ರೋಲಾನ್ ಬಾರ್ತ್ ಅನ್ನುವ ಓದುಗ ಕೇಂದ್ರಿತ ವಿಮರ್ಶೆ ಅದರ ಬಗ್ಗೆ ಮಹತ್ವದ ವಿಚಾರಗಳನ್ನ ಪ್ರತಿಪಾದನೆಯನ್ನ ಮಾಡ್ತಾನೆ. ಇನ್ನು ಪರಿಸರವಾದಿ ವಿಮರ್ಶಕನಾಗಿ ನಮಗೆ ಅನೇಕ ಜನ ವಿಮರ್ಶಕರು ಗುರುತಿಸಿಕೊಳ್ತಾರೆ. ಗ್ರೇಗ್ ಗೆರಾರ್ಡ್ ಅವರು, ಚೆರಿ ಗ್ಲಾಡ್ಫೆಲ್ಟು, ಹುಸೇನ್ ಹೌಸು, ಪಾಲ್ ಚಿಲ್ಡ್ರನ್, ಜಾರ್ಜ್ ಲಕೋಫು, ಆರ್ನೆನೆಸ್ಸು, ಜೊನಾಥನ್ ಬೇಟು, ಲಾರೆನ್ಸ್ ಬುಯೆಲ್ಲು, ರಾಚೆಲ್ ಕಾರ್ಸನ್, ಈ ತರದ ಅಮೆರಿಕ ಮತ್ತು ಇಂಗ್ಲೆಂಡ್ ನಿಷ್ಠ ಪರಿಸರವಾದಿ ವಿಮರ್ಶಕರು ಒಂದು ಪ್ರತ್ಯೇಕ ಪಂಥವನ್ನ ಹುಟ್ಟಾಕ್ತಾರೆ. ಪರಿಸರವಾದಿ ವಿಮರ್ಶೆ ಹೇಳೋದೇನು ಅಂತಂದ್ರೆ ಸಾಹಿತ್ಯ ಕೃತಿಗೂ ಮತ್ತು ಪರಿಸರಕ್ಕೂ ಇರುವ ಸಂಬಂಧದ ಬಗ್ಗೆ ಅದು ಪ್ರತಿಪಾದನೆಯನ್ನ ಮಾಡ್ತದೆ. ಯಾಕೆಂದ್ರೆ ಮನುಷ್ಯ ಪ್ರಕೃತಿಯ ಒಂದು ಭಾಗ. ಹಾಗಾಗಿ ಪ್ರಕೃತಿಯಿಂದ ತನಗೆ ದೊರಕಿರುವ ಅನುಭವಗಳನ್ನ ಅವನು ಅನೇಕ ರೀತಿ ನಮ್ಮ ಮಹಾಕಾವ್ಯಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ನೋಡ್ತೀವಿ. ವಾಲ್ಮೀಕಿಯ ರಾಮಾಯಣ, ವ್ಯಾಸರ ಮಹಾಭಾರತ, ಹೀಗೆ ಅನೇಕ ಮಹಾಕಾವ್ಯಗಳನ್ನ ಗಮನಿಸಿದಾಗ ಅವೆಲ್ಲವೂ ಒಂದ್ ರೀತಿ ಆ ಪ್ರಕೃತಿಯ ಅನುಭವವನ್ನೇ ಎಕ್ಸ್ಪ್ರೆಸ್ ಮಾಡ್ತಿದಾವೇನೋ, ಅಭಿವ್ಯಕ್ತಿಸ್ತವೆ ಅನ್ನುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಪ್ರಕೃತಿಗೂ ಮತ್ತು ಮನುಷ್ಯನಿಗಿರುವ ಸಂಬಂಧ ಸಾಹಿತ್ಯ ಕೃತಿಗಳಲ್ಲಿ ಹೇಗ್ ಬಂದಿದೆ ಅನ್ನುವುದನ್ನ ಪರಿಸರದ ಆಯಾಮವನ್ನ ಇಟ್ಕೊಂಡು ಅಧ್ಯಯನ ಮಾಡುವುದು ಅಥವಾ ವಿಮರ್ಶೆ ಮಾಡುವುದು ಈ ಪರಿಸರವಾದಿ ವಿಮರ್ಶೆಯ ಮುಖ್ಯವಾದಂತ ಕೆಲಸ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಇಕೋ ಕ್ರಿಟಿಸಿಸಮ್ ಅಂತ ಕರಿತೀವಿ. ಇದನ್ನ ಅಮೆರಿಕದಲ್ಲಿ ಇಕೋ ಕ್ರಿಟಿಸಿಸಮ್ ಅಂತ ಕರೆದ್ರೆ, ಇಂಗ್ಲೆಂಡಿನಲ್ಲಿ ಇದನ್ನ ಗ್ರೀನ್ ಸ್ಟಡೀಸ್ ಅಥವಾ ಹಸಿರು ವಿಮರ್ಶೆ ಅಂತ ಹೇಳಿ ಕರೀತಾರೆ. ಇತ್ತೀಚೆಗೆ ಪರಿಸರ ಸಮಸ್ಯೆಗಳು ಹೆಚ್ಚಾಗ್ತಿರುವ ಈ ಕಾಲಘಟ್ಟದಲ್ಲಿ ಇಕೋ ಕ್ರಿಟಿಸಿಸಮ್ ಬಗ್ಗೆ ಹೆಚ್ಚು ಹೆಚ್ಚು ಅಧ್ಯಯನಗಳು ಇಂಗ್ಲಿಷು ಮತ್ತು ಭಾರತೀಯ ಭಾಷೆಗಳಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಇನ್ನೊಂದು ನವಚಾರಿತ್ರಿಕವಾದ ಅಂತ ಹೇಳಿ ಇತ್ತೀಚೆಗೆ ಅಂದ್ರೆ ಮೊದಲು ಚಾರಿತ್ರಿಕ ವಿಮರ್ಶೆ ಅಂತ ಅನ್ನೋದು ಮಾರ್ಕ್ಸ್ ವಾದದ ಭಾಗವಾಗಿ ಬಂದಿತ್ತು. ಬಟ್ ಇತ್ತೀಚೆಗೆ ನಾವು ನವಚಾರಿತ್ರಿಕವಾದಿ ವಿಮರ್ಶೆ ಅಂತ ಹೇಳಿ ಕರಿತೀವಿ. ನಾನು ಮೊದಲು ಚಾರಿತ್ರಿಕ ವಿಮರ್ಶೆ ಬಗ್ಗೆ ಒಂದೆರಡು ಮಾತು ಹೇಳಿ ಆಮೇಲೆ ನವಚಾರಿತ್ರಿಕ ವಿಮರ್ಶೆ ಬಗ್ಗೆ ಹೇಳ್ತೀನಿ. ನಾವ್ ಇದನ್ನ ಹಿಸ್ಟೋರಿಕಲ್ ಕ್ರಿಟಿಸಿಸಮ್ ಅಂತ ಹೇಳಿ ಚಾರಿತ್ರಿಕ ವಿಮರ್ಶೆಯನ್ನ ಕರಿತೀವಿ. ಮಾರ್ಕ್ಸ್ ವಾದ ಏನ್ ಹೇಳ್ತದೆ ಅಂತಂದ್ರೆ, ಒಂದು ಸಾಹಿತ್ಯ ಕೃತಿ ರಚನೆಯಾಗಿರುವ ಚರಿತ್ರೆಗೂ ಮತ್ತು ಆ ಕೃತಿ ಪ್ರತಿನಿಧಿಸುವ ಸಮಾಜಕ್ಕೂ ಒಂದು ಸಂಬಂಧ ಇರ್ತದೆ ಎನ್ನುವುದನ್ನ ಮಾರ್ಕ್ಸ್ವಾದಿ ವಿಮರ್ಶಕರು ಹೇಳ್ತಾ ಬಂದಿದ್ರು. ಮುಖ್ಯವಾಗಿ ಚಾರಿತ್ರಿಕ ವಿಮರ್ಶಕರಂತೇಳಿ ಕರೆಯಲ್ಪಡುವ ಇಟಲಿಯ ವಿಮರ್ಶಕನಾಗಿರುವಂತ ವಿಕೋ ಅಂತ ಬರ್ತಾನೆ. ಆ ವಿಕೋ ಅನ್ನುವ ವಿಮರ್ಶಕ ಮೊಟ್ಟ ಮೊದಲ ಬಾರಿಗೆ ಚರಿತ್ರೆಯ ಸಂಗತಿಗಳು ಹೇಗೆ ಆಯಾ ಕಾಲದ ಸಾಹಿತ್ಯ ಕೃತಿಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವು ದಾಖಲೀಕರಣ ಆಗಿರ್ತವೆ ಅನ್ನುವುದನ್ನ ನಾವು ನೋಡ್ತೀವಿ. ಸುಮ್ಮನೆ ನೀವು ಆ ಪಂಪ ಭಾರತವನ್ನ ಇಟ್ಕೊಂಡು ನಮಗೆ 10ನೇ ಶತಮಾನದ ಕರ್ನಾಟಕ ಸಮಾಜ ಹೇಗಿತ್ತು ಅನ್ನುವುದು, 10ನೇ ಶತಮಾನದ ಒಂದು ಕರ್ನಾಟಕ ಸಮಾಜದ ಒಂದು ಚರಿತ್ರೆಯನ್ನ ನಾವು ಪಂಪನ ಕೃತಿಗಳ ಮೂಲಕ ಕಟ್ಟಬಹುದು ಅನ್ನುವುದನ್ನ ಈ ವಿಕೋ ಅಂತ ವಿಮರ್ಶಕರು ಪ್ರತಿಪಾದನೆ ಮಾಡಿದ್ರು. ಆಮೇಲೆ ಕೂರ್ಥೋಪ್ ಅಂತ ಹೇಳಿ ಅನ್ನುವ ಒಬ್ಬ ವಿಮರ್ಶಕ ಇಂಗ್ಲಿಷ್ ಕಾವ್ಯದ ಇತಿಹಾಸ ಅನ್ನುವ ಪುಸ್ತಕದ ಒಳಗಡೆಗೆ ಇಂಗ್ಲಿಷ್ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಪೋಯೆಟ್ರಿ ಎನ್ನುವ ಪುಸ್ತಕದ ಒಳಗಡೆ ಹೇಗೆ ಇಂಗ್ಲಿಷ್ ಕಾವ್ಯದ ಒಳಗಡೆಗೆ ಒಂದು ಇಂಗ್ಲೆಂಡಿನ ಹಿಸ್ಟರಿ ಬೆಳ್ಕೊಂಡು ಬಂದಿದೆ ಅನ್ನುವುದನ್ನ ಅವನು ತನ್ನ ಕೃತಿಯ ಮೂಲಕ ಹೇಳ್ತಾ ಹೋಗ್ತಾನೆ. ಹಾಗೆ ಅನಂತರದಲ್ಲಿ ಹಿಪೋಲಿಟ್ ಟೆನ್ ಅಂತ ಹೇಳಿ ಇನ್ನೊಬ್ಬ ವಿಮರ್ಶಕ, ಅವನು ಫ್ರೆಂಚ್ ದೇಶದವನು. ಅವನನ್ನ ಚಾರಿತ್ರಿಕ ವಿಮರ್ಶೆಯ ಜನಕ ಅಂತ ಕರೀತಾರೆ. ಹಿಪೋಲಿಟ್ ಟೆನ್ ಅಂತ ಹೇಳಿ ಅನ್ನುವನು. ಇವನು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಅಂತ ಅನ್ನುವ ಪುಸ್ತಕವನ್ನ ಬರೀತಾನೆ. ಏನು ನಾವು ಲಿಟರರಿ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಅನ್ನುವ ಪುಸ್ತಕದ ಒಳಗಡೆಗೆ ಅವನು ಹಿಸ್ಟ್ರಿಗೂ ಮತ್ತು ಇಂಗ್ಲೆಂಡಿನ ಸಾಹಿತ್ಯಕ್ಕೂ ಇರುವ ಸಂಬಂಧದ ಬಗ್ಗೆ ಒಂದು ಮಹತ್ವದ ರಿಸರ್ಚ್ ಅನ್ನ ಮಾಡ್ತಾ ಹೋಗ್ತಾನೆ. ಹೀಗೆ ವಿಕೋ, ಹಿಪೋಲಿಟ್ ಟೆನ್ನು ಮತ್ತು ಕೂರ್ಥೋಪ್ ಈ 3 ಜನ ಚಾರಿತ್ರಿಕ ವಿಮರ್ಶೆ ಬಗ್ಗೆ ಮಾತಾಡಿದ್ರು. 1980ರ ನಂತರದಲ್ಲಿ ನವ ಚಾರಿತ್ರಿಕವಾದ ಅಂತ ಹೇಳಿ ಮತ್ತೊಂದು ಶುರುವಾಯಿತು. ಅದಕ್ಕೆ ನಾವು ನಿಯೋ ಹಿಸ್ಟೋರಿಸಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇವತ್ತಿಗೂ ನೋಡಿ, ನಾವು ಇವತ್ತಿಗೆ ಚರಿತ್ರೆಯನ್ನ ಓದುವ ವಿಧಾನಗಳು ಬೇರೆ ಆಗ್ತಿದೆ. ಅಂದ್ರೆ ಹಿಂದೆ ಎಲ್ಲ
ಒಂದು ದೇಶ ಅಥವಾ ಒಂದು ರಾಜ್ಯದ ಪರಂಪರೆಯನ್ನ ಅರಿತುಕೊಳ್ಳುವುದಕ್ಕಾಗಿ ನಾವೆಲ್ಲ ಚರಿತ್ರೆಯನ್ನ ಕಟ್ಕೊಂಡಿದ್ವಿ. ಬಟ್ ಈ ಸಮಕಾಲೀನ ಸಂದರ್ಭದಲ್ಲಿ ನಾವು ಚರಿತ್ರೆಯನ್ನ ಕಟ್ಟಿಕೊಳ್ತಿರುವ ವಿಧಾನಗಳು ಬೇರೆಯಾಗಿದ್ದಾವೆ. ನಮ್ಮ ರಾಜಕೀಯ ಭಾಷಣಗಳನ್ನ ಗಮನಿಸಿದ್ರೆ ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಅಂದ್ರೆ ನಾವಿವತ್ತು ನಮ್ಮ ರಾಜಕಾರಣದ ಭಾಗವಾಗಿ, ನಮ್ಮ ಅಧಿಕಾರಶಾಹಿಯ ಭಾಗವಾಗಿ, ಬಂಡವಾಳಶಾಹಿಯ ಭಾಗವಾಗಿ ನಾವಿವತ್ತು ಹಿಸ್ಟರಿಯನ್ನ ರೀಡ್ ಮಾಡುವ ಕೆಲಸವನ್ನ ಮಾಡ್ತಾ ಇದ್ವಿ. ಇಂಥದ್ದನ್ನೇ ನಾವು ಏನಂತ ಕರಿತೀವಿ, ನಿಯೋ ಹಿಸ್ಟೋರಿಸಂ ಅಥವಾ ನವ ಚಾರಿತ್ರಿಕವಾದ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಸ್ಟಿಫನ್ ಗ್ರೀನ್ ಬ್ಲಾಟ್, ಲೂಯಿ ಮ್ಯಾಂಟ್ರೋಸ್, ಕ್ಲಿಫರ್ಡ್ ಜೆಟ್ಸ್, MH ಎಬ್ರಾಮ್ಸ್ ಈ ತರದ ಮೊದಲಾದ ವಿಮರ್ಶಕರು ನವ ಚಾರಿತ್ರಿಕವಾದದ ಬಗ್ಗೆ ಮಹತ್ವದ ಪುಸ್ತಕಗಳನ್ನ, ಕೃತಿಗಳನ್ನ, ಚಿಂತನೆಗಳನ್ನ ಅವರೆಲ್ಲ ಮಾಡ್ತಾ ಬಂದ್ರು. ಇನ್ನೊಂದು ನಾನು ಹೇಳ್ಬೇಕು, ಅದನ್ನ ಹೇಳಿ ನನ್ನ ಮಾತುಗಳ ಕೊನೆಗೆ ಬರ್ತೀನಿ. ವಸಾಹತೋತ್ತರ ವಿಮರ್ಶೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಕೊಲೋನಿಯಲ್ ಕ್ರಿಟಿಸಿಸಂ ಅಥವಾ ಪೋಸ್ಟ್ ಕೊಲೋನಿಯಲ್ ಕ್ರಿಟಿಸಿಸಂ ಅಂತ ಹೇಳಿ ಕರಿತೀವಿ. ಅಂದ್ರೆ ಬ್ರಿಟಿಷರ ಆಳ್ವಿಕೆಗೆ ಒಳಗಾಗಿ ಅವರ ಅಧಿಕಾರ ಅಥವಾ ಅವರ ಏನು ಸಾಮ್ರಾಜ್ಯಶಾಹಿ ಧೋರಣೆಯ ಅಧಿಕಾರದಿಂದ ಯಾವ ಯಾವ ಸಮಾಜಗಳು ಏನೇನು ಶೋಷಣೆಯನ್ನ ಅನುಭವಿಸಿದಾವೆ ಅಥವಾ ಏನೇನು ಕ್ರಿಯೆ ಪ್ರತಿಕ್ರಿಯೆಗಳನ್ನ ಅನುಭವಿಸಿದಾವೆ, ಅವುಗಳೆಲ್ಲ ಅನೇಕ ಕಾದಂಬರಿಗಳ ಭಾಗವಾಗಿ ಅಂತ ಕಥೆಗಳು ಬಂದಿದ್ದಾವೆ. ನಮ್ಮ ಕನ್ನಡದಲ್ಲಿ ನಾವು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿಯೂ ಕೂಡ ನಾವು ವಸಾಹತುಶಾಹಿ ಕೆಲವು ಘಟನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ಭಾರತ ಕೂಡ ಒಂದು ವಸಾಹತುಶಾಹಿ ರಾಷ್ಟ್ರ. ಭಾರತ ಮತ್ತು ಅನೇಕ ಆಫ್ರಿಕನ್ ದೇಶದಲ್ಲಿ ಬಂದಿರುವಂತ ಈ ಬ್ರಿಟಿಷ್ ವಸಾಹತುಶಾಹಿ ಕಾಲದ ಈ ಸಾಮಾಜಿಕ ಕಥೆಗಳನ್ನೆಲ್ಲ ಅವರೆಲ್ಲ ಕಾದಂಬರಿ ಮತ್ತು ಕಥೆಯ ರೂಪದಲ್ಲಿ ತಂದ್ರು. ಇಂಥವುಗಳನ್ನ ವಿಮರ್ಶೆ ಮಾಡುವುದಕ್ಕಾಗಿನೇ ಒಂದು ಪ್ರತ್ಯೇಕ ವಿಮರ್ಶಾ ಪ್ರಸ್ಥಾನ ಹುಟ್ಟುಕೊಳ್ತು. ಅದನ್ನೇ ನಾವು ವಸಾಹತೋತ್ತರ ಚಿಂತನೆ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಮಿಶೆಲ್ ಫೂಕೋ ಅಂತ ಹೇಳಿ, ಮಿಶೆಲ್ ಫೂಕೋ ತುಂಬಾ ಪ್ರಮುಖವಾದ ವಿಚಾರಗಳನ್ನ ಈ ವಸಾಹತೋತ್ತರ ಚಿಂತನೆಯ ಭಾಗವಾಗಿ ಮಂಡಿಸ್ತಾನೆ. ಅವನು ಮ್ಯಾಡ್ನೆಸ್ ಅಂಡ್ ಸಿವಿಲೈಸೇಷನ್ ಅಂತ ಒಂದು ಪುಸ್ತಕವನ್ನ ಬರೀತಾನೆ. ಹುಚ್ಚುತನ ಮತ್ತು ನಾಗರಿಕತೆ ಅಂತ. ದ ಆರ್ಟ್ ಆಫ್ ಥಿಂಗ್ಸ್ ಅಂತ ಇನ್ನೊಂದು ಪುಸ್ತಕವನ್ನ ಬರೀತಾನೆ. ಅಂದ್ರೆ ವಿಚಾರಗಳ ಒಂದು ಕ್ರಮದ ಬಗ್ಗೆ, ನಮ್ಮ ವಿಚಾರ ಕ್ರಮದ ಬಗ್ಗೆ ಒಂದು ಪುಸ್ತಕವನ್ನ ಬರೀತಾನೆ. ದ ಆರ್ಕಾಲಜಿ ಆಫ್ ನಾಲೆಜ್ ಅಂತ ಇನ್ನೊಂದು ಪುಸ್ತಕವನ್ನ ಬರೀತಾನೆ. ಹಿಸ್ಟ್ರಿ ಆಫ್ ಸೆಕ್ಸುವಾಲಿಟಿ ಅಂತ ಇನ್ನೊಂದು ಪುಸ್ತಕವನ್ನ ಬರೀತಾನೆ. ಈ ಎಲ್ಲಾ ಪುಸ್ತಕಗಳಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡೋದು ಏನು ಅಂತಂದ್ರೆ ಅಧಿಕಾರ ಮತ್ತು ಜ್ಞಾನದ ಬಗ್ಗೆ ಪ್ರತಿಪಾದನೆಯನ್ನ ಮಾಡ್ತಾನೆ. ಪವರ್ ಅಂಡ್ ನಾಲೆಜ್ ಅಂತ ಹೇಳಿ ಕರೀತಾನೆ. ಅಂದ್ರೆ ಯಾವ ಸಮಾಜವನ್ನು ನಾವು ಗಮನಿಸಿದ್ರೂ ಕೂಡ ಮುಖ್ಯವಾಗಿ ಈ ಅಧಿಕಾರಕ್ಕೆ ಬರೋರೆಲ್ಲ ಹೇಗೆ ಈ ಜ್ಞಾನವನ್ನ ತಮ್ಮ ಅಡಿಯಾಳಾಗಿ ಬಳಸ್ಕೊಳ್ತಾರೆ ಅನ್ನುವುದನ್ನ ನಾವು ನೋಡ್ಬೇಕು. ನಾವು ಮುಖ್ಯವಾಗಿ ಗಮನಿಸಿದ್ರೆ ಅನೇಕ ರಾಜಕೀಯ ಪಕ್ಷಗಳು ಈ ರಾಜಕೀಯ ತಜ್ಞರಂತೆ ನೇಮಕ ಮಾಡ್ಕೊಳ್ತಾರೆ. ಅಂದ್ರೆ ತಾವು ಚುನಾವಣೆ ಗೆಲ್ಲುವುದಕ್ಕೆ ಈ ಸಮಾಜದಲ್ಲಿರುವ ಜನರನ್ನ ನಾವು ಹೇಗೆ ಜ್ಞಾನದ ಮೂಲಕ ಅವರನ್ನ ಡೈವರ್ಟ್ ಮಾಡಬೇಕು ಅಥವಾ ಅವರನ್ನ ಎನ್ಕ್ಯಾಶ್ ಮಾಡಬೇಕು ಅನ್ನುವುದನ್ನ ಕೆಲವು ರಾಜಕೀಯ ಚಿಂತಕರನ್ನ ಬಳಸಿಕೊಳ್ತಾರೆ. ಅಂದ್ರೆ ಅಧಿಕಾರಕ್ಕಾಗಿ ಜ್ಞಾನ ಹೇಗೆ ದುರುಪಯೋಗ ಆಗಲ್ಪಡ್ತದೆ ಅನ್ನುವುದನ್ನ ಮಿಶೆಲ್ ಫೂಕೋ ಪ್ರತಿಪಾದನೆಯನ್ನ ಮಾಡ್ತಾ ಹೋಗ್ತಾನೆ. ಕನ್ನಡದಲ್ಲಿ ಮಿಶೆಲ್ ಫೂಕೋ ಬಗ್ಗೆ NS ಗುಂಡೂರ್ ಅವರು ಒಂದು ಪುಸ್ತಕ ಬರ್ತಾರೆ, ಮಿಶೆಲ್ ಫೂಕೋ ಅಂತ ಹೇಳಿ. ಅದು ಕುವೆಂಪು ಭಾಷಾ ಪ್ರಾಧಿಕಾರದಿಂದ ಬಂದಿದೆ. ಅಲ್ಲಿ ಇನ್ನೂ ಮಹತ್ವದ ವಿಚಾರಗಳನ್ನ ನಾವು ಗಮನಿಸಬಹುದು. ಅಧಿಕಾರ ಮತ್ತು ಜ್ಞಾನದ ಬಗ್ಗೆ ಮಿಶೆಲ್ ಫೂಕೋ ಹೆಚ್ಚು ಚರ್ಚೆಯನ್ನ ಮಾಡ್ತಾನೆ. ಆಮೇಲೆ ಫ್ರಾನ್ಸ್ ಫ್ಯಾನನ್ ಅಂತ ಹೇಳಿ ಇನ್ನೊಬ್ಬ ವಸಾಹತೋತ್ತರ ಚಿಂತಕ, ಇವನೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಮುಖ್ಯವಾಗಿ ಆಫ್ರಿಕಾದ ಜನರ ಬಗ್ಗೆ ಅಥವಾ ಆಫ್ರಿಕಾದ ವಸಾಹತುಶಾಹಿ ಧೋರಣೆ ಬಗ್ಗೆ ಅವನೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಕಪ್ಪು ಚರ್ಮದ ಬಿಳಿ ಮುಖವಾಡ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಅಂದ್ರೆ ವಸಾಹತುಶಾಹಿ ಕಾಲಘಟ್ಟದಲ್ಲಿ ಆಫ್ರಿಕಾವನ್ನ ಆಳ್ತಾ ಇರುವಾಗ ಪ್ರತಿಯೊಬ್ಬರು ಅವರು ಮುಖ ಕಪ್ಪದಾಗಿದ್ರು ಆಫ್ರಿಕಾ ಜನರು ಅವರು ಒಳಗೆ ಹೇಗೆ ಬಿಳಿಯ ಜನರ ಸಂಸ್ಕೃತಿಯನ್ನ, ಅವರ ಜೀವನ ಕ್ರಮವನ್ನ ಅನುಸರಿಸ್ತಾ ಇದ್ರು ಅನ್ನುವುದನ್ನ ಅವನು ಈ ಕಾನ್ಸೆಪ್ಟ್ ಮೂಲಕ ಪ್ರತಿಪಾದನೆಯನ್ನ ಮಾಡ್ತಾ ಹೋಗ್ತಾನೆ. ಅಂದ್ರೆ ಮುಖವೇನೋ ಕಪ್ಪಾಗಿನೇ ಇದೆ, ಬಟ್ ಅವರು ಎಲ್ಲರೂ ಬಿಳಿಯರ ಹಾಗೆ ಬದುಕುವ ಮುಖವಾಡವನ್ನ ಧರಿಸ್ತಿದ್ದಾರೆ. ಇಂತಹ ಬದುಕಿನ ಕ್ರಮದ ಮೂಲಕ ಹೇಗೆ ಮನುಷ್ಯ ಒಂದು ಸಾಮಾಜಿಕವಾಗಿ ಮೇಲ್ಸ್ತರದ ಒಳಗಡೆಗಿರುವಂತ ಕಲ್ಚರ್ ಅನ್ನ, ಸಂಸ್ಕೃತಿಯನ್ನ ಅನುಸರಿಸ್ತಾ ತಾನು ಪ್ರತಿನಿಧಿಸುವ ಕಲ್ಚರ್ ಅನ್ನ ಹೇಗೆ ಅವಹೇಳನ ಮಾಡ್ತಾ ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ ಎನ್ನುವುದನ್ನ ಆಫ್ರಿಕಾ ಕಲ್ಚರ್ ಅನ್ನ ಇಟ್ಕೊಂಡು, ಅಲ್ಲಿಯ ವಸಾಹತುಶಾಹಿಯನ್ನ ಇಟ್ಕೊಂಡು
ಫ್ರೆಂಚ್ ಪ್ಯಾನನ್ ಮಾತನಾಡುವ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಅವನು ಆಫ್ರಿಕಾದ ಖಂಡವನ್ನ ಇಟ್ಕೊಂಡು ಭೂಮಿಯ ಮೇಲಿನ ಹತಭಾಗ್ಯರು ಅಂತ ಹೇಳಿ ಅನ್ನುವ ಇನ್ನೊಂದು ಮಾತನ್ನ ಅವನು ತನ್ನ ಐಡಿಯಾಲಜಿಯ ಭಾಗವಾಗಿ ಹೇಳ್ತಾನೆ. ಇನ್ನೊಬ್ಬ ಮಹತ್ವದ ವಸಾಹತೋತ್ತರ ಚಿಂತಕ ಅಂತಂದ್ರೆ ಎಡ್ವರ್ಡ್ ಸೈಡ್. ಎಡ್ವರ್ಡ್ ಸೈಡ್ ಪೌರಾಸ್ತ್ಯವಾದ ಅಥವಾ ಓರೆಂಟಾಲಿಸಂ ಅಂತ ಹೇಳಿ ಒಂದು ಕೃತಿಯ ಮೂಲಕ ಅವನು ಹೇಳ್ತಾನೆ. ಅಂದ್ರೆ ಮುಖ್ಯವಾಗಿ ಎಡ್ವರ್ಡ್ ಸೈಡ್ ಮಾತಾಡೋದು ಅರಬ್ ದೇಶಗಳ ಬಗ್ಗೆ ಬ್ರಿಟಿಷರ ಪರಿಕಲ್ಪನೆ ಅಥವಾ ಅವರ ನಂಬಿಕೆಗಳು ಹೇಗಿದಾವೆ ಅನ್ನುವುದನ್ನ ಈ ಓರೆಂಟಾಲಿಸಂದಲ್ಲಿ ಅವನು ಹೇಳ್ತಾನೆ. ಹೇಗಂತಂದ್ರೆ ಈ ಅರಬ್ ದೇಶದ ಹಸ್ತಪ್ರತಿಗಳ ಮೂಲಕ ಪ್ರಾಚೀನ ಕೃತಿಗಳನ್ನ ಮಾತ್ರ ಆಧಾರವಾಗಿಟ್ಟುಕೊಂಡು ಅರಬನ್ನ ಅವ್ರು ಏನ್ ಮಾಡಿದ್ರು, ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ವಾಸ್ತವವಾಗಿ ಅರಬ್ ಜಗತ್ ಹೇಗಿದೆನೋ ಹಾಗೆ ಅರಬ್ ದೇಶಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಕೇವಲ ಅವರ ಸಾಹಿತ್ಯ ಕೃತಿಗಳಲ್ಲಿ ಇರುವ ಕಥೆಗಳ ಮೂಲಕ ಅರಬ್ ಜಗತ್ತನ್ನ, ಅಲ್ಲಿರುವ ಕ್ರೌರ್ಯವನ್ನ, ಅಲ್ಲಿರುವ ಹಿಂಸೆಯ ಮೂಲಕ ಅವ್ರು ಏನ್ ಮಾಡಿದ್ರು, ಡಿಫೈನ್ ಮಾಡಿದ್ರು. ಇದೊಂದು ಬಗೆಯ ಅರಬನ್ನ ಅಪವ್ಯಾಖ್ಯಾನ ಮಾಡುವಂತ ಒಂದು ಅರ್ಥೈಸುವಿಕೆ ಅಂತ ಹೇಳಿ ಓರೆಂಟಾಲಿಸಂ ಅನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಯಾವುದು ಯುರೋಪಿಯನ್ನರಿಗೆ ಬೇಕಾಗಿತ್ತಲ್ಲ, ಅಂದ್ರೆ ಅರಬರನ್ನ ಕೆಟ್ಟವರನ್ನಾಗಿ ಮಾಡೋದು, ಆ ಹಿನ್ನೆಲೆಯಲ್ಲಿ ಮಾತ್ರ ಅವ್ರು ಏನ್ ಮಾಡಿದ್ರು, ಓದ್ಕೊಂಡ್ರು. ವಾಸ್ತವ ಅರಬ್ ಸಂಸ್ಕೃತಿಯನ್ನ ಅವರು ಅರಿತುಕೊಳ್ಳಲಿಲ್ಲ ಅನ್ನುವುದನ್ನ ಹೇಳುವುದಕ್ಕಾಗಿ ಎಡ್ವರ್ಡ್ ಸೈಡ್ ಪೌರಾಸ್ತ್ಯವಾದ ಅಥವಾ ಓರಿಯೆಂಟಾಲಿಸಂ ಅನ್ನುವ ಪದವನ್ನ ಬಳಸ್ತಾ ಹೋಗ್ತಾನೆ. ಭಾರತೀಯ ಸಂದರ್ಭದಲ್ಲಿಯೂ ಅನೇಕ ಜನ ವಸಾಹತೋತ್ತರ ಚಿಂತಕರಾಗಿ ನಾವು ಗುರುತಿಸ್ತೀವಿ. ಮುಖ್ಯವಾಗಿ ಹೋಮಿ ಬಾಬಾ, ಆಶಿಸ್ ನಂದಿ, GN ದೇವಿ, ಗಾಯತ್ರಿ ಸ್ಪಿವಾಕ್, ಎಜಾಜ್ ಅಹಮದ್, ಕನ್ನಡದ DR ನಾಗರಾಜ್, ಇವರನ್ನು ನಾವು ವಸಾಹತೋತ್ತರ ಚಿಂತಕರು ಅಂತ ಹೇಳಿ ನಾನು ನೋಡ್ತಾ ಹೋಗ್ತೀವಿ. ಸುಮಾರು 8:30 ಆಯ್ತು ಈಗ ಟೈಮ್. ನಾನು ಕನ್ನಡ ವಿಮರ್ಶೆಯ ಇದಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ಕನ್ನಡ ವಿಮರ್ಶೆಯ ಬಗ್ಗೆ ನಾವು ನೋಡುವಾಗ ಸಾಮಾನ್ಯವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ ಭಾಗವಾಗಿನೇ ನಾವು ಅನೇಕ ಲೇಖಕರನ್ನು, ನಾವು ಅದರ ಭಾಗವಾಗಿ ವಿಮರ್ಶಕರನ್ನು ಕೂಡ ನಾವು ನೋಡ್ತಿರ್ತೀವಿ. ಮುಖ್ಯವಾಗಿ AR ಕೃಷ್ಣಶಾಸ್ತ್ರಿ ಅವರು ವಚನ ಭಾರತದ ಬಗ್ಗೆ ಇರುವ ಪುಸ್ತಕವನ್ನ, SV ರಂಗಣ್ಣ ಅವರು ಏನು ಶೈಲಿ ಮತ್ತು ಏನು ಮುಖ್ಯವಾಗಿ ಅವರು ಬರೆದಿರುವಂತ ಬೇರೆ ಬೇರೆ ಏನು ಕಾಳಿದಾಸನ ನಾಟಕಗಳ ಬಗ್ಗೆ SV ರಂಗಣ್ಣ ಅವರು ಬರೆದಿರುವ ವಿಚಾರಗಳನ್ನ, ಅವರ ಏನು ಹೊನ್ನಸೂಲ ಅನ್ನುವ ಪುಸ್ತಕಗಳನ್ನ ನಾವು SV ರಂಗಣ್ಣ ಅವರು ವಿಮರ್ಶೆಯ ಭಾಗವಾಗಿ ನೋಡ್ತೀವಿ. ಕೀರ್ತನಾಥ್ ಕುರ್ತಕೋಟಿ ಅವರು ಮುಖ್ಯವಾಗಿ ಒಬ್ಬ ನವ್ಯ ವಿಮರ್ಶಕರಾಗಿ ಅವರ ಬರೆದಿರುವ 100 ಮರ 100 ಸ್ವರ, ಆಮೇಲೆ ಕನ್ನಡ ಸಾಹಿತ್ಯ ಸಂಗಾತಿ, ವಿನಯ ವಿಮರ್ಶೆ ಕಾದಂಬರಿ, ಹೀಗೆ ಅನೇಕ ಪುಸ್ತಕಗಳನ್ನ ಕೀರ್ತನಾಥ್ ಕುರ್ತಕೋಟಿ ಅವರು ಕನ್ನಡ ನವ್ಯ ವಿಮರ್ಶೆಯ ಭಾಗವಾಗಿ ಬರೆದರು. ಆಮೇಲೆ GS ವಿರುದ್ರಪ್ಪನವರು ವಿಮರ್ಶೆಯ ಪೂರ್ವ ಪಶ್ಚಿಮ, ಆಮೇಲೆ ಕನ್ನಡ ಸಾಹಿತ್ಯ ಸಮೀಕ್ಷೆ, ಆಮೇಲೆ ಏನು ಗತಿಬಿಂಬ, ಈ ತರ, ಆಮೇಲೆ ಮಹಾಕಾವ್ಯದ ಲಕ್ಷಣ, ಈ ತರದ ಅನೇಕ ಮಹತ್ವದ ಪುಸ್ತಕಗಳನ್ನ ಯಾರು GS ವಿರುದ್ರಪ್ಪ ಅವರು ವಿಮರ್ಶೆಯ ಭಾಗವಾಗಿ ಬರೆದ್ರು. ಆಮೇಲೆ GH ನಾಯಕ್ ಅವರು ಕೂಡ ವಿನಯ ವಿಮರ್ಶೆ ಪುಸ್ತಕವನ್ನ, ಸಾಹಿತ್ಯ ಸಮೀಕ್ಷೆ ಪುಸ್ತಕಗಳ ಮೂಲಕ ಅವರು ನವ್ಯ ವಿಮರ್ಶೆಯ ಭಾಗವಾಗಿ ಮಹತ್ವದ ವಿಷಯಗಳನ್ನ ಮಂಡಿಸಿದ್ರು. ಆಮೇಲೆ KV ಸುಬ್ಬಣ್ಣ ಅವರು ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತನ್ನುವ ಪುಸ್ತಕವನ್ನ, LS ಶೇಷಗಿರಿ ಅವರು ಮಹಾಕಾವ್ಯಗಳ ಬಗ್ಗೆ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ವಿಮರ್ಶೆಗಳನ್ನ ಬರೆದ್ರು. UR ಅನಂತಮೂರ್ತಿ ಅವರು ನವ್ಯ ರೈಟರ್ ಆಗಿ ನವ್ಯದ ಬಗ್ಗೆ ಅನೇಕ ಮಹತ್ವದ ವಿಮರ್ಶೆಗಳನ್ನ ಬರೆದ್ರು. ಮುಖ್ಯವಾಗಿ ಸಮಕ್ಷಮ, ಸನ್ನಿವೇಶ, ಪ್ರಜ್ಞೆ ಮತ್ತು ಪರಿಸರ, ಈ ತರದ ಕೃತಿಗಳನ್ನ UR ಅನಂತಮೂರ್ತಿ ಅವರು ವಿಮರ್ಶೆಯ ಭಾಗವಾಗಿ ಬರೆದ್ರು. ಆಮೇಲೆ KRM ನಾಗರಾಜ್ ಅವರು ಬೇಂದ್ರೆ ಅವರ ಬಗ್ಗೆ, ಕುಮಾರವ್ಯಾಸನ ಬಗ್ಗೆ ಮತ್ತು ಮೌಖಿಕ ಮಹಾಕಾವ್ಯಗಳ ಬಗ್ಗೆ ಅವರು ಒಂದ್ ರೀತಿ ದೇಶಿ ವಿಮರ್ಶೆ ಅಂತ ಏನ್ ಕರಿತೀವಲ್ಲ, ಅದನ್ನ ನಾವು KRM ನಾಗರಾಜ್ ಅವರ ವಿಮರ್ಶಾ ಬರಹಗಳಲ್ಲಿ ಕಾಣ್ಬಹುದು. ಆಮೇಲೆ GS ರಾಮೂರ್ ಅಂತವರು, ಅವರು ನವ್ಯ ವಿಮರ್ಶೆ ಕಾಲಘಟ್ಟದಲ್ಲಿ ವಿಮರ್ಶೆಯನ್ನ ಮಾಡಿದವರು. ಅವರು ಮುಖ್ಯವಾಗಿ ಏನು ಆಧುನಿಕ ಕಥನ ಸಾಹಿತ್ಯ ಕಾದಂಬರಿ, ಆಧುನಿಕ ಕಥನ ಸಾಹಿತ್ಯ ಸಣ್ಣ ಕಥೆ, ಆಮೇಲೆ ವಿರಾಟ ಪುರುಷ, ಭೃಂಗದ ಬೆನ್ನೇರಿ ಬಂತು, ಕೃತಿ ಪರೀಕ್ಷೆ, ಅರ್ಥಲೋಕ, ಅನೇಕ ಮಹತ್ವದ ಕೃತಿಗಳನ್ನ GS ರಾಮೂರ್ ಕನ್ನಡ ವಿಮರ್ಶೆಗೆ ನೀಡಿದರು. ಗಿರಂಡಿ ಗೋವಿಂದರಾಜ್ ಅವರು ಹೆಚ್ಚು ಕನ್ನಡದಲ್ಲಿ ವಿಮರ್ಶೆ ಬರೆದಿದ್ದು ನಾಟಕಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ ಮತ್ತು ಸಣ್ಣ ಕಥೆಗಳ ಬಗ್ಗೆ ಅವರು ಮಹತ್ವದ ವಿಮರ್ಶಾ ಪುಸ್ತಕಗಳನ್ನ ಬರೆದ್ರು.
ಅವರ ಏನು ನಾಟಕ ನಾಟಕ ಸಾಹಿತ್ಯ ಪರಂಪರೆ, ಆಮೇಲೆ ಮುಖ್ಯವಾಗಿ ಕಾದಂಬರಿ ವಸ್ತು ಮತ್ತು ತಂತ್ರ, ಸಣ್ಣ ಕಥೆಗಳ ಸ್ವರೂಪ, ಈ ಪುಸ್ತಕಗಳನ್ನ ಗಮನಿಸಬಹುದು. ಜೊತೆಗೆ ಸಾಹಿತ್ಯ ಮತ್ತು ಪರಂಪರೆ ಎನ್ನುವ ಇನ್ನೊಂದು ಮಹತ್ವದ ಪುಸ್ತಕವನ್ನ ಗಿರಡ್ಡಿ ಗೋವಿಂದರಾಜ್ ಅವರು ಬರೆದ್ರು. ಆಮೇಲೆ ರಾಜಾರಾಮ್ ಹೆಗಡೆ ಅವರು ಈ ವಸಾಹತುಶಾಹಿ ಕಾಲಘಟ್ಟಗಳನ್ನ ಇಟ್ಕೊಂಡು ಕೆಲವು ವಿಮರ್ಶಾ ಪುಸ್ತಕಗಳನ್ನು ಬರೆದಿರುವುದನ್ನ ನಾವು ನೋಡ್ತೀವಿ. ಡಿ.ಆರ್. ನಾಗರಾಜ್ ಅವರು ಶಕ್ತಿ ಶಾರದೆಯ ಮೇಳ, ಅಮೃತ ಮತ್ತು ಗರುಡ, ಸಾಹಿತ್ಯ ಕಥನ, ಸಂಸ್ಕೃತಿ ಕಥನ, ಅಲ್ಲಮ ಮತ್ತು ಶೈವ ಪ್ರತಿಭೆ, ಆ ತರದ ಮಹತ್ವದ ಪುಸ್ತಕಗಳನ್ನ ಬರೆದು ಕನ್ನಡದ ಮಟ್ಟಿಗೆ ಕೀರ್ತಿನಾಥ್ ಕುರ್ತಕೋಟಿ ಮತ್ತು ಡಿ.ಆರ್. ನಾಗರಾಜನನ್ನ ನಾವು ತುಂಬಾ ದೊಡ್ಡ ವಿಮರ್ಶಕರಂತ ಹೇಳಿ ಕರಿತೀವಿ. ಇದನ್ನ ನಾನು ಹೇಳುವ ಸ್ಟೇಟ್ಮೆಂಟ್ ಅಲ್ಲ, ಆಧುನಿಕ ಕನ್ನಡ ವಿಮರ್ಶಕರೇ ಅವ್ರ ಬಗ್ಗೆ ಮಾಡಿರುವಂತ ಸ್ಟೇಟ್ಮೆಂಟ್ ಅನ್ನುವುದನ್ನ ನಾನಿಲ್ಲಿ ನೆನಪಿಸಿಕೊಳ್ತೀನಿ. ಜೊತೆಗೆ ಸಿ.ಎನ್. ರಾಮಚಂದ್ರನ್ ಅವರು ಸಾಹಿತ್ಯ ವಿಮರ್ಶೆಯ ಪುಸ್ತಕ, ಆಮೇಲೆ ಮುಖ್ಯವಾಗಿ ಆಖ್ಯಾನ ವ್ಯಾಖ್ಯಾನ, ಓದು ಮರು ಓದು, ಬಯಲು ರೂಪ, ಈ ತರದ ವಿಮರ್ಶಾ ಪುಸ್ತಕಗಳನ್ನ ಅವರು ಪ್ರಕಟಿಸಿದ್ರು. ಕೆ.ವಿ. ನಾರಾಯಣ ಅವ್ರದ್ದು ತುಂಬಾ ಮುಖ್ಯವಾದ ಪುಸ್ತಕ ಬೇರು ಕಾಂಡು ಚಿಗುರ, ಮಾತಿಗೂ ಮುನ್ನ, ಭಾಷೆಯ ಸುತ್ತಮುತ್ತ, ಆ ತರದ ವಿಮರ್ಶಾ ಪುಸ್ತಕಗಳನ್ನ ಕೆ.ವಿ. ನಾರಾಯಣ ಅವರು ವಿಮರ್ಶೆಯ ಭಾಗವಾಗಿ ಪ್ರಕಟಿಸಿದ್ರು. ಬಿ.ಎನ್. ಸುಮಿತ್ರ ಬಾಯಿ ಅವರು ಸ್ತ್ರೀವಾದಿಯಾಗಿ ಅವರು ಸ್ತ್ರೀವಾದ ಪುಸ್ತಕವನ್ನ, ವಿಜಯ ಅನ್ನುವ ಪುಸ್ತಕವನ್ನ ಸ್ತ್ರೀವಾದದ ಒಂದು ಪ್ರಾತಿನಿಧಿಕ ಕೃತಿಗಳಾಗಿ, ವಿಮರ್ಶಾ ಕೃತಿಗಳಾಗಿ ನೋಡ್ತೀವಿ. ಎಚ್.ಎಸ್. ಶ್ರೀಮತಿ ಅವರು ಕನ್ನಡದಲ್ಲಿ ಸಾಹಿತ್ಯ ಚರಿತ್ರೆಯನ್ನ ಮುಖ್ಯವಾಗಿ ಅದರ ಸಂಪಾದಕತ್ವ ವಹಿಸಿಕೊಂಡು ಕನ್ನಡದಲ್ಲಿ ಮಹಿಳಾ ಸಾಹಿತ್ಯ ಚರಿತ್ರೆಯನ್ನ ಬರೆಯುವಲ್ಲಿ ಮತ್ತು ರೂಪಿಸುವಲ್ಲಿ ಮಹತ್ವದ ಕೆಲಸ ಮಾಡಿದವರು ಎಚ್.ಎಸ್. ಶ್ರೀಮತಿ ಅವರು. ಆಮೇಲೆ ವಿಜಯ ದಬ್ಬೆ ಅವರು ಮುಖ್ಯವಾಗಿ ಮಹಿಳಾ ಲೇಖಕಿಯರನ್ನ ಇಟ್ಕೊಂಡು ಅನೇಕ ಮಹತ್ವದ ವಿಚಾರಗಳನ್ನ ತಮ್ಮ ವಿಮರ್ಶೆಯಲ್ಲಿ ಪ್ರತಿಪಾದನೆ ಮಾಡಿದ್ರು. ಎಂ.ಎಸ್. ಆಶಾದೇವಿ ಅವರು ಅಕ್ಕಮಹಾದೇವಿಯ ಬಗ್ಗೆ, ಮುಖ್ಯವಾಗಿ ಏನು ಭಕ್ತಿ ಪಂಥದ ಮಹಿಳಾ ಕಾವ್ಯವನ್ನ ಅಥವಾ ಮಹಿಳಾ ಕವಿಯತ್ರಿಯನ್ನ ಇಟ್ಕೊಂಡು ಬೆಳಕಿಗಿಂತ ಬೆಳ್ಳಗೆ ಇತ್ತು, ನಡುವೆ ಸುಳಿಯುವ ಆತ್ಮ, ಈ ತರದ ನಾರಿಕೇಳ, ಈ ತರದ ಸ್ತ್ರೀ ಕೇಂದ್ರಿತವಾಗಿ ಅವರು ಸಾಹಿತ್ಯ ವಿಮರ್ಶೆಯನ್ನ ಎಂ.ಎಸ್. ಆಶಾದೇವಿ ಮಾಡ್ತಾ ಬಂದ್ರು. ಆಮೇಲೆ ನರಹಳ್ಳಿ ಸುಬ್ರಹ್ಮಣ್ಯ ಅವರು ಬಾ ಕುವೆಂಪು ದರ್ಶನಕ್ಕೆ ಅಂತ ಹೇಳಿ ಕುವೆಂಪು ಬಗ್ಗೆ, ಆಮೇಲೆ ಅನಕ್ರೂರವರ ಬಗ್ಗೆ, ಆಮೇಲೆ ಕನ್ನಡದಲ್ಲಿ ನವ್ಯತೆ ಅಂತನ್ನುವ ಒಂದು ಮಹತ್ವದ ಪಾರಿಭಾಷಿಕ ಪುಸ್ತಕವನ್ನ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ವಿಮರ್ಶೆಯ ಭಾಗವಾಗಿ ನೀಡಿದ್ರು. ಆಮೇಲೆ ಬಸವರಾಜ್ ಕಲ್ಗುಡಿ ಅವರು ನಕ್ಷ ನಕ್ಷತ್ರ ಅಂತ ಹೇಳಿ ಅವ್ರದ್ದೊಂದು ವಿಮರ್ಶೆಯ ಪುಸ್ತಕ. ಆಮೇಲೆ ಅವ್ರದ್ದು ಇನ್ನೊಂದು 2-3 ಮಹತ್ವದ ಪುಸ್ತಕಗಳಿರುವುದನ್ನ ನಾವು ನೋಡ್ತೀವಿ. ಆಮೇಲೆ ಅವ್ರದ್ದು ಮಹಾಸತಿ ಆಚರಣೆ ಬಗ್ಗೆ ಅವ್ರದ್ದು ಮಹಾಪ್ರಬಂಧ, ಆಮೇಲೆ ಅನುಭಾವ, ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ ಅಂತನ್ನುವ ಇನ್ನೊಂದು ಮಹತ್ವದ ಪುಸ್ತಕವನ್ನ ನಾವು ಬಸವರಾಜ್ ಕಲ್ಗುಡಿ ಅವರ ವಿಮರ್ಶಾ ಬರಹಗಳ ಭಾಗವಾಗಿ ನೋಡ್ತಾ ಹೋಗ್ತೀವಿ. ಓ.ಎಲ್. ನಾಗಭೂಷಣ್ ಅವರು ಕನ್ನಡದಲ್ಲಿ ವಿಮರ್ಶೆ ಪರಿಭಾಷೆ ಅಂತನ್ನುವ ಒಂದು ವಿಮರ್ಶೆಗೆ ಒಂದು ಪಾರಿಭಾಷಿಕ ಪುಸ್ತಕವನ್ನ ಕೊಟ್ಟವರು. ಅದರ ಜೊತೆಗೆ ಅವರು ವಚನಗಳನ್ನ ಮತ್ತು ಭಕ್ತಿ ಸಾಹಿತ್ಯವನ್ನ ಇಟ್ಕೊಂಡು ಬೇರೆ ಬೇರೆ ವಿಮರ್ಶಾ ಲೇಖನಗಳನ್ನ ಮತ್ತು ಕೃತಿಗಳನ್ನ ಬರೆದಿರುವುದನ್ನ ನಾವು ನೋಡ್ತೀವಿ. ಎಚ್.ಎಸ್. ರಾಘವೇಂದ್ರ ಅವರು ಹಾಡೆ ಹಾದಿಯ ತೋರಿತು, ಆಮೇಲೆ ಚಕ್ರವರ್ತಿಯ ಬಟ್ಟೆಗಳು, ಆಮೇಲೆ ನೀರಿಗೆ ಮುಡಿದ ಆಕಾರ, ತರುತಳೆದ ಪುಷ್ಪ, ಹೀಗೆ ಕನ್ನಡದ ಕಾವ್ಯ, ಕತೆ, ಕಾದಂಬರಿ ಇವುಗಳ ಕುರಿತಾಗಿ ಮಹತ್ವದ ವಿಮರ್ಶಾ ಪುಸ್ತಕಗಳನ್ನ ಪ್ರಕಟಿಸಿದವರು ಎಚ್.ಎಸ್. ರಾಘವೇಂದ್ರ ರಾವ್ ಅವರು. ಇನ್ನು ರಹಮತ್ ತರೀಕೆರೆ ಅವರು ಪ್ರತಿ ಸಂಸ್ಕೃತಿ, ಮರದೊಳಗನ ಕಿಚ್ಚು, ಕತ್ತಿ ಅಂಚಿನ ದಾರಿ, ಹೀಗೆ ಮಹತ್ವದ ಪುಸ್ತಕಗಳನ್ನ ಸಂಶೋಧಕರಾಗಿಯೂ ಕೂಡ ಅವರು ಹೆಸರು ಮಾಡಿದವರು ರಹಮತ್ ತರೀಕೆರೆ. ಬಟ್ ಅದರಷ್ಟೇ ಮುಖ್ಯವಾಗಿ ಅವರು ಕನ್ನಡದ ಮುಖ್ಯ ವಿಮರ್ಶಕರಾಗಿ ರಹಮತ್ ತರೀಕೆರೆ ಅವರನ್ನ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಶಿವರಾಮ್ ಪಡಿಕಲ್ ಅವ್ರದ್ದು ನಾಡು ನುಡಿಯ ರೂಪಕ, ಅವ್ರದ್ದು ಕನ್ನಡದಲ್ಲಿ ಹೆಚ್ಚು ತುಂಬಾ ಜನಪ್ರಿಯವಾಗಿರುವ ಒಂದು ಪುಸ್ತಕ ಅಂತಂದ್ರೆ ನಾಡು ನುಡಿಯ ರೂಪಕ. ಅದು ಅವರ ಸಂಶೋಧನಾ ಮಹಾಪ್ರಬಂಧ ಆದ್ರೂ ಆಧುನಿಕ ಕನ್ನಡದ ಒಂದು ಅತ್ಯುತ್ತಮ ವಿಮರ್ಶಾ ಕೃತಿ ಅಂತ ಹೇಳಿ ಅದನ್ನ ಕನ್ನಡ ಓದುಗ ವಲಯ ಪರಿಗಣಿಸ್ತದೆ. ನಾಡು ನುಡಿಯ ರೂಪಕ, ಈ ಪುಸ್ತಕವನ್ನ ಶಿವರಾಮ್ ಪಡಿಕಲ್ ಅವರು ಬರೆದಿದ್ರು. ಆಮೇಲೆ ಕೇಶವ್ ಶರ್ಮಾ ಸಾಕಷ್ಟು ವಿಮರ್ಶಾ ಪುಸ್ತಕಗಳನ್ನ ಬರೆದಿದ್ದಾರೆ. ಮುಖ್ಯವಾಗಿ ಸ್ತ್ರೀವಾದ, ಮಾರ್ಕ್ಸ್ವಾದ, ಆಮೇಲೆ ಮಾರ್ಕ್ಸ್ವಾದಿ ಪರಿಭಾಷೆಗಳು, ಆಮೇಲೆ ವಿಮರ್ಶಾ ಪರಿಭಾಷೆಗಳು, ತತ್ವಜ್ಞಾನ ಮತ್ತು ಸಾಹಿತ್ಯ ವಿಮರ್ಶೆ, ತತ್ವಜ್ಞಾನದ
ಸಿದ್ಧಾಂತಗಳು, ಆಮೇಲೆ ವಿಮರ್ಶಾ ಸಿದ್ಧಾಂತಗಳು, ಹೀಗೆ ಕನ್ನಡದಲ್ಲಿ ಹೆಚ್ಚು ವಿಮರ್ಶಾ ಸಿದ್ಧಾಂತಗಳ ಬಗ್ಗೆ ಬರೆದವರಂತಂದ್ರೆ ಅದು ಕೇಶವ ಶರ್ಮಾ ಅನ್ನೋರನ್ನ ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಆಮೇಲೆ ವಿ ತಿರುಮಲೇಶ್ ಅವರು ಕಾವ್ಯ ಕಾರಣ ಅಂತ ಹೇಳಿ ಆಧುನಿಕ ಬೇರೆ ಬೇರೆ ಕವಿ ಮತ್ತು ಕಾವ್ಯದ ಬಗ್ಗೆ ವಿಮರ್ಶೆಯನ್ನ ಬರೆದಿದ್ದಾರೆ. ಪುರುಷೋತ್ತಮ್ ಬಿಳಿಮಲೆ ಅವರು ಮುಖ್ಯವಾಗಿ ಅವರು ಮೊದಲು ಜಾನಪದ ವಿದ್ವಾಂಸರು, ಬಟ್ ಅದರ ಜೊತೆಗೆ ಅವರು ದಲಿತ ಬಂಡಾಯ ಅನ್ನುವ ಕೃತಿಯ ಮೂಲಕ ಅವರು ವಿಮರ್ಶೆಯನ್ನ ಬರೆದಿದ್ದಾರೆ. ಆಮೇಲೆ ಟಿ.ಪಿ. ಅಶೋಕ್ ಸಾಹಿತ್ಯ ಪ್ರೀತಿ ಪುಸ್ತಕ ಪ್ರೀತಿ ಅನ್ನುವ, ಆಮೇಲೆ ಯಾರು ಕಾರಂತರ 2 ಅಧ್ಯಯನ, ಯಾರು ತೇಜಸ್ವಿ 2 ಅಧ್ಯಯನ, ಈ ತರದ ಪುಸ್ತಕಗಳನ್ನ ಟಿ.ಪಿ. ಅಶೋಕ್ ಅವರು ಬರೆದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಶಾಂತಿನಾಥ್ ದಿಬ್ಬದ್ ಮುಖ್ಯವಾಗಿ ಪಂಪ ಭಾರತದ ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ ಅವರ ಸಂಶೋಧನಾ ಮಹಾಪ್ರಬಂಧ, ಅದನ್ನ ಇಲ್ಲಿ ವಿಮರ್ಶಕರಾಗಿರುವ ಕಾರಣಕ್ಕಾಗಿ ನಾವು ಅದನ್ನ ಇಲ್ಲಿ ನೆನಪಿಸಿಕೊಳ್ಬಹುದು. ಸುಮಾರು 1.5 ಗಂಟೆ ನಾನು ಮಾತಾಡಿದೆ ಅಂತ ಹೇಳಿ ಅನ್ಸುತ್ತೆ. 1 ವರ್ಷ ವಿಮರ್ಶೆ ಬಗ್ಗೆ ಪಾಠ ಮಾಡಿದ್ರು ಸಾಲ್ದು, ಅಷ್ಟು ವಿಮರ್ಶಾ ಲೋಕ ದೊಡ್ಡದಿದೆ. ಅದನ್ನ ಸುಮ್ನೆ ಒಂದು 90 ನಿಮಿಷದಲ್ಲಿ ನಾನು ಸುಮ್ನೆ ಎಲ್ಲರನ್ನ ಬಗ್ಗೆ ಅವರ ಹೆಸರನ್ನ ಹೇಳ್ತಾ ಅವರ ಪರಿಕಲ್ಪನೆಗಳನ್ನ ಹೇಳ್ತಾ ಬಂದೆ. ನೀವು ಸಾಹಿತ್ಯ ವಿಮರ್ಶೆಯನ್ನ ಓದುವಾಗ ಸಾಮಾನ್ಯವಾಗಿ ಕನ್ನಡದ ವಿದ್ಯಾರ್ಥಿಗಳು ಸಿ.ಎನ್. ರಾಮಚಂದ್ರನ್ ಪುಸ್ತಕ ಮಾತ್ರ ಓದ್ತಾರೆ ಸಾಹಿತ್ಯ ವಿಮರ್ಶೆ ಅಂತ. ಅದನ್ನ ಓದಿ, ಸಿ.ಎನ್. ರಾಮಚಂದ್ರನ್ ಅವರ ಸಾಹಿತ್ಯ ವಿಮರ್ಶೆ ಪುಸ್ತಕ, ಅವರ ವಸಾಹತೋತ್ತರ ಚಿಂತನೆ ಪುಸ್ತಕದ ಜೊತೆಗೆ ಕನ್ನಡದಲ್ಲಿ ಇನ್ನೂ ಬೇರೆ ಬೇರೆ ಜನ ವಿಮರ್ಶೆಯ ಬಗ್ಗೆ ಬರೆದಿದ್ದಾರೆ. ಮುಖ್ಯವಾಗಿ O.L. ನಾಗಭೂಷಣ್ ಬರೆದಿರುವ ವಿಮರ್ಶೆ ಪರಿಭಾಷೆ ಅನ್ನುವ ಪುಸ್ತಕವನ್ನ ಗಮನಿಸಿ. ಆಮೇಲೆ G.S. ಶಿವರುದ್ರಪ್ಪನವರು ಬರೆದಿರುವ ವಿಮರ್ಶೆಯ ಪೂರ್ವ ಪಶ್ಚಿಮ ಅನ್ನುವ ಕೃತಿಯನ್ನ ನೀವು ಗಮನಿಸಿ. ಆಮೇಲೆ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು H. ತಿಪ್ಪೇರುದ್ರ ಸ್ವಾಮಿ ಅವರ ಪುಸ್ತಕ ಇದೆ, ನೀವು ಅದನ್ನ ಗಮನಿಸಿ. ಆಮೇಲೆ ಇತ್ತೀಚೆಗೆ ಜನಾರ್ದನ್ ಅಂತ ಹೇಳಿ ಕರಾವಳಿ ಭಾಗದವರು ವಿಮರ್ಶಕರು ಜನಾರ್ದನ್ ಭಟ್ ಅಂತ ಹೇಳಿ ಅವರು ಸಾಹಿತ್ಯ ವಿಮರ್ಶೆಯ ಪ್ರಸ್ಥಾನಗಳಂತೇಳಿ ಒಂದು ಪುಸ್ತಕ ಮಾಡಿದ್ದಾರೆ, ನೀವು ಅದನ್ನ ಗಮನಿಸಬಹುದು. ಇತ್ತೀಚೆಗೆ ಕವಿತಾ ರೈ ಅವರು ಕೂಡ ಸಾಹಿತ್ಯ ವಿಮರ್ಶೆಯ ಪ್ರಸ್ಥಾನಗಳು ಮತ್ತು ಪಾಶ್ಚಾತ್ಯ ಚಿಂತನೆಗಳು ಅಂತೇಳಿ ಒಂದು ವಿಮರ್ಶೆ ಇದನ್ನ ತಂದಿದ್ದಾರೆ, ಅದನ್ನ ನೀವು ಗಮನಿಸಬಹುದು. ಆಮೇಲೆ ಕೇಶವ ಶರ್ಮಾ ಅವರು ದ್ರಾವಿಡ ವಿಶ್ವವಿದ್ಯಾಲಯದಿಂದ ಪ್ರಕಟಿಸಿರುವ ವಿಮರ್ಶೆಯ ತತ್ವಗಳು ಅಂತ ಹೇಳಿ ಅವರ ವಿಮರ್ಶೆಯ ಸಿದ್ಧಾಂತಗಳ ಬಗ್ಗೆ ಬರೆದಿರುವ ಎಲ್ಲಾ ಲೇಖನಗಳನ್ನ ಒಂದ್ ಕಡೆಗೆ ಕ್ರೋಢೀಕರಣ ಮಾಡಿ ಸಂಕಲನವನ್ನ ತಂದಿದ್ದಾರೆ, ನೀವು ಅದನ್ನ ಗಮನಿಸಬಹುದು. ಆಮೇಲೆ C.R. ಎರ್ವಿನ್ ತಲೆಮಠ್ ಅವರು ಸಾಹಿತ್ಯ ವಿಮರ್ಶೆಯ ಮಾದರಿಗಳಂತ ಹೇಳಿ ಪುಸ್ತಕ ಇದೆ, ಭಾಗ 1, 2, 3 ಇದೆ, ನೀವು ಅದನ್ನ ಗಮನಿಸಬಹುದು. ಇನ್ನು ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಿದೆ. ಅದ್ರ ಜೊತೆಗೆ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ವಿಮರ್ಶೆಯ ಪಾರಿಭಾಷಿಕ ಮಾದರಿಗಳು ಬಂದಿದ್ದಾವೆ. ಮಾರ್ಕ್ಸ್ವಾದ, ಸ್ತ್ರೀವಾದ, ನವೋದಯ ವಿಮರ್ಶೆ, ರೊಮ್ಯಾಂಟಿಕ್, ಅಸಂಗತವಾದ, ಅಸ್ತಿತ್ವವಾದ, ವಾಸ್ತವವಾದ, ಹೀಗೆ ಅನೇಕ ಕೃತಿಗಳು ಬಂದಿದ್ದಾವೆ. ದೇಶಿವಾದ ಅಂತ ಕೃತಿ ಬಂದಿದೆ, ಇವುಗಳನ್ನು ನೀವು ಗಮನಿಸಬಹುದು. ಇಷ್ಟು ಸಾಕು ಅಂತ ಹೇಳಿ ಅನಿಸುತ್ತೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ಬೇರು ಚಿಗುರು ವೇದಿಕೆಯ ಆತ್ಮೀಯ ಗೆಳೆಯರಾಗಿರುವ ಡಾಕ್ಟರ್ ವಿಜಯಕುಮಾರ್ H.G. ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ತುಂಬಾ ಸೊಗಸಾಗಿ ನಿರ್ವಹಣೆ ಮಾಡ್ತಿರುವ ಪ್ರೀತಿ ಸಂಶೋಧನಾ ವಿದ್ಯಾರ್ಥಿ ಸಚಿನ್ ಅವರಿಗೆ ಮತ್ತು ನನ್ನನ್ನ ಪರಿಚಯ ಮಾಡಿಕೊಟ್ಟಿರುವಂತ ಮತ್ತೊಬ್ಬ ಸ್ನಾತಕೋತ್ತರ ವಿದ್ಯಾರ್ಥಿನಿ ಕವಿತಾ ಅವರಿಗೆ ಮತ್ತು ಈವರೆಗೆ ಸುಮಾರು 1.5 ಗಂಟೆ ನನ್ನನ್ನ ಸಹಿಸಿಕೊಂಡಿರುವಂತ ಎಲ್ಲಾ ಕೇಳುವವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಯಾರಾದ್ರೂ ಪ್ರಶ್ನೆಗಳು ಇದ್ರೆ ಕೇಳ್ಬೋದು, 10 ನಿಮಿಷ ಚರ್ಚೆ ಮಾಡ್ಬೋದು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ. ಸರ್ ನಮಸ್ಕಾರ ಸರ್. ಸರ್ ಬಹಳಷ್ಟು ವಿಸ್ತೃತವಾಗಿ, ಬಹಳಷ್ಟು ವಿವರವಾಗಿ, ಸೈದ್ಧಾಂತಿಕವಾಗಿ ಬಹಳ ಮನದಟ್ಟಾಗುವಂಗ ವಿವರಣೆ ಮಾಡಿರ್ತಾರೆ. ಬಹಳ ಖುಷಿ ಆಯ್ತು ಅವ್ರ ಉಪನ್ಯಾಸ ನೋಡಿ, ನಿರರ್ಗಳವಾಗಿತ್ತು. ಧನ್ಯವಾದಗಳು ಸರ್ಗೆ. ಸರ್ ಇದು ಸಾಧ್ಯ ಆತಂದ್ರೆ ನನಗೆ ಸ್ವಲ್ಪ ವಿಡಿಯೋ ಇದನ್ನ ರೆಕಾರ್ಡ್ ಮಾಡಿದ್ರೆ ಸ್ವಲ್ಪ ಅದನ್ನ ಗ್ರೂಪಿಗರ ನನಗರ ವ್ಯಕ್ತಿಕ ಶೇರ್ ಮಾಡ್ತೀನಿ ಸರ್. ಸಚಿನ್ ಸರ್. ಸರ್ ಮಾಡ್ತೀವಿ ಸರ್, ರೆಕಾರ್ಡ್ ಇದೆ, ಮಾಡ್ತೀವಿ ಸರ್. ಸರ್ ರೆಕಾರ್ಡ್ ಇದ್ರೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗೈತೆ. ಮಾಡ್ತೀವಿ ಸರ್.
ಹೊರಗಡೆ ಇದ್ದೀನಿ ಸರ್ ಪೂರ್ಣ ಕೇಳಕ್ಕಾಗಲಿಲ್ಲ, ಆದ್ರೂ ನಾನು ಪ್ರಯತ್ನ ಮಾಡಿ ಸರಿ ಕೇಳೀನಿ ಸರ್. ಸರ್. ಸರ್ ವೈಯಕ್ತಿಕ ಅಂತ ಏನಿಲ್ಲ, ಇದನ್ನ ಗ್ರೂಪ್ ಗೆ ಎಲ್ಲರಿಗೂ ಕೂಡ ಶೇರ್ ಆಗೋವಾಗ ಪ್ರತಿದಿನದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಗ್ರೂಪ್ ಅಲ್ಲಿ ಇರಿ. ಆಗ್ಲಿ ಸರ್, ಆಗ್ಲಿ ಗ್ರೂಪ್ ಅಲ್ಲಿ ಆಗ್ಲಿ ಸರ್, ಬಹಳ ಚೆನ್ನಾಗಿದೆ ಸರ್ ಚೆನ್ನಾಗಿ. ನಿನ್ನೆದು ಇದ್ರೆ ಹಾಕಿ ಸರ್, ನಿನ್ನೆ ಕ್ಲಾಸ್ದು. ಇಲ್ಲ ಹಾಕಿಲ್ಲ ಸರ್ ಗ್ರೂಪ್. ಸರ್ ಎಲ್ಲಾ ವಿಡಿಯೋಗಳನ್ನ ಹಾಕ್ತಿವಿ ಸರ್, ಇನ್ನು ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ, ಮಾಡ್ತೀವಿ ಸೋಮವಾರದಿಂದ ಓಕೆ ಹಾಕ್ತೇವೆ. ಸರ್, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ಸಾಹಿತ್ಯ ವಿಮರ್ಶೆಗೂ ಕಾವ್ಯ ಮೀಮಾಂಸೆಗೂ ಇರುವ ವ್ಯತ್ಯಾಸ ಏನ್ರಿ ಸರ್? ಮೀಮಾಂಸೆಗೂ ಮತ್ತು ವಿಮರ್ಶೆಗೂ ಇರೋ ವ್ಯತ್ಯಾಸ ಅಂದ್ರೆ, ಮೊದಲು ನಿಮಗೆ ಮೀಮಾಂಸೆ ಅಂತಂದ್ರೆ ಹೇಳ್ತೀನಿ. ಮೀಮಾಂಸೆ ಅಂತಂದ್ರೆ ನಿರ್ದಿಷ್ಟವಾದ ವಿಷಯದ ಕುರಿತಾಗಿರುವಂತಹ ಚರ್ಚೆಯನ್ನ ನಾವು ಮೀಮಾಂಸೆ ಅಂತ ಕರಿತೀವಿ. ಉದಾಹರಣೆಗೆ ಕಾವ್ಯದ ಕುರಿತಾದಂತ ಚರ್ಚೆಯನ್ನ ನಾವು ಕಾವ್ಯ ಮೀಮಾಂಸೆ ಅಂತಂದ್ವಿ. ಸಾಹಿತ್ಯದ ಕುರಿತಾದ ಚರ್ಚೆಯನ್ನ ನಾವು ಸಾಹಿತ್ಯ ಮೀಮಾಂಸೆ ಅಂತಂದ್ವಿ. ತತ್ವಜ್ಞಾನದ ಕುರಿತಾದ ಮೀಮಾಂಸೆಯನ್ನ ನಾವು ತತ್ವ ಮೀಮಾಂಸೆ ಅಂತಂದ್ವಿ. ಈ ಪದವನ್ನ ನಾವು ಹೀಗೆ ವಿಸ್ತಾರ ಮಾಡ್ಬೋದು. ಅಥವಾ ನಿರ್ದಿಷ್ಟ ವಿಷಯದ ಕುರಿತಾಗಿರುವಂತ ಸಂವಾದ ಅಥವಾ ಚರ್ಚೆಯನ್ನ ನಾವು ಮೀಮಾಂಸೆ ಅಂತ ಕರಿತೀವಿ. ಅಲ್ಲಿ ಮುಖ್ಯವಾಗಿ ನಾವು ಸ್ವರೂಪದ ಬಗ್ಗೆ ಮತ್ತು ಗುಣಗಳ ಬಗ್ಗೆ ಹೆಚ್ಚು ಮಾತಾಡ್ತೀವಿ. ಅಲ್ಲಿ ಮೌಲ್ಯಮಾಪನ ಕೆಲಸ ಆಗಲ್ಲ ಮೀಮಾಂಸೆಯಲ್ಲಿ. ಆದರೆ ವಿಮರ್ಶೆಯಲ್ಲಿ ನಾವು ಒಂದು ಕೃತಿಯ ಸ್ವರೂಪವನ್ನು ಹೇಳ್ತೀವಿ, ಅದರ ಗುಣಗಳನ್ನು ಹೇಳ್ತೀವಿ, ದೋಷಗಳನ್ನು ಹೇಳ್ತೀವಿ. ಮೀಮಾಂಸೆಗೂ ಮತ್ತು ವಿಮರ್ಶೆಗೂ ಇರುವ ವ್ಯತ್ಯಾಸ ಇದೆ. ಮೀಮಾಂಸೆ ಕೇವಲ ಒಂದು ಕೃತಿಯ ಸ್ವರೂಪದ ಬಗ್ಗೆ ಮಾತಾಡಿದ್ರೆ, ವಿಮರ್ಶೆ ಆ ಕೃತಿಯ ಸ್ವರೂಪದ ಬಗ್ಗೆಯೂ ಮಾತಾಡ್ತದೆ, ಆ ಕೃತಿಯ ಗುಣಗಳ ಬಗ್ಗೆನೂ ಮಾತಾಡ್ತದೆ, ಅದರ ದೋಷಗಳ ಬಗ್ಗೆಯೂ ಮಾತಾಡ್ತದೆ. ಇದೇ ಭಿನ್ನತೆ. ಮತ್ತೆ ಇನ್ಯಾರಾದ್ರೂ ಪ್ರಶ್ನೆ ಇಲ್ರಿ? ಮುಗಿಸ್ಬೋದು ಸರ್. ವಿಮರ್ಶೆ ಅನ್ನೋದು ಮೀಮಾಂಸೆಯ ಪರಿಕಲ್ಪನೆಯಲ್ಲಿ ಇರ್ಲಿಲ್ವಾರಿ ಸರ್? ವಿಮರ್ಶೆ ಅನ್ನೋದು ಮೀಮಾಂಸೆ ಪರಿಕಲ್ಪನೆಯಲ್ಲಿ ಇತ್ತು. ಅದನ್ನ ನಾವು ಸುಮ್ಮನೆ ಇತ್ತು ಅಂತ ಅನ್ನೋದನ್ನ ಜಸ್ಟಿಫಿಕೇಶನ್ ಮಾಡೋಗೋಸ್ಕರ ಹೇಳೋದಾದ್ರೆ, ನಮ್ಮ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ದೋಷಗಳು ಮತ್ತು ಕಾವ್ಯ ಗುಣಗಳು ಅಂತ ಬರ್ತವೆ. ಆ ಕಾವ್ಯ ಗುಣಗಳು ಮತ್ತು ಕಾವ್ಯ ದೋಷಗಳು ಅವುಗಳನ್ನ ದಂಡಿ ಹೇಳ್ತಾನಲ್ಲ, ಶಬ್ದ ಗುಣ ಮತ್ತು ಅರ್ಥ ಗುಣ, ಶಬ್ದ ದೋಷ ಮತ್ತು ಅರ್ಥ ದೋಷ ಅಂತೇಳಿ 10 ದೋಷಗಳನ್ನ ಮತ್ತು 10 ಗುಣಗಳನ್ನ ಪ್ರಸ್ತಾಪ ಮಾಡ್ತಾನೆ. ಅವು ವಿಮರ್ಶೆಯನ್ನ ಹೋಲ್ತವೆ. ಬಟ್ ಅದನ್ನ ವಿಮರ್ಶೆ ಅಂತ ಕರೆಯೋದು ಯಾಕೋ ಅಷ್ಟು ಸಮಂಜಸ ಅನಿಸ್ಲಾರ್ದು. ಸರ್, ಕುಂತಕನೊಂದು ಒಂದು ವಾಕ್ಯ ಇದೆ ಸರ್. ಕಾವ್ಯದಲ್ಲಿನ ಸೌಂದರ್ಯವನ್ನು ಹೊರಗೆ ಎಳೆದು ತೋರಿಸುವ, ಕವಿಯ ಭಾರವನ್ನು ಕಡಿಮೆ ಮಾಡುವ ವಿಶೇಷ ಸಾಮರ್ಥ್ಯ ಉಳ್ಳವನೇ ವಂದನೀಯ ಅಂತೇಳಿ ಪದ ಬಳಕೆ ಮಾಡ್ತಾನೆ. ಅಂದ್ರೆ ಅವನ ಸ್ಟೇಟ್ಮೆಂಟು ವಂದನೆ ಅಂತ ಹೇಳಿ ಅವನು ಯಾವ್ದಕ್ ಹೇಳ್ತಾನೆ? ಲೇಖಕನಿಗೆ ಹೇಳ್ತಾನೋ ಅಥವಾ ಓದುಗನಿಗೆ ಹೇಳ್ತಾನೋ ವಿಮರ್ಶಕನಿಗೆ ಹೇಳ್ತೇನೋ? ವಂದನೀಯ ಅನ್ನೋದು ಯಾರಿಗೆ ಹೇಳ್ತಾನ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ನೀ ಯಾರು, ಅದು ಯಾರ್ದು ಸ್ಟೇಟ್ಮೆಂಟ್ ಅಂದ್ರೆ ಕುಂತಕಂದ? ಕುಂತಕದವ್ರು ಸರ್, ಕುಂತಕದವ್ರು. ಅಂದ್ರೆ ಅವ್ರಿಗೆ